सद्गुरुं सच्चिदानन्दं सदाचारं समाश्रये श्री श्री सच्चिदानन्द श्री महागुरुभ्यो नमः। भगवो ब्रह्मा तदस्यो विश्वभक्तानां दृश्यो भवति यः सदा अचिन्त्यमहिमानन्दम् आश्रये भीष्टसिद्धये। ॐ नमो भगवते परमानन्दस्वरूपाय परमात्मने भक्तवरदाय नारदाय च। ಭಗವದ್ಭಕ್ತರಲ್ಲಿ ಸೂರ್ಯ ಪ್ರಾರ್ಥನೆ. ಇಂದಿನ ಕೊನೆಯ ಪ್ರವಚನ ಈಗ ಆರಂಭವಾಗ್ತಾ ಇದೆ. ಬೆಳಗ್ಗಿನ ಪ್ರವಚನದಲ್ಲಿ ಭಕ್ತಿಗೆ ಸಾಧನಗಳನ್ನು ಹೇಳ್ತಾರೆ ಅಂತ ಆರಂಭ ಮಾಡ್ಕೊಂಡಿದ್ದಾರೆ. ಯದ್ಯಪಿ ಭಕ್ತಿಯೇ ಸಾಧನ, ಭಕ್ತಿಯೇ ಫಲ ಅಂತಾದರೂ ಕೂಡ ಭಕ್ತಿಯನ್ನು ಬೆಳೆಯುವುದಕ್ಕೆ ಅನುಕೂಲವಾಗಿರುವಂಥ ಕೆಲವು ನಡವಳಿಕೆಯನ್ನು ಇಟ್ಕೊಳ್ಳೇಬೇಕು. ಯಾವ್ಯಾವುದು ಭಕ್ತಿಗೆ ಮಾರಕ, ಯಾವ್ಯಾವುದು ಭಕ್ತಿಗೆ ಪೋಷಕ, ಇದನ್ನು ತಿಳ್ಕೊಬೇಕು. ಯಾವುದು ಈಗ ಕೆಲವು ಕಾಯಿಲೆ ಇದ್ದವರಿಗೆ ಇಂಥದ್ದು ಅಪಥ್ಯ ಅಂತ ಹೇಳ್ತಾರೆ. ಜ್ವರ ಬಂದಾಗ ಎಣ್ಣೆ ತಿನ್ನಬೇಡ್ರಿ, ಬೇರೆ ಮೊಸರು ಇತ್ಯಾದಿ ಊಟ ಮಾಡಬೇಡಿ, ಇವಾಗ ಎತ್ತಿನ ಆಲೋಪತಿಗಳು ತಿನ್ನಿ ಅಂತ ಹೇಳ್ತಾರೆ. ಮತ್ತಮೇಲೆ ಆ ಯಾವುದು ಅದಕ್ಕೆ ಅಪಥ್ಯವೋ ಅಂಥದ್ದನ್ನು ತಿನ್ಕೊಡೋದು, ಮತ್ತು ಯಾವುದು ಪಥ್ಯವೋ ಅದನ್ನು ಸೇವಿಸಬೇಕು. ಈ ರೀತಿಯಾಗಿ ಈ ಸಾಮಾನ್ಯ ನಿಯಮದಂತೆಯೇ ಈ ಒಂದು ಭಕ್ತಿ ವಿಚಾರ ಬೆಳೆಯೋದಕ್ಕೂ ಕೂಡ ಯಾವುದು ನಮಗೆ ಭಕ್ತಿಗೆ ಮಾರಕ ಅನ್ನೋದನ್ನು ತಿಳ್ಕೊಬೇಕು, ಯಾವುದು ಭಕ್ತಿಗೆ ಪೋಷಕ ಅನ್ನೋದನ್ನು ತಿಳ್ಕೊಬೇಕು. ಅದನ್ನು ಭಕ್ತ್ಯಾಚಾರ್ಯರಾಗಿರ್ತಕ್ಕಂತಹ ನಾರದ ಮಹರ್ಷಿಗಳೇ ತಮ್ಮ ಸೂತ್ರದಿಂದ ಎರಡು ವಿಚಾರವನ್ನು ಹೇಳಿದರು. ತತ್ತು ಸಂಗತ್ಯಾಗ, ಅದು ವಿಷಯ ತ್ಯಾಗ. ಅಂದರೆ ಮೊದಲು ವಿಷಯಗಳನ್ನು ಬಿಡಬೇಕು, ವಿಷಯ ತ್ಯಾಗ, ಆಮೇಲೆ ಸಂಗತ್ಯಾಗ ಮಾಡಿದರು. ಅಂದರೆ ಪ್ರಾಪಂಚಿಕ ವಿಷಯದ ಚಿಂತನೆಯನ್ನು ಬಿಡಬೇಕು. ಪ್ರಾಪಂಚಿಕದ ವಿಷಯ ಚಿಂತನೆ ಮಾಡೋದರಿಂದ ಬುದ್ಧಿ ಅಲ್ಲಿಯೇ ನಿಂತ್ಕೊಂಡ್ಬಿಡುತ್ತೆ. ವಿಷಯಾಂಧ್ಯಾಯತಶ್ಚಿತ್ತಂ ವಿಷಯೇಶ್ವೇವ ಸಜ್ಜತೆ ಮಾಮನಸ್ಮರತಶ್ಚಿತ್ತಂ ಮೈಯೇವ ಪ್ರವಿಲೀಯತೆ ಅಂತ ಉದ್ಧವನಿಗೆ ಭಗವಂತ ಹೇಳಿದ್ದಾನೆ. ನೋಡಪ್ಪ ಉದ್ಧವ, ಯಾರ ಮನಸ್ಸು ಪ್ರಾಪಂಚಿಕ ವಿಷಯದಲ್ಲಿಯೇ ಇರುತ್ತದೆಯೋ ಅವರ ಮನಸ್ಸು ಅಲ್ಲೇ ತಲ್ಲಿರುತ್ತೆ, ತನ್ಮಯತೆ ಹೊಂದ್ಕೊಂಡ್ಬಿಡುತ್ತೆ. ಅದನ್ನು ಬಿಟ್ಟು ಪರಮಾತ್ಮ ಚಿಂತನೆಗೆ ಯಾರ ಮನಸ್ಸು ಒಲಿಯುತ್ತದೆಯೋ ಅವರಿಗೆ ಆ ಒಂದು ಚಿಂತನೆಯಲ್ಲೇ ಆನಂದ ಅನುಭವಿಸ್ತಾ, ಆನಂದ ಕಾಣ್ತಾ ಅವನು ಅಲ್ಲೇ ತನ್ಮಯತೆಯನ್ನು ಹೊಂದ್ಬಿಡ್ತಾನೆ. ಹಾಗಾಗಿ ಮನಸ್ಸಿಗೆ ಒಂದು ಸ್ವಭಾವ ಇದೆ, ಏನು ಯಾವುದನ್ನು ಎಡೆಬಿಡದೆ ಚಿಂತಿಸುತ್ತದೆಯೋ ಅದರಲ್ಲಿ ತನ್ಮಯತೆಯನ್ನು ಹೊಂದ್ಕೊಂಡ್ಬಿಡುತ್ತೆ, ಅದರಲ್ಲಿ ಒಂದು ಪ್ರಾವೀಣ್ಯತೆಯನ್ನು ಪಡ್ಕೊಂಡ್ಬಿಡುತ್ತೆ. ಇದು ಬರೀ ಒಂದು ವಿಷಯ ಚಿಂತನೆ ಮಾತ್ರ ಅಲ್ಲ, ಒಂದು ವಿಶೇಷ ಜ್ಞಾನದ ವಿಷಯಕ್ಕೂ ಹಾಗೆ ಆಗುತ್ತೆ. ಯಾವುದಾದ್ರೂ ಒಂದು ರಿಪೇರಿ ಮಾಡುವಂತಹ ಒಂದು ಸ್ವಭಾವದ ವ್ಯಕ್ತಿಗೆ ಟೆಕ್ನಿಕ್ ಇರ್ಬೋದು, ರೇಡಿಯೋ ಇರ್ಬೋದು, ಅದನ್ನೇ ಬೇರೆ ಯಂತ್ರಗಳು ಇರ್ಬೋದು, ಅದರ ಬಗ್ಗೆಯೇ ವಿಶೇಷವಾಗಿ ಮತ್ತೆ ಮಾಡ್ತಾ ಇರುವುದಕ್ಕೆ
ಒಂದು 10 ವರ್ಷಕ್ಕೆ ಬಹಳಷ್ಟು ಪ್ರಾವೀಣ್ಯತೆ ಉಂಟಾಗ್ಬಿಡುತ್ತೆ. ಅವನಿಗೆ ಓಹೋ ಇಂಥ ಇದಿರುತ್ತೆ, ಡಿಫಿಕಲ್ಟಿ ಇದಿರುತ್ತೆ, ಫಾಲ್ಟ್ ಇರುತ್ತೆ, ಈ ಒಂದು ಫಾಲ್ಟ್ ಇದಕ್ಕೆ ಇದೇ ಹೇಗೆ ಮಾಡಬೇಕು, ಇದಕ್ಕೆ ಇದೇ ಕ್ರಮ ಅನ್ನೋದನ್ನು ತಾನು ಹೊಸ ಶೋಧನೆ ಮಾಡಿ ಶುರು ಮಾಡಿಬಿಡ್ತಾನೆ. ಆ ಮನಸ್ಸಿಗೆ ಏನೋ ಒಂದು ಶಕ್ತಿ ಬಂದ್ಬಿಡುತ್ತೆ ಅಂದರೆ ಆ ಒಂದು ಇದರಲ್ಲೇ ಮುಳುಗ್ತಾ ಅದರ ಒಂದು ಪ್ರಾವೀಣ್ಯತೆ ಪಡ್ಕೊಂಡ್ಬಿಡುತ್ತೆ. ಇದೇ ರೀತಿ ಭಗವತ್ ಚಿಂತನೆ ಮಾಡುವಂತಹ ಮನಸ್ಸಿಗೂ ಕೂಡ ಆರಂಭದಲ್ಲಿ ಕೇವಲ ಶ್ರದ್ಧೆಯಿಂದ ಭಗವತ್ ಚಿಂತನೆ ಮಾಡ್ತಾ ಇದ್ರು ಕೂಡ ಹೋಗ್ತಾ ಏನಾಗುತ್ತೆ ಅಂದರೆ ಭಗವತ್ ಚಿಂತನೆಗೆ ಯಾವ್ಯಾವುದು ಪ್ರತಿಕೂಲ ಅನ್ನೋದೆಲ್ಲ ಗೊತ್ತಾಗ ಶುರು ಆಗುತ್ತೆ, ಯಾವ್ಯಾವುದು ಜಾಸ್ತಿ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದೆಲ್ಲ ಗೊತ್ತಾಗ ಶುರು ಆಗುತ್ತೆ. ಹಾಗಾಗಿ ಆರಂಭದಲ್ಲಿ ಅವರು ಹೇಳ್ತಾರೆ ವಿಷಯತ್ಯಾಗ ಸಂಗತ್ಯಾಗ ಇದನ್ನು ಮಾಡಿ. ಇಲ್ಲಿ ಏನಾಗುತ್ತೆ ಅಂದರೆ ಸಂಗತ್ಯಾಗ ವಿಷಯತ್ಯಾಗ ಮಾಡ್ತಾ ಕೂತ್ಕೊಂಡ್ರೆ ಅದು ಮುಗಿಯೋದಿಲ್ಲ. ಒಂದಲ್ಲ ಎರಡಲ್ಲ ವಿಷಯಗಳು, ಒಂದಲ್ಲ ಎರಡಲ್ಲ ಸಂಘ, 100 ಸಂಘ ಇದೆ, 100 ವಿಷಯ ಇದೆ. ಒಂದೊಂದನ್ನಾಗಿ ಇದನ್ನು ಬಿಟ್ಟೆ ಅಂದ್ಕೊಂಡು ಹೋದರೆ ಅದೇನು ಮುಗಿಯುತ್ತಾ? ಒಬ್ಬರು ಯಜಮಾನರು ಹೆಂಡತಿ ಅಂತ ಹೇಳ್ತಾ ಇದ್ದಂತೆ, ನೋಡು ಬಹಳ ನನಗೆ ಇದಾಗ್ತಾ ಇದೆ, ವೈರಾಗ್ಯ. ಹೆಂಡತಿನೇ ಹೇಳ್ತಾ ಇದ್ದಂತೆ, ಹೆಂಡತಿ ಯಜಮಾನ್ ಅಂತ ಹೇಳ್ತಾ ಇದ್ದಂತೆ, ನೋಡ್ರಿ ಅವ್ರ ಮನೆಯವರಿಗೆ ಬಹಳ ವೈರಾಗ್ಯ ಬರ್ತಾ ಇದೆ ಅಂತೆ. ಇವಾಗ ಸಾರು ಬಿಟ್ಟರು, ಒಂದು ದಿವಸ ಹುಳಿ ಬಿಟ್ಟರು, ಒಂದು ದಿವಸ ಒಳ್ಳೊಳ್ಳೆ ಬಟ್ಟೆ ಹಾಕೋದನ್ನು ಬಿಟ್ಟರು, ಒಂದು ದಿವಸ ಹೀಗೆ ಒಂದೊಂದಾಗಿ ಬಿಡ್ತಾ ಇದ್ದಾರೆ, ಬಹಳ ವೈರಾಗ್ಯ ಹೆಚ್ಚಾಗ್ತಾ ಇದೆ ಅವರಿಗೆ, ಏನೋ ಹೊಳಕ್ಕೆ ಹೋದಂತೆ. ಅದಕ್ಕೆ ಅವ್ನು ಬೈದಂತೆ, ಅದಂತೆ ಬಿಡೋಕ್ಕವ ನೋಡಿ ನಾವೇ ಬಿಡ್ತೀವಿ ಹೇಳ್ಬಿಟ್ಟು ಕೊಡ್ಕೊಂಡು ಹೊರಟೋಗ್ಬಿಟ್ರಂತೆ. ಅವರು ಎಲ್ಲವನ್ನೂ ಬಿಟ್ಟು ಹೊರಟೋಗ್ಬಿಟ್ರಂತೆ. ಅಂದರೆ ಪಾಪ ಹೆಂಡತಿ ಏನೋ ಹೊಗಳ್ತೀನಿ ಅಂತ ಗಂಡನ ಮುಂದೆ ಅವ್ರನ್ನ ಹೇಳಕ್ಕೆ ಹೋದರೆ ಗಂಡ ಪೂರ್ತಿ ಒಂದೇ ಸಲಕ್ಕೆ ಅದನ್ನು ಬಿಟ್ಟು ಹೊರಟೋಗ್ಬಿಟ್ಟ ಅಂತ ನನ್ನ ತಂದೆ ಹೇಳ್ತಿದ್ವಿ ಈ ಕಥೆನ. ಸಾಂಗ್ ಹೇಳಿದಾರಾ? ಯಾವುದಿಲ್ಲ? ಇರ್ಬೋದು. ಸ್ವಾಮಿ ನಿಮ್ಮ ತಂದೆಯವ್ರು ಹೇಳೋದಲ್ಲ, ಸ್ವಾಮಿ ಹೇಳೋ ವಿಚಾರವೇ. ಯಾಕೆಂದರೆ ಅವರಿಲ್ಲೇ ಇದ್ರಲ್ಲ. 1937ನೇ ಇಸ್ವಿಯಿಂದ 42ನೇ ಇಸ್ವಿವರೆಗೂ ಸ್ವಾಮಿಗಳ ಹತ್ರನೇ ಇದ್ದರು. ಆಮೇಲೂ ಬಂದು ಹೋಗಿ ಎಲ್ಲ ಸಪ್ತಾಹಗಳಲ್ಲಿ ಶಿಬಿರ ಮಾಡ್ತಿದ್ರು. ಅವರು ಸಪ್ತಾಹ ಮಾಡ್ತಿದ್ರು. ಸಪ್ತಾಹಗಳಲ್ಲಿ ಬೇರೆ ಬೇರೆ ಸಂದರ್ಭಗಳೆಲ್ಲ ಬಂದು ಹೋಗ್ತಿದ್ರು. ಹಾಗಾಗಿ ಅನೇಕ ವಿಚಾರಗಳು ನಮ್ಮ ಗುರುಗಳೇ ತಂದೆ ಹೇಳಿದ್ದಾರೆ. ಹೀಗೆ ಮನುಷ್ಯನಿಗೆ ಬಿಡೋ ಒಂದು ಅಭ್ಯಾಸ ಶುರುವಾಯಿತು ಅಂದರೆ ಅದು ಬೆಳೀತಾ ಸರ್ವಸಂಗ ಪರಿತ್ಯಾಗಿ ಆಗಿರ್ಬಿಡ್ತಾನೆ. ಅದು ಸ್ವಭಾವ. ಅದು ಕಟ್ಕೊಂಡು ಹೋದರೆ ಎಷ್ಟು ಕಟ್ಕೊಂಡು ಹೋಗೋದು ಮುಗಿಯೋದಿಲ್ವಲ್ಲ, ಇದು ಬೆಳೀತಾನೇ ಹೋಗುತ್ತೆ. ಹಾಗೆ ಬಿಟ್ಕೊಂಡು ಹೋದ್ರೆ ಎಲ್ಲವನ್ನೂ ಬಿಟ್ಕೊಂಡು ಹೋಗ್ಬಿಡ್ತಾನೆ. ಹಾಗಾಗಿ ಸಂಗತ್ಯಾಗ ವಿಷಯತ್ಯಾಗ ಮಾಡೋದ್ರಿಂದ ಭಕ್ತಿ ಬೆಳೆಯುತ್ತೆ ಅಂದಮೇಲೆ ಇದು ಅನಂತವಾಗಿದೆಯಲ್ಲ ಸಂಗತ್ಯಾಗ ವಿಷಯತ್ಯಾಗ ಅಂತಂದರೆ ಅದು ಒಂದೇ ಒಂದು ಒಳ್ಳೆಯ ಉಪಾಯ ಹೇಳ್ತಾರೆ. ಹೀಗೆ ಮಾಡ್ಕೊಂಡು ಅದು ಮುಗಿಯೋದಿಲ್ಲ ಅನ್ನೋಕ್ಕೋಸ್ಕರವಾಗಿ ಇವತ್ತು ಇನ್ನೊಂದು ಉಪಾಯ ಹೇಳ್ಕೊಡ್ತಾರೆ. ಅವ್ಯಾವೃತ್ತ ಭಜನ 36ನೇ ಸೂತ್ರ. ಎಡೆಬಿಡದೆ ಭಗವಂತನ ಭಜಿಸ್ತಾ ಇರೋದಿದೆಯಲ್ಲ ಅದು ಎಲ್ಲ ತ್ಯಾಗಕ್ಕೂ ಮದ್ದು, ಅದು ಎಲ್ಲಕ್ಕೂ ಔಷಧಿ. ಯಾಕೆಂದರೆ ನಮಗೆಲ್ಲರಿಗೂ ಇರೋದು ಒಂದೇ ಮನಸ್ಸಾದ್ದರಿಂದ ಆ ಮನಸ್ಸಿನಿಂದ ಎಡೆಬಿಡದೆ ನಾವು ನಿರಂತರ ಪರಮಾತ್ಮ ಧ್ಯಾನ ಮಾಡಿಬಿಟ್ರೆ ನಮಗೆ ಧನ ಚಿಂತೆ ಆಗಲಿ, ರಾಜಕೀಯ ಚಿಂತೆ ಆಗಲಿ, ಲೌಕಿಕ ಚಿಂತೆ ಆಗಲಿ, ಭೋಗ ಚಿಂತೆ ಎಲ್ಲಿಂದ ಬರೋಕ್ಕೆ ಸಾಧ್ಯ? ನೀವು ಯಾವ ರಾಜಕೀಯ ಚಿಂತೆ ಮಾಡಬೇಕಾದ್ರೆ ಭಗವಂತನ ಬಿಟ್ಟು ಮಾಡಬೇಕು, ಭೋಗ ಚಿಂತೆ ಮಾಡಬೇಕಾದ್ರೆ ಭಗವಂತನ ಬಿಟ್ಟು ಮಾಡಬೇಕು. ಹಾಗಾದ್ರಿಂದ ಎಡೆಬಿಡದೆ ನಿರಂತರವಾಗಿ ಪರಮಾತ್ಮ ಚಿಂತನೆಯನ್ನೇ ಹಚ್ಕೊಂಡವರಿಗೆ ಇನ್ನು ಬೇರೆ ಸಾಧನೆ ಹೇಳೋ ಅವಶ್ಯಕತೆಯೇ ಇಲ್ಲ. ಅದು ನಿರಂತರ ಆ ಒಂದು ಭಾವ ನಡೀತಾ ಇದ್ಬಿಟ್ಟ ಮೇಲೆ ಎಲ್ಲ ಸಾಧನೆಗಳು ಕೈಗೂಡು ಹಾಗೇನೆ, ಒಗ್ಗೂಡು ಹಾಗೇನೆ. ಅದು ಒಂದು ಏನು ಕಷ್ಟ ಆಗುತ್ತೆ ಅಂದರೆ ನಿರಂತರವಾದಂತಹ ಸೇವನೆ ಮಾಡೋದಿದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ. ಅವನಿಗೆ ಏನಾದರೂ ಕೆಲವಷ್ಟನ್ನು ಒಂದು ಕರ್ಮಗಳನ್ನು ಭಾವನೆಯನ್ನು ಹೇಳಲೇಬೇಕಾಗತ್ತೆ. ಶಾಸ್ತ್ರದಲ್ಲಿ ಅನೇಕ ವಿಧಿ ನಿಷೇಧಗಳನ್ನು ಹೇಳಿದ್ದಾರೆ. ಶಾಸ್ತ್ರ ಅಂದರೆ ವೇದ. ವೇದದಲ್ಲಿ ಇಂಥದ್ದನ್ನು ಮಾಡಿಕೊಡೋದು, ಇಂಥದ್ದೆಲ್ಲ ಮಾಡಬಾರ್ದು, ಇದು ಇಂಥ ಪಾಪ ಕಾರಣ ಅಂಥೇಳಿ ಕೆಲವು ನಿಷೇಧಗಳನ್ನೆಲ್ಲ ಹೇಳ್ಬೋದು. ಹಾಗಾಗಿ ಮೊದಲು ವಿಧಿಯನ್ನು ಹೇಳೋದು, ಅವನು ನಿಷೇಧ ಹೇಳೋದು ವೇದ ಸ್ವಭಾವವೇ. ವಿಧಿ ನಿಷೇಧಾತ್ಮಕೋ ವೇದ ಅಂತ ಸೂತ್ರ. ವೇದದ ಸ್ವಭಾವ ವಿಧಿಸೋದು, ಇಂಥ ನಿಷೇಧ ಮಾಡೋದು ಅಂತ. ಆದರೆ ಈ ಎಲ್ಲ ವಿಧಿಗೂ ನಿಷೇಧಕ್ಕೂ ಸ್ಕೇಲ್ ಏನು? ಇಂಥದ್ದನ್ನು ಮಾಡು ಅಂತ ಹೇಳೋದಕ್ಕೆ ಯಾವ ಆಧಾರದಲ್ಲಿ ಮಾಡು ಅಂತ ಹೇಳುತ್ತೆ. ಇಂಥದ್ದನ್ನು ಮಾಡಬೇಡ ಅಂತ ಹೇಳ್ತಲ್ಲ, ಅದಕ್ಕೇನು ಆಧಾರ ಅಂತ ಕೇಳಿದ್ರೆ ಒಂದೇ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಸ್ಮರ್ತವ್ಯ ಸತತಂ ವಿಷ್ಣು ನ ವಿಸ್ಮರ್ತವ್ಯೋ ಕದಾಚನ ಸರ್ವೇ ವಿಧಿ ನಿಷೇಧಾಶ್ಚ ಏತಯೋರೇವ ಕಿಂಕರಾಹ. ಏನಪ್ಪ, ನಿರಂತರವಾಗಿ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇರೋದು ಅನ್ನೋದೇನಿದೆ ಇದೇ ಎಲ್ಲ ವಿಧಿಗಳಿಗೆ ಅರ್ಥವು. ಪರಮಾತ್ಮನ ಮರೆಯಬಾರ್ದು ಅನ್ನೋದೇನಿದೆ ಇದೇ ಎಲ್ಲ ನಿಷೇಧಗಳಿಗೂ ಅರ್ಥವು.
ಯಾಕೆ ಸುಳ್ಳೇಬಾರ್ದು ಅಂತಂದರೆ ಅದು ಪರಮಾತ್ಮ ದೂರವಾಗುತ್ತೆ, ಯಾಕೆ ಹಿಂಸೆ ಮಾಡಬಾರ್ದು ಅಂದರೆ ಅದು ಪರಮಾತ್ಮ ದೂರವಾಗುತ್ತೆ, ಯಾಕೆ ಬೇರೆ ಇನ್ನೊಬ್ಬರು ತೊಂದರೆ ಮಾಡಬಾರ್ದು ಅಂದರೆ ಅದು ಬರೋದು ದೂರ. ಎಲ್ಲ ನಿಷೇಧ ವಾಕ್ಯವೂ ಎಲ್ಲ ನಿಷೇಧ ವ್ಯಾಪಾರವೂ ಕೂಡ ಪರಮಾತ್ಮ ಸ್ವಭಾವಕ್ಕೆ ದೂರವಾಗುತ್ತೆ ಅನ್ನೋ ಕಾರಣದಿಂದ ಅದನ್ನೆಲ್ಲ ನಿಷೇಧ ಮಾಡ್ತಾರೆ. ಎಲ್ಲ ಅಗ್ನಿಹೋತ್ರ ಮಾಡು, ಸಂಧ್ಯಾವಂದನೆ ಮಾಡು, ಪೂಜೆ ಮಾಡು, ಜಪ ಮಾಡು, ಏನು ಮಾಡು ಅಂತ ಅನ್ನೋದು ಭಗವಂತನ ಚಿಂತನೆ ಅದು. ಸತತಂ ಸ್ಪರ್ತವ್ಯ ವಿಷ್ಣು ನ ವಿಸ್ಪರ್ತವ್ಯ ಕದಾಚನ, ಯಾವತ್ತಿಗೂ ಮರಿಬಾರ್ದು. ಇದು ಏನು ಪ್ರಶ್ನೆ ಬರುತ್ತೆ ಅಂದರೆ, ನಿರಂತರ ಪರಮಾತ್ಮ ಚಿಂತನೆ ಮಾಡುವವನಿಗೆ ಆಶ್ರಮ ಕರ್ಮ ಬಿಟ್ಟು ಹೋದರೆ ಪಾಪ ಬರುತ್ತಾ ಇಲ್ವಾ? ಅಲ್ಲಪ್ಪ, ಅವನು ಗೃಹಸ್ಥನಾಗಿ ಅಥವಾ ಬ್ರಹ್ಮಚಾರಿಯಾಗಿ ಬಿಟ್ಟು ವೇದಾಧ್ಯಯನ ಮಾಡಿದೆ, ಅಗ್ನಿ ಕಾರ್ಯ ಮಾಡಿದೆ, ಸರ್ವದಾ ನಾರಾಯಣ 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 ಅಂತ ಬಿಟ್ಟರೆ ಪರವಾಗಿಲ್ಲ. ಅಲ್ಲಪ್ಪ, ನಾನು ಯಾವ್ದಕ್ಕೆ ಹೇಳಬೇಕು ವೇದಾಧ್ಯಯನ, ಅಗ್ನಿ ಕಾರ್ಯ, ಗುರು ಶುಶ್ರೂಷೆ ಇವನ್ನ? ಹಾಂ, ಆಶ್ರಮ ಕರ್ಮ ಅದಕ್ಕಿರುತ್ತೆ ಅಂದರೆ, ಹಾಗಾದ್ರೆ ನೀನು ಆಶ್ರಮ ಕರ್ಮ ಅದಕ್ಕೋಸ್ಕರ ಇರುವಾಗ ಆಶ್ರಮ ಕರ್ಮ ಬಿಟ್ಟು ಅದನ್ನು ಮಾಡ್ತೀನಿ ಅಂತಂದ್ರೆ ಸರ್ವದ ನಾನು ಬನ್ನಿ, ಸುಲಭ ಅಲ್ವಾ? ಅಲ್ಲಪ್ಪ, ಸುಲಭ ಅಲ್ಲ. ಸರ್ವದ ಒಂದು ಏನು ಸುಲಭ ಅಲ್ಲಪ್ಪ, ಬೆಳಕಿನ ಸಂಜೆ ತನಕ ಕೂತ್ಕೊಂಡು ಬರೀ ಭಗವಂತ ನಾಮಸ್ಮರಣೆ ಮಾಡ್ತೀನಿ ಸುಲಭ. ಏನೇನು ಅಗ್ನಿಹೋತ್ರ ಮಾಡೋದಕ್ಕಿಂತ ಭಗವಂತ ನಾಮಸ್ಮರಣೆ ಮಾಡೋದು ಸುಲಭ. ಅಗ್ನಿಹೋತ್ರ ಮಾಡೋದು ಬಹಳ ಕಷ್ಟಪ್ಪ. ಅಲ್ಲ, ಅದಕ್ಕೆ ಅಧ್ಯಯನ ಮಾಡಿರ್ಬೇಕಲ್ಲ. ಅಗ್ನಿಹೋತ್ರ ಮಾಡೋಕ್ಕೇನು ಹುಡುಗಾಟನ? ಅದೇ ಚಕ್ಕೆ ಹಿಡ್ಕೊ, ಚಕ್ಕೆಯನ್ನು ಹುಡ್ಕೊಂತ ಇಟ್ಕೋಬೇಕು, ಆಮೇಲೆ ಅದ್ರ ಅಧ್ಯಯನ ಮಾಡ್ಕೊಂಡಿರೋ, ಆಮೇಲೆ ನಿಯಮ ಎಷ್ಟೋ. ಅಗ್ನಿಹೋತ್ರ ಆಗ್ಬಿಟ್ಟು ಎಲ್ಲ ಊಟ ಮಾಡ್ಕೊಳ್ಳಲ್ಲ. ಅಗ್ನಿಹೋತ್ರ ಕಾಲದಲ್ಲಿ ಎಲ್ಲೂ ಹೊರಗಡೆ ಇರೋ ಹಾಗಿಲ್ಲ. ಅಗ್ನಿಹೋತ್ರ ಬೇರೆ ಯಾವುದೇ ಇದನ್ನ ಇದು ಮಾಡ್ಕೋ ಹಾಗಿಲ್ಲ. ಎಷ್ಟೆಲ್ಲ ನಿಯಮ ಮಾಡಿದ್ದಾರೆ, ಭಾಳ ಕಷ್ಟಪ್ಪ, ಒದ್ದಾಟ. ಅಷ್ಟು ದೊಡ್ಡ ಅಗ್ನಿಹೋತ್ರವನ್ನ ಕೇವಲ ಒಳ್ಳೆ ಫ್ಯಾನಲ್ಲಿ ಕೂತ್ಕೊಂಡು ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಅಂದ್ಕೊಂಡು ಇದ್ಬಿಡ್ತೀನಿ, ಅದರಲ್ಲೇ ಎಲ್ಲ ಭವ ಆಗ್ಬಿಡುತ್ತೆ ಅಂತಂದರೆ ಏನು ವೇದಾಧ್ಯಯನ ಮಾಡಿದ್ರೆ ಎಷ್ಟು ಹುಡುಗಾಟ ಅನ್ನೋದು. 6-8 ವರ್ಷ ಕಾಲ ವೇದಾಧ್ಯಯನ ಮಾಡಬೇಕು, ಗುರುಗಳ ಹತ್ರ ಇದ್ಕೊಂಡು ಅವ್ರ ಸೇವೆ ಮಾಡಿಕೊಂಡು ಅವ್ರು ಹೇಳ್ಕೊಟ್ಟಾಗ ಹೇಳಿ ಅದನ್ನು ಕಂಠಪಾಠ ಮಾಡಿ ಅದನ್ನು ಒಪ್ಪಿಸಿ. ಈಗ ವೇದಾಧ್ಯಯನ ಮಾಡೋದಕ್ಕಿಂತ ಏಕಾದಶ್ವರ ರುದ್ರಾಭಿಷೇಕ ಮಾಡೋದು ಕಷ್ಟ, ಅದಕ್ಕಿಂತ ಗಾಯತ್ರಿ ಜಪ ನಿರಂತರವಾಗಿ ಮಾಡೋದು ಕಷ್ಟ. ಹಂಗೆ ಹೇಳ್ತಿಲ್ಲ ನಾನು. ಮನುಷ್ಯನ್ ಏನಪ್ಪಾ ಅಂತಂದ್ರೆ ವೃತ್ತಿ ಬೇರೆ ಬೇರೆ ಇದ್ರೆ ಭಾರಿ ಖುಷಿ ಆಗುತ್ತೆ ಹೊರತು ಬೆಳಗ್ಗಿಂದ ಸಂಜೆ ಕುತ್ಕೊಂಡು ನೀವು ಬರೀ ಭಗವಂತನ ಸ್ಮರಣೆ ಮಾಡಿದ್ರೆ ಯಾರಿಗೂ ಹೋಗಲ್ಲ. ನಾನೊಬ್ಬ ಮಾಡ್ತೀನಿ ಅಂತಾನಪ್ಪ, ಭಾಳ ಫಲ ಆಗಿ ಆಗುತ್ತೆ ಅಷ್ಟೇ. ಸಂಧ್ಯಾನ ಬಿಟ್ಟಿದ್ದು ದೋಷ ಬರಲ್ವಾ? ಅಗ್ನಿಹೋತ್ರ ಬಿಟ್ಟಿದ್ದು ದೋಷ, ಗೃಹಸ್ಥನಾಗಿ ಗೃಹಸ್ಥ ಧರ್ಮ ಬಿಟ್ಟಿದ್ದು ದೋಷ ಬರಲ್ವಾ? ವಿಹಿತತ್ವ ಆಶ್ರಮ ಕರ್ಮ ಅಪಿ ಸೂತ್ರ ಮಾಡಿದ್ದಾರೆ ಬಾದರಾಯಣರು. ಮೂರನೇ ಅಧ್ಯಾಯದಲ್ಲಿ 4ನೇ ಭಾಗದಲ್ಲಿ ಆ ಸಾಧನಾಧ್ಯಾಯದಲ್ಲಿ ಹೇಳುವಾಗ ಆಶ್ರಮ ಕರ್ಮವನ್ನು ಯಾವ ಕಾರಣಕ್ಕೂ ಬಿಡುಕೂಡುದು, ಸಂಧ್ಯಾದಿಗಳನ್ನು ಬಿಡುಕೂಡುದು. ಬಿಟ್ಟರೆ ಪಾತಿತ್ಯ ಬರುತ್ತೆ. ಅಕೂರ್ವನ್ ವಿಹಿತಂ ಕರ್ಮ ನಿಂದಿತಂಚ ಸಮಾಚಾರನ್ನ ಪ್ರಸಕ್ತಶ್ಚೇಂದ್ರಿಯಾಕ್ಷೇತ್ಯ ನರ ಪತರ ಮೃಚ್ಛತಿ, ಪತಿತನಾಗ್ತಾನೆ ಅಂತ ಹೇಳಿದೆ. ಅದು ಸ್ವತಂತ್ರ ಅನ್ವಯ. ಅಕೂರ್ವನ್ ವಿಹಿತಂ ಕರ್ಮ ನರ ಪತರ ಮೃಚ್ಛತಿ. ಬೆಳಗ್ಗಿಂದ ಸಂಜೆ ತನಕ ಭಗವಂತ ನಾಮಸ್ಮರಣೆ ಮಾಡ್ತಿದ್ರೆ ನಿಂದೆ ಆಗಿರೋ ಏನ್ ಮಾಡಕ್ ಬರುತ್ತೆ? ವಿಹಿತಂ ಕರ್ಮ ತ್ಯಕ್ತಂ ವಾ ನವ ವಿಹಿತಂ ಕರ್ಮ ತ್ಯಕ್ತಮಪಿ ಅಭಾವ ಭಾವೋತ್ಪತ್ತಿ ಕಥಂ ಶಕ್ಯತೆ ಸೋನ್ಯ ವಿಷಯ. ಇವಾಗ ಶಾಸ್ತ್ರದಲ್ಲಿ ವಿಹಿತ ಕರ್ಮ ಅಂತ ಒಂದು ಗೊತ್ತು ಮಾಡಿದ ಮೇಲೆ ನಾನು ನಮ್ಮ ಅಪ್ರಸಾದ ಬಂದು ಅಪ್ರಸಾದ ನಾರಾಯಣ ನೆಪ ಮಾಡ್ಕೊಂಡು ಬಿಡ್ತೀನಿ, ಅಪ್ರಸಾದ ಮಾಡಿದ್ರೆ ಎಲ್ಲ ಅದನ್ನೇ ಮಾಡ್ತಾರೆ. ಶಾಸ್ತ್ರ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ. ಬ್ರಾಹ್ಮಣರು ಕರೆದು ಧ್ವಂಸೋತ್ಸವ ಹೊಡಿತಾರಲ್ಲ, ಅಲ್ಲಪ್ಪ 3 ದಿನ ಬ್ರಾಹ್ಮಣರನ್ನು ಕರೆದು ಮಧ್ಯಾಹ್ನದವರೆಗೂ ಉಪವಾಸ ಇದ್ದು ಅವರ ನಿಧಾನ ಊಟ ಮಾಡೋದು ಅನುಭವಿಸಲೇಬೇಕು. ಅವರು ಬೇಗ ಬೇಗ ಊಟ ಮಾಡಿ ಸಸ್ಯಾಗ್ತಿದ್ದೇನೆ ಆಗಿಲ್ಲ, ಮಧ್ಯಾಹ್ನ 3 ಗಂಟೆವರೆಗೂ ಊಟ ಮಾಡ್ತಾರೆ. ಆಮೇಲೆ ಪಿಟ್ಟ ಪ್ರದಾನ ಮಾಡಬೇಕು. ಅಲ್ಲಿ ಹೋಗಿ ತಲೆ ತಿರುಗೋದಿರುತ್ತೆ, ಮಾರಾಯ ಏನಪ್ಪ ಈ ಶ್ರಾದ್ದ ಇದು ಅಂತ. ಮುಂದಿನ ಎಲ್ಲಾದ್ರೂ 500 ರೂಪಾಯಿ ಕೊಟ್ಬಿಡ್ತೀನಿ, ಶ್ರಾದ್ದು ಬೇಡ ಏನು ಬೇಡ ಅಂತಾನೆ. ಅಲ್ಲಿ ಭಗವಂತ ಸೇವೆ ಮಾಡ್ಬೋದು ಅಂತ ಹೇಳಿದಲ್ಲ. ಆ ಬರುವಂತಹ ಪೇಷಂಟ್ಗೆಲ್ಲ ಭಗವಂತನ ರೂಪದವರು, ನಾನು ಆ ಭಗವಂತನ ರೂಪ ಅವರಿಗೆ ಭಗವಂತ ಸೇವೆ ಮಾಡ್ತಾ ಇದ್ದೀನಿ, ಇದರಿಂದ ಭಗವಂತ ಸುಪ್ರೀತನಾಗಲಿ, ತೇನ ಪರಮೇಶ್ವರಂ ಪ್ರೀಣಯಾನಿ ಅಂತ ಭಾವನೆ ಇಟ್ಕೊಂಡು ಪರಮಾತ್ಮ ರೂಪದಿಂದ ನೋಡಿ ಅವರನ್ನ ಪರಮಾತ್ಮ ರೂಪದಿಂದ ನೋಡ್ತಾ ಪ್ರೇಮದಿಂದ ನೋಡ್ತಾ ಅವರಿಗೆ ನಿಜವಾಗಿ ವಾಸಿಯಾಗಿಬಿಟ್ರೆ ಭಗವಂತ ಸುಪ್ರೀತನಾಗ್ತಾನೆ. ಇವನಲ್ಲಿ ಇರುವಂತಹ ಭಗವಂತನಿಗೆ ಸಂತೋಷವಾಗಲಿ ಅನ್ನೋ ದೃಷ್ಟಿಯಲ್ಲೇ ನಾನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಹೇಳಿ ಭಗವನ್ನಾಮ ಉಚ್ಚಾರಣೆ ಮಾಡ್ತಾ ಭಗವದ್ಭಾವನೆ ಮಾಡ್ತಾ ಬಂದಂತಹ ಪೇಷಂಟ್ಗಳಿಗೆ ಆ ಭಾವನೆಯನ್ನು ಮಾಡ್ಬೋದಲ್ಲ ಅವ್ರ ಟ್ರೀಟ್ಮೆಂಟು. ಮನಸ್ಸಲ್ಲಿ ಭಗವದ್ಭಾವನೆ ಮಾಡೋಕ್ಕೆ ತೊಂದರೆ ಇಲ್ಲ. ಬಾಯಲ್ಲಿ ಇವಾಗ ಕರ್ಮೇಂದ್ರಿಯಕ್ಕೂ ಜ್ಞಾನೇಂದ್ರಿಯಕ್ಕೂ ಕ್ಲಾಶ್ ಏನಾಗಲ್ಲ. ಇದು ಟ್ರೀಟ್ಮೆಂಟ್ ಮಾಡೋದೆಲ್ಲ ಕರ್ಮೇಂದ್ರಿಯದಿಂದ, ಭಾವನೆ ಮಾಡೋದೆಲ್ಲ ಜ್ಞಾನೇಂದ್ರಿಯದಿಂದ, ಮನಸ್ಸಿನಿಂದ.
ಇವಾಗ ನಾನು ನಡ್ಕೊಂಡು ಹೋಗ್ತೀವಿ ಹೊಳೆಗೆ, ನಡ್ಕೊಂಡು ಹೋಗುವಾಗ ಈ ಹೆಜ್ಜೆ ಇಟ್ಟೆ, ಇವಾಗ ಈ ಹೆಜ್ಜೆ ಇಡ್ತಾ ಇದ್ದೀನಿ, ಮತ್ತು ಈ ಹೆಜ್ಜೆ ಇಡ್ತೀನಿ, ಹೆಜ್ಜೆಗೂ ಮನಸ್ಸಿರ್ಬೇಕಾ? ಒಂದು ಸ್ಟಾರ್ಟಿಂಗ್ ಬೇಕು, ಯಾವುದೋ ಹೋಗಬೇಕು ನಿಂತ್ಕೊಂಡು ಶುರು ಮಾಡ್ತಾನೆ, ಮನಸ್ಸೆಲ್ಲೋ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಮನೆ ಅಡುಗೆ ಮಾಡ್ಕೊಳ್ತಾ ಇರ್ಬೇಕಾದ್ರೆ ತಾಯಿ ಒಬ್ಬತ್ತು ಹೆಜ್ಜೆಗೂ ಅಡುಗೆ ಮಾಡ್ತಾಯಿದ್ದೀನಿ, ಅಡುಗೆ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಅಡುಗೆ ಮಾಡ್ತಾಳೆ, ಏನಿಲ್ಲ, ಮನಸ್ಸೆಲ್ಲೋ ಇಟ್ಕೊಂಡು ಅಡುಗೆ ಮಾಡ್ತಾಳೆ. ಕರ್ಮೇಂದ್ರಿಯಕ್ಕೂ ಜ್ಞಾನೇಂದ್ರಿಯಕ್ಕೂ ಪರಸ್ಪರ ವಿರೋಧ ಇಲ್ಲ. ಹಾಗಾಗಿ ನೀವು ಭಾವನೆ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಇವು ನನ್ನ ಪ್ರಶ್ನೆ ಅದಲ್ಲ, ಅವ್ಯಾವೃತ್ತ ಭಜನಾದಲ್ಲಪ್ಪ, ಎಡಬಿಡದೆ ಪರಮಾತ್ಮನನ್ನೇ ಭಜಿಸೋದು ಅನ್ನೋದೇನಿದೆ ಇದು ಭಾಳ ಹೆಚ್ಚಿನ ಸಾಧನ, ಭಕ್ತಿ ಬೆಳೆಯೋದಕ್ಕೆ ಎಂದರು. ಇದೇನೋ ಒಪ್ಪುವಂಥ ಯುಕ್ತಿ ಇದೆ ಇದಕ್ಕೆ. ಯಾಕಂದರೆ ಎಡಬಿಡದೆ ಮಾಡುವವನಿಗೆ ಇನ್ನು ಅದಲ್ಲದೆ ಬೇರೆ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ. ಯಾವುದನ್ನು ಎಡಬಿಡದೆ ಮಾಡ್ತಿರ್ತಾನೋ ಅದು ಬೆಳೆದೇ ಬೆಳೆಯುತ್ತೆ. ನನ್ನ ಪ್ರಶ್ನೆ, ಲೌಕಿಕ ವ್ಯವಹಾರವಲ್ಲ, ಲೌಕಿಕ ಕರ್ಮವಲ್ಲ ಬಿಟ್ಟು ಹೋಗುತ್ತೆ, ಶಾಸ್ತ್ರೀಯ ಕರ್ಮವಲ್ಲ ಬಿಟ್ಟು ಹೋಗ್ಬಿಡುತ್ತಲ್ಲಪ್ಪ. ಕರ್ಮ ಮಾಡೋದು ಭಗವತ್ ಪ್ರಾಪ್ತಿಗೆ ಆದ್ರಿಂದ ಎರಡೂ ಒಂದೇ ಆಗತ್ತೆ, ಎರಡರಲ್ಲೂ ಏನು ವ್ಯತ್ಯಾಸ ಆಗಲ್ಲ. ಅಲ್ಲಪ್ಪ, ಹಾಗಿದ್ಮೇಲೆ ಶಾಸ್ತ್ರದ 16 ಹೇಳಿದೀನಿ, ಎಲ್ಲರೂ ನಾಮಸ್ಮರಣೆ ಮಾಡ್ಕೊಂಡು ಇದು ಹೇಳ್ಬೋದಾಗಿತ್ತಲ್ಲ. ಅದನ್ನು ಹೇಳಿದೆ, ಅದು ಯಾರಿಗೆ ಸತತವಾಗಿ ನಾಮಸ್ಮರಣೆ ಮಾಡಕ್ಕಾಗಲ್ಲ. ಸತತವಾಗಿ ಮಾಡೋದು ಬೇಡಪ್ಪ, ಎಷ್ಟೊತ್ತು ಅಗ್ನಿಹೋತ್ರ ಇದೆ ಅಷ್ಟೊತ್ತು ನಾಮಸ್ಮರಣೆ ಮಾಡಿ ಹೇಳ್ಬೋದಾಯ್ತಲ್ಲ. ಹಂಗೆ ಅಗ್ನಿಹೋತ್ರ ಕಾಲದಲ್ಲಿ ಅಗ್ನಿಹೋತ್ರ ಮಾಡು, ಬೇರೆ ಕಾಲದಲ್ಲಿ ಬೇರೆ ಚೇಷ್ಟೆ ಮಾಡ್ತೀಯಲ್ಲ ಆ ಕಾಲದಲ್ಲಿ ನಾಮಸ್ಮರಣೆ ಮಾಡು, ಅದರಿಂದ ಇನ್ನೂ ಜಾಸ್ತಿ ಫಲ ಆಗುತ್ತೆ. ಆ ಬೇರೆ ಕಾಲದಲ್ಲ, ಅಗ್ನಿಹೋತ್ರ ಮಾಡೋದಪ್ಪ, ನಾಮಸ್ಮರಣೆ ಮಾಡಿ ಅದು ಕರ್ಮನಿಂದ ಆಗತ್ತೆ. ಅದು ಹಂಗಲ್ಲ, ಕರ್ಮ ಮಾಡ್ಲಿ, ಬೇರೆ ನಾನು ಕರ್ಮಕಾಲದಲ್ಲೂ ಒಂದು ನಮೋ ನಾರಾಯಣಾಯ, ಒಂದು ನಮೋ ಭಗವತಿ ವಾಸುದೇವಾಯ ಅನ್ಕೊಂಡು ಕೂತ್ಕೊಳ್ತೀನಿ, ತಪ್ಪೇನು? ಯಾವಾಗ್ಲೂ ಮಾಡು. ನನ್ಗೆ ಯಾವಾಗ ಮಾಡು, ನನ್ಗೆ ಕರ್ಮಕಾಲದಲ್ಲಿ ಮಾತ್ರ ಮಾಡ್ತೀನಿ, ಬೇರೆ ಕಾಲದಲ್ಲಿ ಮಾಡ್ತೀನಿ ಅಂದ್ರೆ ತಪ್ಪು. ನಿರಂತರ ಅಲ್ಲ, ನಿರಂತರ ಮಾಡ್ತೀನಿ ಅನ್ನೋದು ಯಾವಾಗ ಆರಂಭದ ಹಂತದ ನಿರಂತರ ಆಗೋದಿಲ್ಲ, ಇದು ಯುಕ್ತಿ ವಿರುದ್ಧ, ವಿರುದ್ಧ. ಇವಾಗ ನಿರಂತರ ಮಾಡ್ತೀನಿ ಯಾರಾದ್ರೂ ಒಬ್ಬ ಕೂತ್ಕೊಂಡು ಅನ್ಕೋ, ನಿರಂತರ ಮಾಡುವಾಗ ಎಷ್ಟೋ ಹೊತ್ತು ಮನಸ್ಸಿರುತ್ತೆ, ಆಮೇಲೆ ಬಾಯಲ್ಲಿ ಬರ್ತಾ ಇರುತ್ತೆ ಶಬ್ದ, ಅದು ಮನಸ್ಸಲ್ಲಿ ಇರೋದೇ ಇಲ್ಲ. ಆರ್ಟಿಫಿಷಿಯಲ್ ಯಾಂತ್ರಿಕವಾಗಿ ಹೇಳ್ತಿರ್ತಾನೆ. ಆದರೆ ಮನಸ್ಸಿಟ್ಟು ಪ್ರೇಮಪೂರ್ವಕವಾಗಿ ನಾಮಸ್ಮರಣೆ ಮಾಡೋದು ಅನ್ನೋದು ನಿರಂತರ ಮಾಡೋದು ಕಷ್ಟ. ಆದರೆ ಅದನ್ನು ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ, ಅವನು ಗೃಹಸ್ಥರಾಗಿದ್ದು ಬ್ರಹ್ಮಚಾರಿಯಾಗಿದ್ದು ಬೇರೆ ಒಂದು ಆಶ್ರಮಕ್ಕೆ ಸೇರಿದವರಾಗಿದ್ದರೆ ಆಶ್ರಮ ಕರ್ಮ ಬಿಟ್ಟರೆ ಶ್ರಾದ್ದ, ಅಪ್ಪ ಅಮ್ಮನ ಶ್ರಾದ್ದ ಆವತ್ತು ನಾನು ನಾಮಸ್ಮರಣೆ ಮಾಡ್ತಾ ಕೂತ್ಕೊಂಡ್ಬಿಡ್ತೀನಿ, ಶ್ರಾದ್ದ ಮಾಡಲ್ಲ ಅಂದರೆ ಹೋಗ್ತೀರಾ? ತಪ್ಪ ನೋಡಪ್ಪ, ನಿಮ್ಮಲ್ಲ ಹೇಳ್ಬಾರ್ದು, ತಪ್ಪಾಗಿದೆ ಅಂತ ಹೇಳ್ದ. ಶ್ರಾದ್ದಿನೂ ನಾನು ನಾಮಸ್ಮರಣೆ ಮಾಡ್ತೀನಿ. ಸಂಧ್ಯಾವನ್ನೇ ಬಿಡೋದ್ರಿಂದ ಪಾಪ ಬರುತ್ತಾ? ಸ್ಮೃತಿಯಲ್ಲಿ ಇದೆಯಲ್ಲಪ್ಪ, ಸಂಧ್ಯಾವನ್ನೇ ಬಿಡೋದ್ರಿಂದ ಪಾಪ ಬರೋದ್ರಿಂದ ಹೇಳಿದಪ್ಪ. ಅದಪ್ಪ ಅಕುರ್ವನ್ ವಿಹಿತಂ ಕರ್ಮ, ಅದು ಬೇಡ, ಸಂಧ್ಯಾವನ್ನೇ ಬಿಡೋದ್ರಿಂದ ಪಾಪ ಬರುತ್ತೋ ಇಲ್ವೋ? ಅಲ್ಲಿ ತೈತ್ರಿಯಲ್ಲಿ ನಿತ್ಯಾಕರಣಂ ಲಕ್ಷಣಂ ಅಂತ ಹೇಳಿ ಪೂರ್ವೋಪಚಿತ ದುರ್ದೇಭ್ಯ ಪ್ರಾಪ್ಯಮಾನಾಯ ಪ್ರತ್ಯವಾಯ ಕ್ರಿಯಾಯ ನಿತ್ಯಾಕರಣಂ ಲಕ್ಷಣಂ ಅಂತ ಹೇಳಿ ಭಾಷ್ಯಕಾರರು ಮಾಡದೇ ಇರೋದ್ರಿಂದ ಬರೋದಿಲ್ಲ, ಮಾಡದೇ ಇರೋದ್ರಿಂದ ಜನ್ಮಾಂತರ ಮಾಡಿದಂತಹ ಪಾಪ ಫಲ ಕೊಡೋಕೆ ಅವಕಾಶ ಮಾಡಿಕೊಡುತ್ತೆ, ಅದು ಗುರುತು ಮಾಡದೇ ಇರೋ ಪಾಪ ಬರುತ್ತೆ ಅನ್ನೋಕ್ಕೆ ಅಂತ ಅರ್ಥ ಕೊಟ್ಟಿದ್ದಾರೆ. ನಿತ್ಯ ಕರ್ಮವನ್ನು ಮಾಡದೆ ಹೋದರೆ ಜನ್ಮಾಂತರ ಏನೋ ಪಾಪ ಮಾಡಿರ್ತೀವಲ್ಲ ಅದು ಫಲ ಕೊಡೋಕೆ ಅವಕಾಶ ಮಾಡಿಕೊಡುತ್ತೆ. ಯಾಕೆಂದರೆ ಕರ್ಮ ಛಿದ್ರ ಆಗ್ಬಿಡುತ್ತಲ್ಲ, ಕರ್ಮ ಛಿದ್ರ ಅಂದರೆ ಹೇಗೆ ಅಂದರೆ ನಮಗೆ ಯಾವ ಟೈಮಲ್ಲಿ ನಮಗೆ ರಕ್ಷಣೆ ಇಲ್ವೋ ಆ ಟೈಮಲ್ಲಿ ನಮಗೆ ಇನ್ಯಾವುದೋ ಒಂದು ಅಟ್ಯಾಕ್ ಮಾಡ್ಕೊಡ್ಬೋದಲ್ಲ. ನಿತ್ಯ ಕರ್ಮ ಮಾಡದೇ ಇದ್ದಾಗ ನಮಗೆ ರಕ್ಷಣೆ ಇಲ್ಲ, ರಕ್ಷಣೆ ಇಲ್ಲದೆ ಇದ್ದಾಗ ಪಾಪಕರ್ಮ ಫಲ ಕೊಡೋಕೆ ಅವಕಾಶ ಮಾಡ್ಕೊಂಡ್ಬಿಡುತ್ತೆ. ಆದ್ದರಿಂದ ನಿತ್ಯಕರ್ಮ ಮಾಡದೇ ಇರೋದ್ರಿಂದ ಪಾಪ ಬರುತ್ತೆ ಅಂತ ಒಂದು ಅರ್ಥ ಕೊಟ್ಟಿದ್ದಾರೆ ಶಂಕರಾಚಾರ್ಯರು. ಆದರೆ ಭಾಷ್ಯಕಾರರು ಇದರಲ್ಲಿ ಬೃಹದಾರಣ್ಯ ತೋರಿಸಿದ ಒಂದು ಜ್ಞಾಪಕ ಇದೆಯಾ? ಆ ಬೃಹದಾರಣ್ಯದಲ್ಲಿ ಸ್ಪಷ್ಟವಾಗಿ ನಿತ್ಯಾಕರಣಂ ಅಕರಣೇನ ಪ್ರತ್ಯವಾಯ ಉತ್ಪದ್ಯತೆ, ನಿತ್ಯಕರ್ಮವನ್ನು ಮಾಡದೆ ಹೋದ್ರೆ ಪ್ರತ್ಯವಾಯ ಬರುತ್ತೆ, ಪಾಪ ಬರುತ್ತೆ, ದೋಷ ಬರುತ್ತೆ. ಟಿಪ್ಪಣಿ ಕೊಟ್ಟಿದ್ದ ಇವಾಗ ವಾಕ್ಯದ ಸಮನ್ವಯ ಮಾಡೋ ವಿಚಾರ ಅಲ್ಲ. ಇವಾಗ ವಾಕ್ಯಕ್ಕೆ ಸಮನ್ವಯ ಹೇಗೆ ಮಾಡೋದು, ಅವಿರೋಧ ಮಾಡೋದು ವಿಚಾರ ಅಲ್ಲ. ವಿಚಾರ ಪ್ರಶ್ನೆ ಏನು, ನಿತ್ಯ ಕರ್ಮವನ್ನು ಮಾಡೋ ಜಾಗದಲ್ಲಿ ಸತತವಾಗಿ ಭಗವನ್ ನಾಮಸ್ಮರಣೆ ಮಾಡಿದರೆ ಅವನಿಗೆ ದೋಷ ಬರುತ್ತಾ ಇಲ್ವಾ ಪ್ರಶ್ನೆ. ಏನ್ ಗೊತ್ತಾ, ನೀವು ಹೇಳಿದಂಗೆ ಒಂದೇ ಸಲ ಯಾರು ಏನು ಸೂತ್ರ ನೋಡ್ತಿದ್ದಂಗೆ ಬೆಳಗಿನ ಸಂಜೆ ಅವನಿಗೆ ಭಜನೆ ಮಾಡಲ್ಲ, ನಾಮಸ್ಮರಣೆ ಮಾಡಲ್ಲ ಮಾಡ್ತಾರೆ. ಒಬ್ಬ ನಮ್ಮ ಹನುಮಂತವ್ರು ಅಂತಾರೆ, ನಮ್ಗೆ ಅದ್ಭುತ ಮಾಡಕ್ಕಾಗಲ್ರಿ, ನಮ್ಗೆ ವೇದಾಧ್ಯಯನ ಮಾಡಕ್ಕಾಗಲ್ರಿ, ನಮ್ಗೆ ನಾವು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವ, ಓಂ ನಮ ಶಿವಾಯ ದೇಹ ಕೂತ್ಕೋದಿಲ್ಲ. ಬೆಳಗಿನ ಸಂಜೆ ಆಮೇಲೆ ನಮ್ಗೆ ಲೌಕಿಕ ವ್ಯಾಪಾರ ಮಗು ಹೇಳ್ತಾ ಇದ್ದೀನಿ. ಸುಮ್ಮನೆ ತರಕಾರಿ ಆಗ್ಬೇಕಾ? ಅಲ್ಲಪ್ಪ ಹೇಳ್ತೀನಿ ಅಂತಾರೆ ತರ್ಕ ಅಂತಾರೆ ನೋಡ್ರಿ. ಅದಾದ್ರೆ ಬರಲ್ಲ, ಸರಿ ಒಪ್ಕೊಂತೀವಿ, ನಾವು ಇಲ್ಲಂತಿಲ್ಲ. ಯಾವಾಗಲೂ ಮಾಡ್ತಾ ಇದ್ರೆ
ಅಲ್ಲ, ಕಾರ್ಯ ಮಾಡೋದು ಕರ್ಮ ಹೇಳಿದ, ಕಾರ್ಯ ಮಾಡೋದು ಕರ್ಮೇಂದ್ರಿಯ. ಕರ್ಮೇಂದ್ರಿಯ ವ್ಯಾಪಾರ ಮಾಡ್ತಿರ್ಬೇಕಾದ್ರು ಮನಸ್ಸಲ್ಲಿ ನಾಮಸ್ಮರಣೆ ಮಾಡ್ಬೋದಲ್ಲ. ಹಾಂ, ಅವಾಗ ಅಗ್ನಿಹೋತ್ರಾದಿ ಕರ್ಮ ಈ ಕರ್ಮ ಮಾಡ್ದಂಗ ಅಗ್ನಿಹೋತ್ರ ಮಂತ್ರ ಹೇಳ್ಕೊಂಡು ಅಗ್ನಿಹೋತ್ರ ಮಾಡಲ್ಲ, ನಾಮಸ್ಮರಣೆ ಮಾಡಿಕೊಂಡು ಲೌಕಿಕ ಕರ್ಮವನ್ನು ಮಾಡ್ತಿರ್ತಾನೆ. ಯಾವ ಲೌಕಿಕ ಕರ್ಮವನ್ನು ಮಾಡ್ತಾ ಇರಲ್ಲ. ಲೌಕಿಕ ಕರ್ಮ ಬಿಡೋಕ್ಕಾಗಲ್ಲ, ಯಾಕೆಂದರೆ ಲೌಕಿಕ ಕರ್ಮ ಬದುಕು. ಇವಾಗ ಕಣ್ಣು ಮುಚ್ಕೊಂಡು ನಡೆಯೋಕ್ಕಾಗುತ್ತಲ್ಲಪ್ಪ, ನಡೆಯದೇ ಇರೋಕ್ಕಾಗುತ್ತಲ್ಲಪ್ಪ, ಅಥವಾ ಊಟ ಮಾಡದೇ ಇರೋಕ್ಕಾಗತ್ತಾ, ಅಥವಾ ಮೋಚನ ಒಂಟು ಮಾಡದೇ ಇರೋಕ್ಕಾಗತ್ತಾ? ಶರೀರ ಧರ್ಮ ಒಂಟು ಮಾಡಲೇಬೇಕು, ಊಟ ಮಾಡಲೇಬೇಕು, ಅಥವಾ ನಡಿಲೇಬೇಕು, ಓಡಾಡಲೇಬೇಕು. ಇಷ್ಟು ಕ್ರಿಯೆ ಮಾಡ್ತಿರ್ಬೇಕಾದ್ರೂ ಆ ಕ್ರಿಯೆ ಮಾಡುವಾಗ ನಾವು ವಿಚ್ಛಿತ್ತಿ ಮಾಡಲ್ಲ, ನಾಮಸ್ಮರಣೆ ಮಾಡ್ತಾ ಇರ್ತಾನೆ. ಇನ್ನು ನೀವೇನೋ ಹಂಗೆ ಅಗ್ನಿಹೋತ್ರ ಮಾಡು, ವೇದಾಧ್ಯಯನ ಮಾಡು, ಅದು ಬಹಳ ಕಷ್ಟ. ಅಯ್ಯೋ ನಮ್ಮ ಇದು ಶಿವ ಹೋಗುತ್ತೆ ಮಹಾಪ್ರಾಣ ಹೇಳಿ, ಬಹಳ ಕಷ್ಟ. ಒತ್ತಕ್ಷರ ರಾಮ 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 ರಾಮ, ಒತ್ತಕ್ಷರ ಇಲ್ಲ, ಏನು ಕಷ್ಟ ಇಲ್ಲ, ಸುಲಭವಾಗಿ ಹೇಳ್ಕೊಂಡು ಹೋಗ್ತೀನಿ ನಾನು. ಏನು ನಿರಂತರ ರಾಮ ಜಪ ಮಾಡ್ತೀನಿ. ಅಲ್ಲಯ್ಯ, ಇವಾಗ ಶಾಸ್ತ್ರ ಒಪ್ಕೊಂಡಿದ್ಯಾ ಪ್ರಶ್ನೆ? ಇವಾಗ ಅವನು ಒಪ್ಕೊಂಡಿದೆ. ಯಾಕೆ ಗೊತ್ತಾ, ಇಲ್ಲಿ ಜನ್ಮುಹೂರ್ತಂ ಕ್ಷಣಂ ಬಾಪಿ ವಾಸುದೇವ ಚಿಂತಿದೆ. ಹಾಗಾದ್ರೆ ಶಾಸ್ತ್ರದಲ್ಲಿ ನಿತ್ಯಕರ್ಮ ಹೇಳಿದಕ್ಕೆಲ್ಲ ಗತಿ ಇಲ್ಲ ಅಂತ ಆಗತ್ತಲ್ಲ. ಯಾರು ಮಾಡಕ್ಕಾಗಲ್ವೋ ಆತರ ನಿತ್ಯವಾಗಿ ಸಂಪೂರ್ಣವಾಗಿ ಭಗವಂತನಿಗೋಸ್ಕರ ಟೈಮ್ ಕೊಡಕ್ಕಾಗಲ್ವೋ, ಇಷ್ಟಾರು ಮಾಡಿ ಅದರ ಯೋಗ್ಯತೆ ಮಾಡ್ಕೊಂಡು ಉದ್ಧಾರ ಆಗಿಂದ ಅಷ್ಟೇ. ಅಲ್ಲ, ಇಲ್ಲೊಂದು ಧರ್ಮ ಸೂಕ್ಷ್ಮ ಇದೆ, ಹೇಳ್ತೀನಿ ಕೇಳಿ. ಯಾವುದು ಅಲ್ಲ ಉತ್ತರ. ನಿಜ, ನಿರಂತರವಾಗಿ ಭಗವತ್ ಚಿಂತನೆ ಮಾಡ್ತೀನಿ ಅಂತ ಯಾರು ಅಂದ್ಕೊಂಡಿದ್ದಾನೋ ಅವನಿಗೆ ಶಾಸ್ತ್ರ ಸನ್ಯಾಸ ಹೇಳಿದೆ. ಸನ್ಯಾಸ ಮಾಡಿಯೇ ಮಾಡಬೇಕೇ ಹೊರತು ಆಶ್ರಮದಲ್ಲಿ ಮಾಡಬಾರ್ದು. ಸರ್ವದಾ ಭಗವತ್ ಚಿಂತನೆ ಮಾಡೋ ಯೋಗ್ಯತೆ ಇದ್ದವರಿಗೆ ಸನ್ಯಾಸ ಮಾಡೋಕ್ಕೆ ಏನು ತೊಂದರೆ? ಬಟ್ಟೆ ಚೇಂಜ್ ಮಾಡೋಕ್ಕೆ ಕಷ್ಟನಾ? ಶಾಸ್ತ್ರ ಅದಕ್ಕೆ ಕ್ರಮ ಹೇಳಿಲ್ಲ. ಶಾಸ್ತ್ರ ವರ್ಣಾಶ್ರಮದಲ್ಲಿ ವರ್ಣಾಶ್ರಮ ವಿಧಾನ ಮಾಡಬೇಕಾದ್ರೆ ನೀನು ಗೃಹಸ್ಥನಾಗಿದ್ದು ಅಥವಾ ಬ್ರಹ್ಮಚಾರಿ ಆಗಿದ್ದು ನಾನು ವೇದಾಧ್ಯಯನ ಮಾಡದೇ ಇರ್ತೀನಿ, ಸಂಧ್ಯಾವನೆ ಮಾಡದೇ ಇರ್ತೀನಿ, ತಪ್ಪು ಶಾಸ್ತ್ರ. ನಾನು ನಿರಂತರ ನಾಮಸ್ಮರಣೆ ಮಾಡ್ತೀನಿ ಅಂತಂದ್ರೆ ಮಾಡು, ನಿರಂತರ ನಾಮಸ್ಮರಣೆ ಮಾಡೋದು ಒಪ್ಪತ್ತೆ. ಆದರೆ ಅದಕ್ಕೆ ವ್ಯವಸ್ಥೆ ಹಾಳು ಮಾಡಬೇಡ. ವ್ಯವಸ್ಥೆ ಅನ್ನೋದು ವ್ಯಕ್ತಿಗಿಂತ ದೊಡ್ಡದು. ವರ್ಣಾಶ್ರಮ ಅನ್ನೋದು ವ್ಯವಸ್ಥೆ, ಅದು ಸಾಮಾಜಿಕ ವ್ಯವಸ್ಥೆಯನ್ನು ವೈಯಕ್ತಿಕವಾಗಿ ಹಾಳು ಮಾಡೋದಕ್ಕೆ ಒಂದು ಕಾಲ ಶಾಸ್ತ್ರ ಕೊಟ್ಟಿಲ್ಲ. ನೀವು ನಿರಂತರ ಭಗವತ್ ಚಿಂತನೆ ಮಾಡೋಕೆ ಆಗೋದಾದಾಗ ಅದಕ್ಕೆ ಶಾಸ್ತ್ರ ಅದಕ್ಕೊಂದು ಆಶ್ರಮ ಗೊತ್ತಾಗಿದೆಯಲ್ಲ, ಆ ಆಶ್ರಮಕ್ಕೆ ಒಳಪಟ್ಟು ಮಾಡು. ನನಗೆ ಆ ಆಶ್ರಮಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ, ಕಳ್ಳ ಅವನು, ಅವನಿಗೆ ಅಳಿಕು ಸನ್ಯಾಸ ಮಾಡೋಕ್ಕೆ ಹೆದರಿಕೆ. ಗೃಹಸ್ಥನಾಗ್ಬಿಟ್ಟು ಏನೋ ಇಂದ್ರಿಯಾರ್ಥ ಮೂಢಾತ್ಮ ಸಹಚಾರಿ ಕಳ್ಳ ಅವನು. ಅವನು ಭಗವನ್ನಾಮ ಮಾಡ್ತಿದ್ರೆ ನಿತ್ಯಕರ್ಮ ಬಿಡ್ತಾರಲ್ಲ, ಅದು ನಿತ್ಯಕರ್ಮ ಬಿಟ್ಟು ಪಾಪ ಬರುತ್ತೆ. ಆ ಭಗವನ್ನಾಮ ಅಲ್ಲ, ಅದು ಸುಮ್ಮನೆ ತೋರಿಕೆ. ಅದು ಮಾನಸಿಕವಾಗಿ ಹೆದರಿಕೆಯಿಂದ ಭಗವನ್ನಾಮ ನಂತಿದ್ದಾನೆ ಹೊರತು ನಿತ್ಯಕರ್ಮವನ್ನು ಯಾವ ಕಾರಣಕ್ಕೂ ಬಿಡ್ಕೊಡೋದು. ವರ್ಣಾಶ್ರಮದವನು ಶಾಸ್ತ್ರದ ಮರ್ಯಾದೆ ಹೀಗೆ ಇರೋದು, ಶಾಸ್ತ್ರ ಪರಂಪರೆ ಸಂಪ್ರದಾಯ ಹೀಗೆ ಇಟ್ಕೊಂಡಿದ್ದಾರೆ. ಹಾಗಾದ್ರಿಂದ ನೀನು ನಿರಂತರ ಭಗಸ್ಮರಣೆ ಮಾಡ್ತೀಯಾ? ಬೈದಿದ್ದಾರೆ ಅರ್ಥ ದುಃಖಿತವೇ ಹೇಗೆ ಹೇಳೋದು? ಪುತ್ರೈಶ್ವರ್ಯ ಸುಖಂಬಸೆ ಮನುಸ್ಮೃತಿ ವಾಕ್ಯ ಇದೆಯಲ್ಲ, ಮನೆ ಬಿಟ್ಟು ಹೋಗ್ಬೇಕು ಅನ್ನೋ ನಿಯಮ ಇಲ್ಲ. ಏನಾದರೂ ಕಾರಣದಿಂದ ಅವನಿಗೆ ಮನೆಯಲ್ಲೇ ಇದ್ದುಕೊಂಡು ಅದು ಮಾಡ್ಕೊಂಡಿರ್ತೀನಿ ಅಂತಂದ್ರೆ ಪುತ್ರೈಶ್ವರ್ಯ ಸುಖಂಬಸೆ ಮನುಸ್ಮೃತಿಯಲ್ಲಿ ಸನ್ಯಾಸ ಮಾಡಿ ಕೂಡ ಒಂದು ರೀತಿ ಮನೆಗೆ ಸಂಬಂಧವಿದೆ, ಔಟ್ ಹೌಸ್ ತರಹ ಇದ್ಕೊಂಡು ತತ್ವ ಚಿಂತನೆ ಮಾಡ್ಕೊಂಡು ಇರಬಹುದು. ಅವ್ರ ಮನೆ ಸಂಬಂಧ ಇಟ್ಕೊಳ್ಳೋದಪ್ಪ. ಅಂದರೆ ಆಸ್ತಿ ವಿಚಾರವಾಗಲಿ ಅಲ್ಲ, ಇರೋದಕ್ಕೆ ಅಲ್ಲ, ದೇವಸ್ಥಾನ ಆಗಲಿ ಎಲ್ಲ ಅಲ್ಲ, ದೇವಸ್ಥಾನ ಒಂದೇ ಒಳ್ಳೆ ಮಾಡೋಕ್ಕಾಗತ್ತಾ? ದೇವಸ್ಥಾನ ಉಂಟು ಮಾಡ್ಬಿಡ್ತೀಯಾ? ಅದಕ್ಕೆ ಜಾಗ ಬರಲ್ಲ. ಅದಕ್ಕೆ ಅವನ ವ್ಯವಸ್ಥೆ. ಇವನು ಅವನು ಎಲ್ಲರೂ ಒಂದು ಕಡೆ ಇರಬೇಕು. ಶರೀರ ಇರುವವರಿಗೆ ಅದಕ್ಕೊಂದು ಆಶ್ರಯ ಬೇಕೇ ಬೇಕು, ಅದಕ್ಕೊಂದು ರಕ್ಷಣೆ ಬೇಕೇ ಬೇಕು. ರಕ್ಷಣೆ ಬೇಕರ್ಥ ವಾತ ವೃಷ್ಟಿ ಆತಪ ಇತ್ಯಾದಿ ರಕ್ಷಣೆ ಬೇಕು, ಅಶನ ಭೋಜನ ಬೇಕು. ಅದಕ್ಕೆ ಒಂದು ಇದಾಗಿ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ, ನಿಜಗ್ರಹ ಪೂರ್ಣಮಿ ನಿರ್ಗಮ್ಯತ ಒಂದು ಪಕ್ಷ ಅಂದರೆ ಸನ್ಯಾಸ ಆಗಿಬಿಟ್ಟು ಪರಿವಾರ ಹೊರಟೋಗ್ಬೇಕು. ಹೊರಟೋಗೋಕ್ಕೆ 2-3 ಕಾರಣ ಇರುತ್ತೆ ತೊಂದರೆ. ಹೋಗೋಕ್ಕೆ ತೊಂದರೆ ಏನಾಗಿರ್ಬೋದು, ವರ್ಣಾಶ್ರಮಕ್ಕೆ ಕೆಟ್ಟುಬಿಟ್ಟು ಎಲ್ಲೂ ಸರಿಯಾದಂಥ ನಡೆಯಲ್ಲ, ಇದಾಗಲ್ಲ ಅಂತ. ಎರಡನೇದಾಗಿ ಇವನಿಗೆ ಆರೋಗ್ಯ ಆಗಿ ಸರಿಯಿಲ್ಲದೇನೆಯೇ ತಿರ್ಗೋಕ್ಕಾಗ್ದೇ ಇರ್ಬೋದು. ಮೂರನೇದಾಗಿ ಇವನ ಒಂದು ಶಾರೀರಿಕ ಸ್ಥಿತಿ, ಆಮೇಲೆ ಯಾವುದೋ ಒಂದು ಸಾಮಾಜಿಕ ಒತ್ತಡ, ಮನೆಯ ಒಂದು ಸನ್ನಿವೇಶ ಸಂದರ್ಭಗಳೇನೋ ಇರುತ್ತೆ. ಹಾಗಾಗಿ ಅವನು ಮನೆಯಲ್ಲಿಯೇ ಒಂದು ಭಾಗದಲ್ಲಿ ಇದ್ದುಕೊಂಡ್ಬಿಟ್ಟು ಸನ್ಯಾಸಿ ಆಗಿದ್ದು. ಇವನ ತಂದೆಯವರು ಹಾಗೇ ಇದ್ದರು. ನನ್ನ ತಂದೆಯವರು ಕಣ್ಣಿದ್ದಾಗ ಸನ್ಯಾಸ ಮಾಡಿ 85ನೇ ಇಸ್ವಿ ಸನ್ಯಾಸ ಮಾಡಿದರು. ಹೆಚ್ಚುಗೊಮ್ಮೆ 95ನೇ ಇಸ್ವಿವರೆಗೂ ಹೊರಗಡೆಲೇ ಇದ್ದರು. ಕಣ್ಣು ಹೋಗ್ಬಿಡ್ತು ಅವರಿಗೆ.
ಕಣ್ಣು ಹೋಗ್ಬಿಡೇನೆ ನಾವೇ ಹೇಳಿದ್ವಿ, ಅಯ್ಯೋ ಕಣ್ಣು ಹೋಗ್ಬಿಡ್ತು, ಸುಮ್ಮನೆ ಅಲ್ಲೆಲ್ಲೋ ಇರಬೇಡಿ. ಹಾಗೆ ಮೈಸೂರಲ್ಲಿದ್ದರು ಅಂತಂದು ತುಂಬ ವರ್ಷ, ಒಂದಷ್ಟು ವರ್ಷ ಶಿವಮೊಗ್ಗದಲ್ಲಿದ್ದರು, ತಲಕಾಡಲ್ಲಿದ್ದರು, ಎಲ್ಲ ಬೇರೆ ಬೇರೆ ಕಡೆ ಇದ್ದರು. ಕಣ್ಣು ಹೋಯ್ತಲ್ಲ ಅಂದ್ಕೊಂಡ್ರೆ ನಾವೇ ಮನೆ ಕರ್ಕೊಂಡ್ಬಂದ್ವಿ. ನಾವು ಹೇಳಿದೆ ಅವ್ರಿಗೆ, ಪಾಪ ಅವ್ರಿಗೆ ಗೊತ್ತಿದ್ರು ಮನುಸ್ಮೃತಿಯ ಸ್ಪಷ್ಟವಾಗಿ ಪುತ್ರೈಶ್ವರ್ಯ ಸುಖಂಬಸಿರುವಾಗ ನಿಮ್ಮ ತತ್ವಚಿಂತನೆ, ಓಂಕಾರ ಚಿಂತನೆ, ಆತ್ಮವಿಚಾರ ಮಾಡೋದು ಅನ್ನೋದು ಪ್ರಧಾನ. ಅದನ್ನು ಮುಖ್ಯವಾಗಿ ಇಟ್ಕೊಂಡು ಇರೋ ಜಾಗವನ್ನು ಗೌಣ ಮಾಡ್ಕೊಂಡು ಅಲ್ಲಿ ಇರ್ಬೋದಲ್ಲ ಅಂತ ಹೇಳಿ ಒಪ್ಪಿಸ್ಕೊಂಡು ಕರ್ಕೊಂಡ್ಬಂದು ಮನೇಲಿ ಇಟ್ಕೊಂಡಿದ್ವಿ. ಇದ್ರು ಅವರು ಅಂದರೆ ಜಾಸ್ತಿ ಮನೆಯ ವಿಚಾರಕ್ಕೆ ವ್ಯವಹಾರಕ್ಕೆ ಬಂದೇನೆ ಆತ್ಮಚಿಂತನೆ, ವೇದ ಓಂಕಾರ ಚಿಂತನೆ, ಭಗವನ್ ನಾಮ ಸ್ಮರಣೆ ಮಾಡಿಕೊಂಡು ಇರೋಕ್ಕೆ ಏನು ತಪ್ಪಿಲ್ಲ. ಆದರೆ ಗೃಹಸ್ಥರಾಗಿಯೋ ಬ್ರಹ್ಮಚಾರಿಯಾಗಿ ಬಿಟ್ಟು ಆ ಆಶ್ರಮದ ಧರ್ಮವನ್ನು ಮಾಡದೇ ಇರ್ತೀನಿ ಇದು ತಪ್ಪು. ಸ್ತ್ರೀಯರಿಗೆ ಮಾಡಕ್ಕೆ ಆಗಲ್ಲ ಅವಾಗ. ಇದು ಈ ವಿಷಯ ತಗೊಂಡಿದ್ದಾರೆ. ಅಲ್ಲಿ ಸೂತ್ರವಾಗಿ ಚರ್ಚೆ ಬರುತ್ತೆ. ಅಲ್ಲಲ್ಲ ಈ ಕರೆಕ್ಟು. ಇಲ್ಲಿ ಏನಿದೆ, ವರ್ಣಾಶ್ರಮ ಧರ್ಮ ವಿಚಾರ ಏನಿದೆ ಅದು ಪುರುಷ ಪ್ರಧಾನವಾದಂತಹ ಆಚಾರ. ಅಗ್ನಿಹೋತ್ರಾದಿ ಕರ್ಮ ಪುರುಷನಿಗೆ ಹೊರತು ಸ್ತ್ರೀಗಲ್ಲ, ವೇದಾಧ್ಯಯನ ಪುರುಷನಿಗೆ ಹೊರತು ಸ್ತ್ರೀಗಲ್ಲ. ಸ್ತ್ರೀ ಇಲ್ಲದೆ ಮಾಡಕ್ಕಾಗಲ್ಲ. ಅಲ್ಲಲ್ಲ ಆ ವಿಷಯ ಬೇರೆ ಹೇಳ್ತಿ ಕೇಳೋ, ಆಟ ಬಿಡಬೇಡ. ಕರ್ಮ ಪ್ರಧಾನವಾಗಿ ಇವಾಗ ಸ್ತ್ರೀ ಇದೆ ಹೋದ್ರೆ ಮಾಡೋಕ್ಕಾಗಲ್ಲ ಅಂತ ಒಪ್ಕೊಳ್ತೀನಿ. ಆದರೆ ಈ ಪುರುಷ ಮಾತ್ರ ಸಂಬದ್ಧವಾದ ಕರ್ಮ ಯಾವುದಿದೆ, ಜಪೋಪವಾಸಾದಿಗಳನ್ನು ಸೂತ್ರವಾಗಿ ಚರ್ಚೆ ಮಾಡಿದ್ದಾರೆ. ಏನು ವಿಹಿತತ್ತ ಆಶ್ರಮ ಕರ್ಮ ಮುಂದಕ್ಕೆ ಅಪ್ರತಿಷೇಧಾಚ ಅನ್ನೋ ಸೂತ್ರ ಅಲ್ಲಿ ಅಲ್ಲಿ ಬರುವಾಗ ಅಲ್ಲಿ ಏನು ಮಾಡಿದ್ದಾರೆ, ವಾಚಕ್ರವಿ, ಗಾರ್ಗಿ, ಮೈತ್ರೇಯಿ, ಆಮೇಲೆ ಬೇರೆ ಬೇರೆ ಅನಪೇಕ್ಷ ಆಶ್ರಮ ಕರ್ಮಾಣ ಅಂತ ಹೇಳಿದ್ದಾರೆ. ಯಾರಿಗೆ ಆಶ್ರಮ ಕರ್ಮ ವಿಶೇಷ ನಿಯಮ ಇಲ್ವೋ ಅಂಥವರಿಗೆ ನಾಮಸ್ಮರಣ ಆಗಲಿ ನಿರಂತರ ಮಾಡೋದ್ರಿಂದ ಏನು ಪ್ರತ್ಯವಾಯ ಇಲ್ಲ, ನಾವು ಮಾಡಬೇಕು, ಹಾಗೆ ಇರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಸ್ತ್ರೀ ಮುಂತಾದವರಿಗೆ ನಿರಂತರ ನಾಮಸ್ಮರಣೆ ಇದೆಯಲ್ಲ ಅವ್ರಿಗೆ ಯಾವ ಪ್ರತ್ಯಯವೂ ಇಲ್ಲ. ಇವ್ರಿಗೆ ಪ್ರತ್ಯಯ ಇದೆ. ಸಂಧ್ಯಾವನೆ ಮಾಡಿದ್ರೆ ಬಿಟ್ಟರೆ ಪ್ರತ್ಯಯ ಬರುತ್ತೆ, ಅಗ್ನಿಹೋತ್ರ ವೇದಾಧ್ಯಯನ ಬಿಟ್ಟರೆ ಪ್ರತ್ಯಯ ಬರುತ್ತೆ, ದೋಷ ಬರುತ್ತೆ. ಯಾಕೆ ದೋಷ ಬರುತ್ತೆ? ನಾವು ನಾರಾಯಣ ಸ್ಮರಣೆ ದೊಡ್ಡದು, ವೇದಾಧ್ಯಯನ ದೊಡ್ಡದು ಅಂತ ಕಂಪೇರ್ ಮಾಡೋಕ್ಕೆ ಬರಲ್ಲ. ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ನೀನು ನಾರಾಯಣ ಸ್ಮರಣೆ ಯಾತಕ್ಕೆ ಅವಲಂಬಿಸ್ಕೊಳ್ತಾ ಇದೆಯಾ? ನೀನು ಟಕ್ಕ ನೀನು ವೇದಾಧ್ಯಯನ ಮಾಡೋದು ಕಷ್ಟ ಅಂದ್ಕೊಂಡು ಅವಲಂಬಿಸ್ಕೊಳ್ತಾ ಇದೆಯಾ? ನಾರಾಯಣ ಮೇಲೆ ಪ್ರೇಮದಿಂದ ಅವಲಂಬಿಸ್ಕೊಳ್ತಾ ಇಲ್ಲ. ಇದನ್ನು ನೋಡ್ರೆ ಅಯ್ಯೋ ಈ ವೇದಾಧ್ಯಯನ ಬಹಳ ಕಷ್ಟ, ಈ ಅಗ್ನಿಹೋತ್ರ ಕಷ್ಟ, ಈ ಶ್ರಾದ್ದಾದಿಗಳ ಮಹಾವೇಚಕ, ಇದನ್ನು ಮಾಡೋದು ಬೇಡ, ನಾವು ಶ್ರೀರಾಮ ಜಯರಾಮ ಇದನ್ನ ಜಪ ಮಕ್ಕಳು ಇದ್ಬಿಡ್ತೀರಿ ಅಂತ. ಅಲ್ಲಲ್ಲ, ಒಳ್ಳೆಯದನ್ನ ಆಶ್ರಯಿಸ್ಕೊಳ್ಳುವಾಗ ವ್ಯವಸ್ಥೆ ತಕ್ಕಾಗ ಆಶ್ರಯಿಸ್ಕೊಳ್ಬೇಕು ಅಂತ ಹೇಳಿ ಶಿಷ್ಟಾಚಾರಕ್ಕೆ ಬೆಲೆ ಕೊಡಬೇಕು. ಶಿಷ್ಟಾಚಾರದಲ್ಲಿ ಅದಕ್ಕೂ ಶಾಸ್ತ್ರವನ್ನು ವ್ಯವಸ್ಥೆ ಮಾಡಿಕೊಟ್ಟಾಗ ಅದಂತೆ ನಾನು ಯಾಕೆ ಇರೋಲ್ಲ ನೀನು ಅನ್ಬೇಕು. ನೀನು ಅದನ್ನು ಉಲ್ಲಂಘನೆ ಮಾಡ್ತೀನಿ ಅಂತಂದ್ರೆ ಅದು ನಿನ್ನ ಇದು ಉಲ್ಲಂಘನೆ ಮಾಡಬೇಕು ಅಂತ ಇಲ್ಲ, ಮಾಡ್ತಾ ಇದ್ದ ಅನ್ಸುತ್ತೆ. ಅದಲ್ಲ, ಅದನ್ನ ಮಾಡಬೇಕು ಅನ್ನುವಾಗ ಕೇಳ್ಕೊಂಡು ಯಾವ ರೀತಿ ಇರಬೇಕು ತಿಳ್ಕೊ ಮಾಡಬೇಕು. ಅವಾಗ ಅನೇಕ ಜನ ಹಾಗೆ ಮಾಡ್ಬಿಟ್ಟಿದ್ದಾರೆ, ಏನು ಸನ್ಯಾಸ ಏನು ಮಾಡಿಲ್ಲಪ್ಪ, ಕಾವಿ ಬಟ್ಟೆ ಉಟ್ಕೊಂಡಿಲ್ಲ. ಅಲ್ವೋ, ಅಲ್ಲಿ ಎರಡು ತರಹ ಇದೆ, ಅವಧೂತ ಚರ್ಯೆ, ಸಾಧು ಚರ್ಯೆ, ಸನ್ಯಾಸ ಚರ್ಯೆ, ಎರಡು ಮೂರು ತರಹ ಇದೆ. ಚರ್ಯೆಯಲ್ಲಿ ಅವಧೂತ ಚರ್ಯೆಗಳಲ್ಲಿ ಸರ್ವತಃ ಪರಿಮೋಕ್ಷ ಅನ್ನುವಾಗ ಅಥವಾ ಯಾವುದೇ ಅಲ್ಪೇಕ ಆಶ್ರಮ ಕರ್ಮಾದಿಗಳನ್ನು ಇಟ್ಕೊಳ್ಳದೇ ಇದ್ದಾಗ ಕೆಲವು ಚರ್ಯೆಯನ್ನು ಒಪ್ಪಿಟ್ಟಿದ್ದಾರೆ. ಅದು ಯಾರು ವರ್ಣಾಶ್ರಮದ ಧರ್ಮಕ್ಕೆ ಒಳಪಟ್ಟವರಾಗಿರ್ತಾರೋ ಅವರಿಗೆ ಈ ನಿಯಮ ತಗೊಂಡಿದ್ದಾರೆ. ಯಾಕಂದರೆ ಆ ಭಕ್ತ ಯಾವ ಕಾರಣಕ್ಕೂ ಶಿಷ್ಟಾಚಾರಕ್ಕೆ ಅಸಮ್ಮತಿಯಲ್ಲಾಗಲಿ ಅಗೌರವನ್ನಾಗಲಿ ತಗೊಂಬರಲ್ಲ. ಅವನಿಗೆ ಶ್ರದ್ಧೆ ಇದೆ, ಅವನಿಗೆ ಅದು ತಿರಸ್ಕಾರ ಇದೆ ಅಂದರೆ ಅದು ನಿಜವಾದ ಭಕ್ತಿ ಅಲ್ಲ. ಅದು ಅಲ್ಲಪ್ಪ, ನೀನು ಬ್ರಹ್ಮಚಾರಿ, ನಿನ್ನ ಧರ್ಮ ಏನೋ, ನೀನು ವೇದಾಧ್ಯಯನ ಮಾಡಬೇಕು, ಅಗ್ನಿಕಾರ್ಯ ಮಾಡಬೇಕು, ದೀಕ್ಷಾವಂದನೆ ಮಾಡಬೇಕು, ಗುರು ಶುಶ್ರೂಷೆ ಮಾಡಬೇಕು, ಅನುಷ್ಠಾನಗಳು ನಿಮ್ಮ ಏನು ಕರ್ತವ್ಯ ಮಾಡ್ಕೊಂಡು ಹೋಗಬೇಕು. ನಾನು ಅದನ್ನು ಮಾಡೋದಿಲ್ಲ, ನನಗೆ ಅದು ಕಷ್ಟ, ನಾನು ರಾಮದೇವ ಕೂತ್ಬಿಟ್ಟು ಭಜರೆ ಭಜರೆ ರಘುರಾಮಂ ಮಗುಳಿರ್ತೀನಿ ಅಂತ ಅನ್ಕೋ, ಇದಕ್ಕೆ ಬರೋದಿಲ್ಲ. ಅದು ಭಗವಂತನ ಭಜನೆ ಒಳ್ಳೆಯದಾದರೂ ಕೂಡ ನಿನ್ನ ಆಶ್ರಮ ಧರ್ಮ ಲೋಪವನ್ನು ಮಾಡ್ಕೊಡೋದು. ನೀನು ಹಾಗೆ ನಿರಂತರ ಅದನ್ನು ಇರ್ತೀಯ, ಅದರಲ್ಲೇನು ನಿರಂತರ ಇವನಿಗೆ ಬಟ್ಟೆ ಚೇಂಜ್ ಮಾಡೋದು ಏನು ಬಹಳ ಕಷ್ಟ. ಯಾಕೆ ಏನು ತಪ್ಪು? ಮನೇಲೇನೋ ಬೇರೆ ಕಷ್ಟ ಇದೆ. ಮನೆ ನೋಡಿದ್ರೆ ನೋಡಿದ್ಯಾ, ಸೂಕ್ಷ್ಮದಿಂದ ಹೇಳ್ತಾ ಹೋಗ್ತಾರೆ ನಾವು ಶಿಷ್ಟರು ಬೈತಾರೆ ಹೋದ್ರೆ ಆಶ್ರಮದಲ್ಲಿ ಇರ್ಬೇಕು. ಹೋದ್ರೆ ತತ್ವಜ್ಞಾನಿಗೆ ಹೇಳ್ತಾ ಇರೋದು ಆಗ್ಲಪ್ಪ. ಇವಾಗ ಜನಕಾದಿಗಳು ತತ್ವಜ್ಞಾನಿ ಆಗಿದ್ರು ಹೇಗಿದ್ರು?
ಅಲ್ಲ ಯಾರೋ ಜನಕಾರಿ ತತ್ವಜ್ಞಾನ ಯಾರು ಯಜ್ಞಾಗಾರಿ ಮಾಡ್ತಿದ್ರು, ಶ್ರದ್ಧೋತ ಮಾಡ್ತಿದ್ರು. ಯಾಕೆ ಬ್ರಹ್ಮಚೈತನ್ಯ ಮಹಾರಾಜರು ಏನೂ ಮಾಡ್ತಿರ್ಲಿಲ್ಲ, ಯಾಕೆ ಮಾಡ್ತಿರ್ಲಿಲ್ಲ? ಗೃಹಸ್ಥರೇ ಆಗಿದ್ರು ಬ್ರಹ್ಮಚೈತನ್ಯ. ಅಲ್ಲ, ಬ್ರಹ್ಮಚೈತನ್ಯ ಮಹಾರಾಜರು ಹುಟ್ಟಾಗಿಯೇ ಬ್ರಹ್ಮಚಾರಿ ಅಲ್ಲಪ್ಪ, ದೇಶಾಚಾರ ಕುಲಾಚಾರ ಅಂತ ಇದ್ದೇ ಇರುತ್ತೆ. ಒಂದು ಶಿಷ್ಟಾಚಾರದಲ್ಲಿ ಅವರ ಒಂದು ಪರಂಪರೆಯಲ್ಲಿ ಅಲ್ಲ, ಬ್ರಹ್ಮಚೈತನ್ಯ ಮಹಾರಾಜರಿಗೆ ಅವರು ಸ್ವತಃ ಸಿದ್ಧಪುರುಷರು. ಆ ಸಿದ್ಧಪುರುಷರಾದವರಿಗೆ ಈ ನಡವಳಿಕೆ ವಿಚಾರ ಬರೋದೇ ಇಲ್ಲ. ಅಲ್ವೋ, ಅವ್ರು ಹಂಗಲ್ಲಪ್ಪ, ಅವ್ರ ನಡವಳಿಕೆನೇ ಆದ ಲೋಕೋತ್ಸವ ನಡವಳಿಕೆ. ಪ್ರತಿಯೊಬ್ರು ಮಹಾತ್ಮರು ನಮ್ಮ ಸ್ವಾಮಿಗಳಿಗೆ ಕೆಲಸ ಮಾಡಿದ್ಮೇಲೆ ಈಗ ಸ್ವಾಮಿಗಳನ್ನ ಅವತಾರ ಪುರುಷರು ಅಂತ ಅಲ್ಲ, ಸ್ವಾಮಿಗಳು ಹಾಕಿದ್ರಪ್ಪ. ಸ್ವಾಮಿಗಳು ಹೇಗಾರೆ ಅಲ್ಲಪ್ಪ, ಅಗ್ನಿಹೋತ್ರ ಯಾವ ಹೇಳಿ ಗೊತ್ತಿದೆಯಾ? ಶತಗುಹು ಅಯಜ್ವ ಬಡತನಂತೆ ಅಗ್ನಿಹೋತ್ರ ಹೇಳಿದೆ. ಅಗ್ನಿಹೋತ್ರಕ್ಕೆ ಸಂಪತ್ತು ಹೇಳಿದೆ. ಸಂಪತ್ತು ಅಗ್ನಿಹೋತ್ರ ಮಾಡಿ ಕೂಡುದು ಯಾರಿಗೆ ಆ ಅಗ್ನಿಹೋತ್ರ ಸಂಪತ್ತಿನ ಮೇಲೆ ಬರುತ್ತೆ ಹೊರತು ಸಂಪತ್ತಿನ ಅಗ್ನಿಹೋತ್ರ ಬರೋಲ್ಲ. ಸ್ವಾಮಿ ಕರ್ಮಶ್ರದ್ಧೆ ಎಷ್ಟ ಏನು ಬಾಳವೋ ತುದಿದ ಸ್ವಾಮಿ ಹೋಗಿ ಕೊಂಡೇ ಬೇಡ. ಸ್ವಾಮಿ ಹೋಗಿದೇನೋ ಅವರು ಎಂಥವ್ರು ಅವ್ರು ಅಲ್ಲಿ ಹೇಳಿದ್ರಲ್ಲ ಗೋಪಿಕೆಯರು ಏನ್ ಮಾಡಿದ್ರ ಗಂಡ ಮಕ್ಕಳನ್ನ ಬಿಟ್ಟವ್ರು ಎಲ್ಲಿ ಕೇಳ್ರಿ ಅದು ಏನು ಗೋಪಿಕಾ ಸ್ತ್ರೀಯರು ಉದಾಹರಣೆ ಬರುತ್ತೆ. ಗೋಪಿಕಾ ಸ್ತ್ರೀಯರು ಉದಾಹರಣೆ ಬರಲ್ಲ ಅಂದ್ರೆ ಶಾಸ್ತ್ರ ಅಂತ ಕೇಳ್ರಿ. ಯಾವಾಗಲೂ ಅಷ್ಟೇ, ಶಾಸ್ತ್ರ ಅನ್ನೋದು ವ್ಯಕ್ತಿ ದೃಷ್ಟಾಂತ ಬರಲ್ಲ. ಅಲ್ಲ, ಇದು ಒಂದು ಕೊಟ್ಟೆ ಹೊರತು ಶಾಸ್ತ್ರ ವ್ಯಕ್ತಿ ದೃಷ್ಟಾಂತ ನಿಂತೇ ಇಲ್ಲ. ಶಾಸ್ತ್ರ ಅವ ವ್ಯಕ್ತಿಯ ಅಲ್ಲಪ್ಪ, ಇವಾಗ ಶಾಸ್ತ್ರೀಯ ನಡವಳಿಕೆಗೆ ವ್ಯಕ್ತಿ ದೃಷ್ಟಾಂತ ಬರುತ್ತಾ? ಶಾಸ್ತ್ರೀಯ ವಿಧಿ ನಿಷೇಧಕ್ಕೆ ವ್ಯಕ್ತಿ ದೃಷ್ಟಾಂತ ಶಾಸ್ತ್ರ ಸಂಯೋಜನೆ ಮಾಡ್ತೀರಾ? ವ್ಯಕ್ತಿ ದೃಷ್ಟಾಂತ ಬೇಡ. ನೀವೇನ್ರಿ ಅವ್ಯಾವೃತ ಭಜನೆ ಆಗ್ತಾರಲ್ಲಪ್ಪ, ದಿವಸ 1 ಗಂಟೆ ಮಾಡಕ್ ಶುರು ಮಾಡ್ತೇನೆ, ನಿತ್ಯ ಕರ್ಮನು ಮಾಡ್ತಿರ್ತಾನೆ. ಮಾಡ್ತಾ ನಿರಂತರ ಏನಾಗುತ್ತೆ ಆಗತ್ತಲ್ಲ, ಅವ್ನಿಗೆ ಏನಪ್ಪಾ ಅಂತ ಹೇಳಿದ್ರೆ ನಾನು ಗೃಹಸ್ಥ ಬ್ರಹ್ಮಚಾರಿ ಸನ್ಯಾಸ ಮಾಡ್ಬೇಕು ಅಂತ ಅಭಿಮಾನ ಮಾಡ್ಕೊಂಡಿರ್ತಾನೆ. ಅಭಿಮಾನ ಅಲ್ಲ, ಸನ್ಯಾಸ. ಸನ್ಯಾಸ ಸಹಜ ಅಲ್ಲಲ್ಲ, ಈ ಕಾವಿ ಬಟ್ಟೆ ಅಭಿಮಾನ ಅದೇ ತಪ್ಪು. ನಾವು ಬ್ರಹ್ಮ ಅದು ಭಾಷೆ ಸ್ಪಷ್ಟವಾಗಿ ಇದರಲ್ಲಿ ಐತಿಹ್ಯದಲ್ಲಿ ಏನು ಕಾಮಪ್ರಯುಕ್ತತ್ವಾಶ್ರಮಾಣ, ಕಾಮಪ್ರಯುಕ್ತತ್ವಾಶ್ರಮಾಣ. ಶಂಕರಾಚಾರ್ಯರು ಬಾಕಿ ಎಲ್ಲ ಆಶ್ರಮವು ಕಾಮಪ್ರಯುಕ್ತವಾಗಿರೋದು ಸನ್ಯಾಸವನ್ನು ಸಹಜ. ಅದು ತತ್ವಜ್ಞಾನ ಸನ್ಯಾಸ ಹೇಳ್ತಾ ಇರೋದು. ಮುಮುಕ್ಷ ಸನ್ಯಾಸ ಮಾರಾಯ, ಸಾಧಕ ಸನ್ಯಾಸವನ್ನು ಹೇಳಿರೋದು. ಆ 5ನೇ ಇದ್ರು 3-1-5 ಇದೆಯಲ್ಲ ಬೃಹದಾರ್ಗದು, ಅದು ಸಾಧಕ ಸನ್ಯಾಸಿಗೆ ಹೇಳಿರೋದು. ಅಲ್ಲಪ್ಪ, ತತ್ವಜ್ಞಾನ ಸನ್ಯಾಸ ಹೇಳಿದ್ರೆ ಎಷ್ಟು ಬಿಟ್ಟರೆಷ್ಟು. ಸನ್ಯಾಸಿ ತತ್ವಜ್ಞಾನಿಗೆ ವಿಧಿ ನಿಷೇಧ ಬರುತ್ತಾ? ತತ್ವಜ್ಞಾನ ವಿಧಿ ನಿಷೇಧ ಯಾಕೆ ಬೇಕು? ವಿಧಿ ನಿಷೇಧ ಬರೋ ಸಾಧಕರಿಗೆ ವಿಧಿ ಇಂಥ ನಿಷೇಧ ಬರುತ್ತೆ. ಯಾವಾಗೂ ಒಂದು ತಿಳ್ಕೊಳ್ಳಿ, ಯಾವಾಗೂ ಒಂದು ಸಮಾಜದಲ್ಲಿದ್ದಾಗ, ಒಂದು ವ್ಯವಸ್ಥೆಗೆ ಒಳಪಟ್ಟವರಾದಾಗ ಸುಖ ಸುಮ್ಮನೆ ಆ ವ್ಯವಸ್ಥೆಯನ್ನು ಮುರಿಯೋಕೆ ಹೋಗಬಾರ್ದು, ಆ ಸಮಾಜವನ್ನು ಹಾಳು ಮಾಡಬಾರ್ದು. ವ್ಯವಸ್ಥೆಯನ್ನು ಅದು ಭಕ್ತನ ರಕ್ಷಣೆ ಅಲ್ಲ. ನಿಜವಾದ ಭಕ್ತನಾದವನು ವ್ಯವಸ್ಥೆಗೆ ಗೌರವ ಕೊಡ್ತಾನೆ, ಸಂಪ್ರದಾಯಕ್ಕೆ ಗೌರವ ಕೊಡ್ತಾನೆ, ಶಾಸ್ತ್ರಕ್ಕೆ ಗೌರವ ಕೊಡ್ತಾನೆ. ಅವನ ಮರ್ಯಾದೆ ಏನಿದೆಯೋ, ವ್ಯವಸ್ಥೆ ಶಿಷ್ಟಾಚಾರ ಏನಿದೆಯೋ, ಶಿಷ್ಟಾಚಾರ ಪಾಲನೆಯಲ್ಲಿ ಅವನು ನಿರತರಾಗಿರ್ತಾನೆ. ಯಾವ ಸುಖ ಸುಮ್ಮನೆ ಅಂದರೆ ಬೇಕಾಬಿಟ್ಟಿಯಾಗಿ ಶಿಷ್ಟಾಚಾರವನ್ನು ಮುರಿಯೋಕ್ಕೆ ಹೋಗಲ್ಲ. ಹಾಗೆ ಯಾರು ಶಿಷ್ಟಾಚಾರ ಮುರಿತೀನಿ ನಾವು ಬುದ್ಧಿ ಇಟ್ಕೊಂಡಿರ್ತಾರೋ ಅವ್ರು ನಿಜ ಭಕ್ತರಾಗಲೇ ಅಲ್ಲ. ಆ ಬುದ್ಧಿ ಯಾಕೆ ಬರುತ್ತೆ ಈ ಭಕ್ತರಾದವರಿಗೆ? ಧರ್ಮ ಮರಿಬೇಕು ಅಂತ ಅವನ ಮನಸ್ಸಿನಲ್ಲಿ ಇಲ್ವೇ ಇಲ್ಲ. ಅನ್ಕೋದೆ ಅವ್ನು ಮಾತಾಡೋ ಕೃತಿಲೇ ಗೊತ್ತಾಗೋಣ ಅನ್ಕೋ ಹೇಳಿ ನೋಡಿ. ಈಗ ಅವನು ದಿನ ಬೆಳಗ್ಗೆ ಸಂಧಾನ ಮಾಡ್ತಾನೆ, ಅವನು ಅಗ್ನಿ ಕಾರ್ಯ ಮಾಡ್ತಾ ಇದ್ದಾನೆ ಒಬ್ಬ ಬ್ರಹ್ಮಚಾರಿ. ಆ ನಂತರ ದೇವರ ನಾಮಸ್ಮರಣೆಯಲ್ಲಿ ಇದ್ದಾನೆ, ಆನಂದ ಮಾಡಲಿ, ಆನಂದ ವಿಚಾರ ಅಲ್ಲಿ ಬರಲಿಲ್ಲ. ಇಲ್ಲ, ಈಗ ಮಾಡ್ತಾ ಇದ್ದಾನೆ. ಮಾಡ್ತಾ ಮಾಡ್ತಾ ಹಾಗೆ ದಿನ ಕಳೆದಂಗೆ ಅವನಿಗೆ ಸಂಧ್ಯಾನ ಮಾಡ್ತಾ ಹೋಗಿರುತ್ತೆ. ಸಮಯ ಆಗಿದ್ದು ಗೊತ್ತಾಗಿಲ್ಲ. ಜಡಬಂದು ಸನ್ಯಾಸಿ ಮಾಡಿ ಅವಧೂತ ಶರೀರ ಒಂದು ಸ್ಪಷ್ಟವಾಗಿದೆ. ಅವಧೂತ ಶರೀರ ಭಾಗವತ ತೆಗೆದು ನೀವು ಭಾಗವತ ಕರ್ಬಿಟ್ಟು ನೋಡಿಲ್ಲ, ಸ್ಪಷ್ಟವಾಗಿ ಅವನು ಅವಧೂತ ಅಂತ ಬಂದಿದ್ದಾನೆ. ಅವನು ಲೋಕೋತ್ತರವಾದ ನಡವಳಿಕೆ ಅವಧೂತ ಚಳಿ ಎಂದು ಬಂದಿದ್ದಾನೆ. ಯಾವತ್ತೂ ಅಷ್ಟೇ
ದಿನ ಮನೆ ಬಿಟ್ಟೋದ ಕಾಡಲ್ಲಿ ಹಂಗೆ ಇದ್ದಿದ್ದ. ಸರ್ವದ ಪ್ರಮುಖ ಏನ್ ಮಾಡ್ಕೊಂಡಿದ್ಯ ಹಂಗೆ ಇರ್ತಾನ. ಹಂಗಿರೋನು ಇವ್ನು ಟಕ್ಕ ಇವನು ಅವನು ಶಾಸ್ತ್ರ ಮಾಡೋ ಕಷ್ಟ, ಸಂಧ್ಯಾವನೆ ಕಷ್ಟ, ವೇದಾಧ್ಯಯನ ಕಷ್ಟ ಅನ್ಕೊಂಡು ಅಲ್ಲಿ ಆ ತರ ಹೇಳಲಿಲ್ಲ ನಾನು. ಅಲ್ಲಿ ಹೇಳ್ತಾ ಇರೋದು ಇವನು ನಾಮ ಸ್ಮರಣೆನಲ್ಲಿ ಇರ್ತಾನೆ, ಸಮಯ ಆಗಿರೋದು ಗೊತ್ತಿರಲ್ಲ ಇವನಿಗೆ, ಸಂಧ್ಯಾವನೆ ಮಾಡೇ ಇರಲ್ಲ. ಆಮೇಲೆ ಯಾವಾಗಲೂ ಜ್ಞಾಪಕ ಬರುತ್ತೆ, ಮಾಡಿದ್ರು ಮಾಡ್ತಾನೆ, ಇಲ್ಲ ಅಂದ್ರಿಲ್ಲ. ಮತ್ತೆ ಅದೇನ ನಾಮಸ್ಮರಣೆ ಜ್ಞಾಪಕ ಬಂತಂದ್ರೆ ಹೋಯ್ತು. ಎಂತ ಕೊಡ್ತಾರೆ ಕೇಳು, ಎಂತ ಕೊಡ್ತಾರೆ ನಾನು ಆಯಾಸ ಮಾಡ್ತಾನೆ, ಜ್ಞಾಪಕ ಬಂದಾಗ ಮಾಡ್ತಾನೆ. ಉಳಿಕೆ ಸಮಯದಲ್ಲಿ ಯಾಕಾಗ ಮಾಡಿದ ಮಧ್ಯಾಹ್ನ 12 ಗಂಟೆಗೆ ಹಾಕೋದು ಅವ್ರು ಮಾಡ್ಕೊಡ್ತಾನ. ಏನ್ ಹೇಳ್ಬೇಕು ಅವಾಗ? ಯಾವತ್ತೂ ಅಷ್ಟೇ ವ್ಯವಸ್ಥೆ ತಕ್ಕ ಹಾಗೆ ಇರಬೇಕು. ಯಾವತ್ತೂ ಸುಖ ವ್ಯವಸ್ಥೆಯನ್ನು ಮುರಿಬಾರ್ದು. ಬಿಟ್ಟರೆ ದೋಷ. ಆದರೆ ಸ್ವಾಭಾವಿಕವಾಗಿ ಆ ಚರ್ಯಲ್ಲೇ ಇದ್ದವನಾದ್ರೆ ಅವನು ಆತಕ್ಕಂತಹ ಮತ್ತೆ ಇರ್ಬೋದು. ಅದು ಮಾಡ್ತಾ ಇದ್ದವ್ರು ಹೇಗಾಗ್ತಾನೆ ಅಂದ್ರೆ ಸಹಜವಾಗಿ ಅದಕ್ಕೂ ಮರ್ಯಾದೆ ಕೊಟ್ಟು ಅದಕ್ಕೂ ಶಾಸ್ತ್ರ ಹೇಗೆ ವಿಧಿಗೆ ಒಂದು ಕ್ರಮ ಹೇಳಿದೆಯೋ, ಶಾಸ್ತ್ರದಿಂದಲೇ ವಿಧಿ ಗೊತ್ತಾಗಿದೆಯೋ, ಶಾಸ್ತ್ರದಿಂದ ನಿವೃತ್ತಿಯೂ ಗೊತ್ತಾಗುತ್ತೆ. ಪ್ರವೃತ್ತಿ ಶಾಸ್ತ್ರದಿಂದ ಗೊತ್ತಾಗುವಾಗೇನೆ ನಿವೃತ್ತಿಯನ್ನು ಶಾಸ್ತ್ರವೇ ಹೇಳಿದೆ. ಯಾವ ಶಾಸ್ತ್ರದ ಆಧಾರದ ಮೇಲೆ ಪ್ರವೃತ್ತಿ ಮಾರ್ಗವನ್ನು ಅವಲಂಬಿಸಿಕೊಂಡನೋ ಅದೇ ಶಾಸ್ತ್ರದ ನಿವೃತ್ತಿ ಶಾಸ್ತ್ರವನ್ನು ಹೇಳಿ ಈ ರೀತಿ ಇರು ಅಂತ ಹೇಳುತ್ತೆ. ಏನು ತಪ್ಪು? ಶಾಸ್ತ್ರ ಏನು ಅವನಿಗೆ ಅಡ್ಡಿ ಮಾಡೋಕ್ಕೆ ಕಷ್ಟ ಕೊಡೋಕ್ಕೆ ಬಂದಿದೆಯಾ ಶಾಸ್ತ್ರ? ಶಾಸ್ತ್ರ ಹಿತಕ್ಕಿದೆಯೋ ಶಾಸ್ತ್ರ ತೊಂದರೆ ಇದೆಯೋ? ಹಿತಕ್ಕೆ ಶಾಸ್ತ್ರ ಹೇಳೋದಿಲ್ಕ, ಶಾಸ್ತ್ರ ತಿಳಿಸ್ಕೊಟ್ಟಿದ್ಯಲ್ಲ ಆ ಬಿಡೋ ಕ್ರಮವನ್ನು ಹೇಳ್ಕೊಟ್ಟಿದ್ಯಲ್ಲ ಹಾಡ್ಬಿಡು. ಶಾಸ್ತ್ರ ಬೆಳೆ ಹೇಳ್ಕೊಂಡ್ರೆ ಬಿಡಕ್ಕಾಗಲ್ವಂತ ನೀನು ಇಷ್ಟ ಬಂದ್ರೆ ಬಿಡ್ತೀಯಾ? ಶಾಸ್ತ್ರ ಹೇಳ್ಕೊಟ್ಕೊಂಡ್ರೆ ಬಿಡ್ತೀಯ ತಾನೆ? ಆ ಶಾಸ್ತ್ರ ಹೇಳಾಗೆ ಬಿಡೋದು ಅಂತ ಸನ್ಯಾಸ ಮಾಡಿ ಬಿಡು. ಶಾಸ್ತ್ರ ಹೇಳಿ ಹೀಗೆ ಬಿಡೋ ಕ್ರಮ, ಬೇರೆ ರೀತಿ ಬಿಡೋ ಕೊಟ್ಟಿದ್ದ. ಅವನು ಭಕ್ತಿ ಮಾಡ್ಕೊಂಡು ಕರ್ಮನೆಲ್ಲ ಬಿಟ್ಟಿರ್ತಾನೆ. ಸನ್ಯಾಸ ಅಂತ ಹೇಳಿದ್ರೆ ಕರ್ಮ ಮಾಡಿಸಿ ಅವನು ಸನ್ಯಾಸ. ಸನ್ಯಾಸ ಅನ್ನುವಾಗ ಇಲ್ಲೇ ಬರೋದು. ಸನ್ಯಾಸ ಅನ್ನುವಾಗ ಆ ವರ್ಣಾಶ್ರಮ ವ್ಯವಸ್ಥೆಗೆ ಒಳಪಟ್ಟ ಸನ್ಯಾಸದ ಕ್ರಮಗಳು ಬೇರೆ, ಸಾರ್ವತ್ರಿಕವಾದ ಸನ್ಯಾಸ ವಿಚಾರ ಕ್ರಮಗಳು ಬೇರೆ, ಆಶ್ರಮ ಸನ್ಯಾಸ ಬೇರೆ. ಅಲ್ಲ ಈಗ ಕಾವಿ ಬಟ್ಟೆ ಸನ್ಯಾಸ ಅದೇ ಹೇಳ್ತಾ ಇರೋ ಕಾವಿ ಬಟ್ಟೆ ಬಿಟ್ಟು ಸನ್ಯಾಸಾಶ್ರಮ ಸ್ವೀಕಾರ ಅನ್ನೋದೇನು ಒಂದು ಕ್ರಮ ಇದೆ. ಒಂದು ಶಿಷ್ಟಾಚಾರದಲ್ಲಿ ಸ್ಮೃತಿಗಳಲ್ಲಿ ಸನ್ಯಾಸ ದೀಕ್ಷೆ ಸ್ವೀಕಾರ ಮಾಡೋ ಕ್ರಮ ಏನಿದೆ ಇದು ಕೇವಲ ಈ ಒಂದು ಆಶ್ರಮದ ವಿಚಾರವೇ ಹೊರತು ಸಾರ್ವತ್ರಿಕವಾದ ಅಂದರೆ ಸ್ತ್ರೀಯರಿಗಾಗಲಿ ಶೂದ್ರಿಗಾಗಲಿ ಬೇರೆ ಮುಸಲ್ಮಾನ ಕ್ರಿಶ್ಚಿಯನ್ನು ಎಲ್ಲ ವರ್ಣಾಶ್ರಮದಲ್ಲೂ ಹೊಂದಬೇಕಾಗಿರ್ತಕ್ಕ ಸನ್ಯಾಸ ಇದೆ. ಅದಕ್ಕೆ ಯಾವುದೇ ಶಾಸ್ತ್ರೀಯವಾಗಿದೆ ಇಲ್ಲ. ಅದಕ್ಕೆ ಸರ್ವದಾ ನಿರಂತರ ಇದ್ಬಿಟ್ರೆ ಆಯಿತು. ಅದು ಇವನು ಬರಲ್ಲ. ನಾನು ಪ್ರಶ್ನೆ ಅದಲ್ಲ. ಪ್ರಶ್ನೆ ಬ್ರಹ್ಮಚಾರಿ ಗೃಹಸ್ಥನಾಗಿದ್ದುಕೊಂಡವನಿಗೆ ಆಶ್ರಮ ಕರ್ಮ ಬಿಡುವಾಗ ಹಾಗೆ ಪ್ರಶ್ನೆಯೇ ಹೊರತು. ಸರಿ ಆಯ್ತು. ಸನ್ಯಾಸ ಅಂದ್ರೆ ಹೇಳ್ತಿದ್ದೀರಾ ಈ ತರ ಸನ್ಯಾಸ ಅಲ್ಲ, ಸಾರ್ವತ್ರಿಕ ಸನ್ಯಾಸ ಅಂದ್ರಲ್ಲಪ್ಪ. ಈ ಸಾರ್ವತ್ರಿಕ ಸನ್ಯಾಸ ಹೆಂಗೆ? ಯಾರಿಗಾರಾಗ್ಲಿ ಅಲ್ಲ, ಸಾರ್ವತ್ರಿಕ ಸನ್ಯಾಸ ಅಂದ್ರೆ ನಿರಂತರ ಭಗವತ್ ಚಿಂತನೆ ಮುಳುಗೋದು ಅನ್ನೋದ್ರಿಂದ ಅದು ಬರುತ್ತೆ. ಅದು ಅಕರ್ತೃತ್ವ ಬೋಧದಿಂದ ಬರುತ್ತೆ ಕಣದು. ಅಕರ್ತೃತ್ವ ಉಂಟಾಗುವ ಸನ್ಯಾಸ ಅದನ್ನ ಯಾರು ವಿಧಿಸೋಕಾಗಲ್ಲ. ಅದೆಲ್ಲ ಅದು ಅನುಭವದಿಂದ ಬರೋದದು. ವಿಧಾನ ಮಾಡ್ರಿ ನೀವು. ಈ ಸನ್ಯಾಸ ಸ್ತ್ರೀಯರಿಗೆ ವಿಧಾನ ಮಾಡ್ತೀರಾ? ವಿಧಾನ ಮಾಡುವ ಸನ್ಯಾಸ ಆಶ್ರಮ ಸನ್ಯಾಸ. ಅದು ಸ್ತ್ರೀಯರಿಗೆ ವಿಧಾನ ಮಾಡಿದ್ದೀರಾ? ಅದೇ ಹೇಳ್ದು ಅದು ಅಲ್ವಾ. ಕರ್ಮ ಇದ್ದವರು ಸನ್ಯಾಸ, ಕರ್ಮ ಇದ್ದವರು ಸನ್ಯಾಸ. ಸ್ತ್ರೀಯರಿಗೆ ಕರ್ಮ ಇಲ್ವಾ? ಶಾಸ್ತ್ರ ಕರ್ಮ ಅಂತ ಇದೆ. ಶಾಸ್ತ್ರೀಯ ಕರ್ಮ ಅಲ್ಲ. ಸನ್ಯಾಸ ಏನಕ್ಕೆ? ಸನ್ಯಾಸಸ್ತು ಶಾಸ್ತ್ರೀಯ ಕರ್ಮಣ ಶಾಸ್ತ್ರೀಯ ವ್ಯವಹಾರ ತ್ಯಾಗ ಸನ್ಯಾಸ. ಸಂಧ್ಯಾ ವಂದನೆ, ವೇದಾಧ್ಯಯನ, ಅಗ್ನಿ ಕಾರ್ಯ ಬಿಡೋ ಸನ್ಯಾಸ. ಸಂಧ್ಯಾ ವಂದನೆ, ವೇದಾಧ್ಯಯನ ಅಧಿಕಾರಿ ಯಾರು ಇಲ್ಲೇ ಇಲ್ವ ಅವರಂತ ಸನ್ಯಾಸ ಮಾಡಿ ಉಪನಯನವೇ ಇಲ್ಲ ಅವರಂತ ಸನ್ಯಾಸ ಮಾಡಿಸ್ತೀಯಾ? ಅಲ್ಲ ಗುರುಳ, ಈಗ ನೀವು ಸನ್ಯಾಸ ಶಾಸ್ತ್ರೀಯ ಕರ್ಮ ಬಂದಂತ ಶಾಸ್ತ್ರೀಯ ಕರ್ಮ ಬಿಡಿಸೋದು. ಶಾಸ್ತ್ರೀಯ ಕರ್ಮವೇ ಬಂದಿಲ್ಲ ಅದರಿಂದ ಬಿಡಿಸೋದಂತ ಬಂತವ್ರಿಗೆ ಸ್ಪಷ್ಟವಾಗಿದೆ. ಪುರಾ ಯುಗೇ ಹರಿಣ ಪುರಾ ಯುಗ ಅಂದ್ರೆ ಅದು ಆಕೃತಿ ನಿತ್ಯ. ಅದು ಪುರಾವೇ ಅಲ್ಲ. ಅಲ್ಲ ಹಾಗಿದ್ರೆ ಯಾಕೆ ಶಾಸ್ತ್ರ ಇದನ್ನ ಹೇಳಿಲ್ಲ ಸನ್ಯಾಸ ವಿಚಾರವನ್ನ? ಅದೆಲ್ಲ ತೀರ್ಮಾನ ಆಗುತ್ತೆ. ಅದು ಮನುಸ್ಮೃತಿಕ ಅವನು ಪುರಾಯುಗೇಶು ಅಂತ ಅನ್ನೋದಾದ್ರೆ ಅದು ಯಾವಾಗ ಇತ್ತಾಯ್ತು, ಅವಾಗ ಹೇಗೆ ಇತ್ತಾಯ್ತು? ಮನುಸ್ಮೃತಿಕಾರಲ್ಲೂ ಹೇಳ್ತಾರೆ ಯಾವ ಎಲ್ಲ ಎಲ್ಲ ಮನುಸ್ಮೃತಿ ಹೇಳ್ತಾ ಇದ್ರು. ಅದು ಎಲ್ಲಿವರೆಗೂ ಸಿಕ್ಕಿಲ್ಲ. ಅದು ವಾಕ್ಯ ಹೇಳ್ತಾ ಇದ್ದಾರೆ. ಆದರೆ ಮನು ಶ್ರುತಿಯಲ್ಲಿ ಮನುವಿನ ವಿಚಾರ ಇದೆ. ಯದ್ವೈಕಿಂಚ ಮನುರವದ ತದ್ವೇಷದಿಂದ ಅದಕ್ಕಿಂತಲೂ ಪುರಾಯುಗೇಶು ಅಂತ ಇದ್ದಾನೆ. ಹೋಗು ಹಿಂದಕ್ಕೆ ಎಷ್ಟಿದೆ ಗೊತ್ತಿಲ್ಲ ಯಾತಕ ವಿಚಾರ.
ಸುಮ್ಮನೆ ಯುಗಾಂತದಲ್ಲಿ ಮನುಷ್ಯರು ಕೋಡಿತ್ತು ಅಂತ ಯಾವ್ದಕ್ಕೆ ಆ ವಿಚಾರ ಏನು ಮಾಡೋಣ? ಹಂಗಲ್ಲ, ಈ ಸನ್ಯಾಸದ ಬಗ್ಗೆ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಪ್ರಶ್ನೆ ಮಾಡ್ತಾರೆ, ನಾವು ಪ್ರಶ್ನೆ ಎರಡು ವಿಚಾರ ಇದೆ. ಅಲ್ಲ, ವಿಚಾರವೇ ಎರಡಿದೆ. ಒಂದು ವ್ಯವಸ್ಥಾ ವಿಚಾರ, ಇನ್ನೊಂದು ಸಾರ್ವತ್ರಿಕವಾದಂತಹ. ಈ ಸಾರ್ವತ್ರಿಕ ಸನ್ಯಾಸ ಇದೆಯಲ್ಲ, ಇದು ಅನುಭವದಿಂದ ಬರೋದು. ಅಲ್ಲ, ಸಾರ್ವತ್ರಿಕ ಸನ್ಯಾಸದಲ್ಲಿ ಈ ಶಾಸ್ತ್ರೀಯವಾದಂತಹ ಕಟ್ಪಾಡು ಅನ್ನೋದು ಯಾರು ಇಲ್ಲವೋ ಆ ಜಾಗದಲ್ಲಿ ಬರುತ್ತೆ. ಶಾಸ್ತ್ರೀಯವಾದಂತಹ ವರ್ಣಾಶ್ರದ ಕಟ್ಪಾಡು ಎಲ್ಲಿ ಬರೋಲ್ವೋ, ಅಂದರೆ ನಿತ್ಯಕರ್ಮ ಅಂತ ಹೇಳಿ ವೈರಾಧ್ಯಯನ ಅಗ್ನಿಹೋತ್ರ ಎಲ್ಲಿ ಬರೋಲ್ವೋ ಅಲ್ಲಿ ಸಾರ್ವತ್ರಿಕ ಸನ್ಯಾಸ ವಿಚಾರ ಬರುತ್ತೆ. ಯಾವಾಗ ಈ ಒಂದು ವರ್ಣಾಶ್ರ ಅಲ್ಲ ಇಲ್ಲ ಧರ್ಮದ ಭಗವತ್ ಚಿಂತೆ ಮಾಡ್ಕೊಂಡಿರೋದು ಬಾಕಿ ಅವನು ಎಲ್ಲಾದ್ರೂ ಅವನು ತ್ರೈವೇಣಿಗರಿಗೆ ಸಾರ್ವತ್ರಿಕ ಸನ್ಯಾಸ ಇಲ್ವಾ? ತ್ರೈವೇಣಿಗರಿಗೆಲ್ಲ ಈಗ ಸಾರ್ವತ್ರಿಕ ಸನ್ಯಾಸ ಇಲ್ವಾ? ಶಾಸ್ತ್ರೀಯ ಸನ್ಯಾಸ ಸಾರ್ವತ್ರಿಕ ಸನ್ಯಾಸ ಇಲ್ವಾ? ಇದ್ದ ಶಾಸ್ತ್ರೀಯ ಕರ್ಮ ಇದೆಯಲ್ಲೋ, ಶಾಸ್ತ್ರೀಯ ಕರ್ಮ ಇದ್ರೆ ಹೆಂಗೆ ಬಿಟ್ಟು ಹೋಗೋದಕ್ಕೆ ಶಾಸ್ತ್ರ, ಬಿಟ್ಟು ಇಷ್ಟ ಅಂತ ಬಂದಂಗಲ್ಲ, ಬಿಟ್ಟು ಕ್ರಮ ಇಲ್ವಾ? ತುಂಬ ಲಂಡನ್ ಬಿಟ್ಟೋಗ್ಬಿಡ್ತೀಯಾ? ಈ ಒಂದು ಶಾಸ್ತ್ರೀಯ ಕರ್ಮದಿಂದ ಬಿಟ್ಕೊಂಡ ತತ್ವಜ್ಞಾನದಿಂದ ಬರುವಂತಹ ಸನ್ಯಾಸ ಏನಿದೆ ಅದನ್ನು ಸಾರ್ವತ್ರಿಕ ಹೇಳ್ತಾರೆ. ಇಲ್ಲಿ ವಿಷಯ ಅಂತ ಹೋಗ್ಬೇಡಿ, ವಿಷಯ ಅಂತ ಬೇಕಂದ್ರೆ ಪ್ರಕೃತವಾಗಿದ್ದ ವಿಚಾರ ಇಷ್ಟೇ. ನಿರಂತರವಾಗಿ ಭಜನೆ ಮಾಡ್ತಾ ಇರುವವರಿಗೆ ಆಶ್ರಮ ಕರ್ಮ ಬಿಟ್ಟು ಹೋದರೆ ದೋಷ ಬರುತ್ತಾ ಇಲ್ವಾ ಅನ್ನುವಾಗ ಆಶ್ರಮ ಕರ್ಮ ಬಿಡುವಾಗಲೂ ಕೂಡ ಶಾಸ್ತ್ರೀಯ ಕ್ರಮದಲ್ಲೇ ಬಿಡಬೇಕು ಅನ್ನೋದು ಶಾಸ್ತ್ರದ ಒಂದು ಮರ್ಯಾದೆ, ಶಿಷ್ಟಾಚಾರ, ಪರಂಪರೆ ಆಗಿದೆ. ಅದು ತಕ್ಕ ಹಾಗೆ ಇದು ಅದು ಯಾರಿಗೆ ಸನ್ಯಾಸ ಸ್ವೀಕಾರ ಅಂತ ಒಂದು ಶಾಸ್ತ್ರ ಬರ್ತದೋ ಯಾಕೆ ಮಾಡ್ತಿದ್ರು ಅಂದ್ರೆ ಎಲ್ಲವನ್ನೂ ಈ ಮನಸ್ಸಿಂದ ಬಿಡಕ್ಕಾಗದೇ ಇರೋದು ಅಲ್ಲಪ್ಪ. ಅದನ್ನು ಇದಾಗ ಆತ್ಮಜ್ಞಾನಾಂಗವಾಗಿ ತಗೊಂಡ್ಬಂದಿದ್ದಾರಲ್ಲ, ಅದು ಕೆಲವರಿಗೆ ಅಷ್ಟೇ. ಕೆಲವರಿಗೆ ಶಾಸ್ತ್ರ ಸರಿಯಾಗಿ ಹೇಳಿದೆಯಲ್ಲಪ್ಪ, ವರ್ಣಾಶ್ರದವರಿಗೆ ಹೇಳಿದೆಯಲ್ಲ, ಅವ್ಯಾವೃತ ಭಜನ ಅಂತಿದೆಯಲ್ಲ. ಇಲ್ಲಿ ಎಡಬಡದೆ ಭಜನದಿಂದ ಅದು ದೊರಕತ್ತೆ ಅಂದ್ರೆ ಭಕ್ತಿ ದೊರಕತ್ತೆ ವಿಚಾರ. ಅಲ್ಲಲ್ಲ, ನಿತ್ಯಕರ್ಮ ಅವನಿಗೆ ನಿರಂತರವಾಗಿ ಭಜಿಸುವವನಿಗೆ ನಿತ್ಯಕರ್ಮವೂ ಒಂದು ಭಜನೆಯೇ ಆಗಿರುತ್ತೆ. ಅವ್ಯಾವೃತ್ತವಾಗಿ ಎಡಬಿಡದೆ ಯಾರು ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾನೆ ಅವನಿಗೆ ನಿತ್ಯಕರ್ಮ ಅನ್ನೋದೇನಿದೆ ಅದು ಭಗವದ್ ಭಜನೆಯೇ. ಭಗವಂತನ ಭಜನೆ ಅಂತಂದ್ರೆ ಬರೀ ನಾಮಸ್ಮರಣೆಯೇ ಭಗವದ್ ಭಜನೆ ಬರಲ್ಲ. ಏನು ನಿತ್ಯಕರ್ಮ ಮಾಡ್ತಾನೆ ಅದು ಭಗವಂತನ ಆರಾಧನೆ. ಅದು ಎರಡು ತರಹ ಜನ. ಒಬ್ಬ ಹುಡುಗ, ಒಂದು ತಂದೆಗೆ ಇಬ್ಬರು ಮಕ್ಕಳು. ಒಬ್ಬ ಮಗ ತಂದೆ ತುಂಬ ಹೊಗಳ್ತಾನೆ, ತಂದೆಗೆ ಬಹಳ ಇದಾಗಿ ನಮ್ಮ ಪ್ರಿಯ ನಮ್ಮ ಮಾತಾಡ್ತಾನೆ, ಹೊಗಳ್ತಾನೆ, ಎಲ್ಲ ಮಾಡ್ತಾನೆ. ಅದೇ ತಂದೆ ಹೇಳಿದ್ದನ್ನು ಏನೂ ಮಾಡಲ್ಲ. ಇನ್ನೊಬ್ಬ ತಂದೆಯನ್ನು ಹೊಗಳೋದು ಏನೂ ಮಾಡಲ್ಲ, ತಂದೆ ಹೇಳಿದ್ದನ್ನೆಲ್ಲ ಮಾಡ್ಕೊಂಡು ಹೋಗ್ತಾನೆ. ಈ ಇಬ್ಬರು ಮಕ್ಕಳು ಯಾರು ಶ್ರೇಷ್ಠಪ್ಪ? ಹೊಗಳ್ತಾ ಇದ್ದಾನು, ಅಪ್ಪ ನೀನು ಎಂಥ ದೊಡ್ಡವಪ್ಪ, ಶಾಸ್ತ್ರ ಹೇಳುತ್ತೆ, ಪಿತೃದೇವೋ ಭವ ಹೇಳುತ್ತೆ. ಹೌದವನು ಅಪ್ಪ ನೀನು ಬಹಳ ದೊಡ್ಡವನು, ಜನ್ಮ ಕೊಟ್ಟವನು, ತಂದೆ ಶಾಸ್ತ್ರ ಬಹಳ ದೊಡ್ಡವನೇ. ಇನ್ನೊಬ್ಬ ತಂದೆ ಹೇಳಿದ ಕೆಲಸವನ್ನೆಲ್ಲ ಮಾಡ್ಕೊಳ್ಳೋ, ಅವನು ತಂದೆಯನ್ನು ಹೊಗಳೋದು, ಅವನು ತಂದೆ ಹೇಳಿದ ಕೆಲಸವನ್ನೆಲ್ಲ ಮಾಡ್ತಾನೆ. ಯಾರು ದೊಡ್ಡವನು? ತಂದೆ ಹೇಳಿದ ಕೆಲಸ ಮಾಡೋದು. ಹಾಗೆ ಶಾಸ್ತ್ರ ಹೇಳಿದಂತೆ ಮಾಡೋದು ದೊಡ್ಡವನೇ ಹೊರತು ಶಾಸ್ತ್ರವನ್ನು ಹೊಗಳ್ತೀನಿ ಬಿಟ್ಟು ಶಾಸ್ತ್ರೀಯ ಕರ್ಮ ಬಿಡೋದು ತಪ್ಪು. ಭಗವಂತ ಶಾಸ್ತ್ರದ ಮೂಲಕವಾಗಿ ಒಂದು ಕರ್ತವ್ಯವನ್ನು ವಿಧಾನ ಮಾಡಿದ್ದಾನೆ. ಆ ವಿಧಾನ ಮಾಡಿದಾಗ ಆ ಕರ್ತವ್ಯಕ್ಕೆ ಒಳಪಟ್ಟು ನಾವು ಭಗವಂತನ ಆರಾಧನೆ ಮಾಡಬೇಕೇ ಹೊರತು ಕರ್ತವ್ಯವನ್ನು ಬಿಟ್ಕೊಂಡು ನಾನು ಭಗವಂತನ ಆರಾಧನೆ ಅದು ಒಂದು ವ್ಯವಸ್ಥೆ ಹಾಳಾಗ್ಬಿಡುತ್ತೆ, ವ್ಯವಸ್ಥೆಯ ತರ್ಕಕ್ಕಾಗ್ಬಿಡುತ್ತೆ. ವ್ಯವಸ್ಥೆಯಲ್ಲಿ ಕೆಡಿಸುವಂತಹ ವ್ಯಾಪಾರಕ್ಕೆ ಕೈ ಹಾಕಬಾರ್ದು. ಇದು ಶಾಸ್ತ್ರೀಯ ಒಂದು ಇದೆ. ಈಗ ಏನಾಗ್ತದೆ, ಅವರ ವರ್ಣಾಶ್ರಮ ಯಾತಕ್ಕೆ ಬೇಕು ಸಮಾಜದಲ್ಲೇ? ಇವಾಗ ಯಾರು ಹೇಳಬೇಕು ನಿರ್ಣಯ ಬಿಡಬೇಕು ಅಂತಂದ್ರೆ ಅದಕ್ಕೆ ಗೃಹಸ್ಥ, ಬ್ರಹ್ಮಚಾರಿ, ವಾನಪ್ರಸ್ಥ, ಸನ್ಯಾಸಿ, ಇವನಿಗೆ ಈ ಕರ್ಮ, ಈ ವಿಚಾರವನ್ನು ಅರ್ಥವೇ ಇರೋದಾಗುತ್ತೆ. ಸುಮ್ಮನೆ ಒಂದು ಮಕ್ಕಳ ಆಡದಂಗೆ ಮಾಡ್ಕೊಂಡಿರೋದು ಅಂತ ಆಗ್ಬಿಡುತ್ತೆ. ಎಲ್ಲರೂ ವಿಜ್ಞಾನಿಗಳ, ಯಾರು ಜ್ಞಾನಿಗಳಿಲ್ಲ. ಭಗವಂತನ ಬೇಕು ಅಂತ ಹೇಳಿ ಅಲ್ಲಿ ತನಕ ಹೋದವನು ಅವನಿಗೆ ಹೇಳ್ತಾ ಇರೋದು ಇಲ್ಲಿ ಸುಮ್ನೆ ಕೂತ್ಕೊಂಡು ಆಟ ಆಡೋರಿಗೆಲ್ಲ ನೀವು ಕರ್ಮ ಮಾಡ್ರಿ ಅಂತ ಈಗ ನಾವು ಹೇಳಿದ್ದು ಭಗವಂತನ ಸದಾ ಧ್ಯಾನ ಮಾಡೋನು ಅಂತ, ಸದಾ ಇದನ್ನು ಮಾಡೋನು ಅವನು ಎಲ್ಲ ಬಿಟ್ಟು ಹೋಗಬಹುದು ಅಂತ ನಾವು ಹೇಳಿದ್ದು. ಉತ್ತರ ಕೊಡ್ತದೆ ಮತ್ತೆ ಕೇಳು. ಮಚ್ಚಿತ್ತಾಹ ಮದ್ಗತಃ ಪ್ರಾಣಾಃ
ಬೋಧಯಂತಃ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿಜ ರಮಂತಿಜ ಅಂಥೇಳಿ ಆ ನಿರಂತರವಾಗಿ ಪರಮಾತ್ಮನನ್ನು ಧ್ಯಾನ ಮಾಡುತ್ತಿರುವಂತಹ ಭಕ್ತರು ಮನಃಪೂರ್ವಕವಾಗಿ ಪರಮಾತ್ಮನಲ್ಲಿಯೇ ನೆಟ್ಟ ಮನಸ್ಕರಾಗಿ ಪ್ರಾಣವನ್ನು ಕೂಡ ಅವನಿಗೆ ಒಪ್ಪಿಸಿದ ಪ್ರಾಣವುಳ್ಳವರಾಗಿಯೂ ಅವರವರು ಪರಸ್ಪರ ಮಾತಾಡಬೇಕಾದ್ರೆ ಅಯ್ಯೋ ಭಗವಂತ ಆ ಪ್ರಹ್ಲಾದನ ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಅನುಗ್ರಹ ಮಾಡೋಕ್ಕೋಸ್ಕರವಾಗಿ ಹೇಗೆ ಅವತಾರ ಮಾಡಿಬಿಟ್ಟ, ಧ್ರುವನಿಗೆ ಯಾವ ರೀತಿ ಅವತಾರ ಮಾಡಿ ತಿಳ್ಕೊಂಡ್ಬಿಟ್ಟ ಅಂತ ಹೇಳಿ ಒಂದೊಂದು ಪುರಾಣಗಳು ಬರುವಂತಹ ಕಥೆಯನ್ನು ಉದ್ಧಾರ ಮಾಡಿಕೊಂಡು ಅಲ್ಲಿರುವ ಸಾರಸ್ಯವನ್ನೆಲ್ಲ ಹೇಳಿಕೊಂಡು ಪರಸ್ಪರ ಆ ಒಂದು ಕಥಾ ವಿಚಾರದಲ್ಲಿಯೇ ಕಾಲಯಾಪನ ಮಾಡ್ತಾ ಹಂಗಾಗಿರ್ತಾರಂತೆ. ಭಕ್ತರು ಸೇರಿದರೆ ಅವ್ರು ಮಾತಾಡೋ ವಿಚಾರ ಯಾವುದು ಅಂದರೆ ಭಗವಂತನ ಕಥಾ ವಿಚಾರವನ್ನೇ ಉದ್ಧಾರ ಮಾಡಿಕೊಂಡು ಆ ಒಂದೊಂದು ಪ್ರಸಂಗವನ್ನು ತೆಗೆದುಕೊಂಡು ಆನಂದ ಪಡ್ತಾ ಅದೇ ವಿಚಾರದಲ್ಲಿ ಮುಳುಗಿರ್ತಾರೆ. ಅವರಿಗೆ ಪ್ರಾಪಂಚಿಕವಾದಂತಹ ಯೋಚನೆ ಚಿಂತನೆ ವಿಚಾರ ಇರೋದೇ ಇಲ್ಲ. ಹಾಗಾಗಿ ಮಾಡ್ತಾ ತುಷ್ಯಂತಿತ ರಮಂತಿತ ಅಂಥೇಳಿ ನಿರಂತರವಾಗಿ ಭಗವಂತನ ಭಜಿಸುವವರು ಯಾವ ರೀತಿ ಅದನ್ನು ಮುಳುಗಿರ್ತಾರೆ ಅಂತ ಅನೇಕ ಶ್ಲೋಕಗಳನ್ನು ಭಾಷ್ಯಕಾರರು ಸ್ವಾಮಿಗಳು ಕೊಟ್ಕೊಂಡು ಬಂದು ಭಗವಂತನನ್ನು ತಸ್ಮಾತ್ ಅಸದಭಿಸಂಧಾನಂ ಯಥಾ ಶಬ್ದ ಮನೋರಥಂ ಹಿತ್ವಾ ಮೈ ಸಮಾಧತ್ಸ ಮನೋಮದ್ಭಾವಭಾವಿತಂ. ಈ ಅಸತ್ತಾದಂತಹ ಲೌಕಿಕ ಪದಾರ್ಥಗಳ ಚಿಂತನೆಯೆಲ್ಲ ಬಿಟ್ಟು ಆ ಮನಸ್ಸನ್ನು ನಿರಂತರವಾಗಿ ಭಗವಂತನಲ್ಲೇ ನಿಲ್ಲಿಸೋದು ಅನ್ನುವಂತಹ ವ್ಯಾಪಾರವನ್ನು ಯಾರು ಕೈಗೊಳ್ತಾನೆ ಅವರಿಗೆ ಸತತವಾದ ಭಗವದ್ಧ್ಯಾನ ಅನ್ನೋದು ಮೈಗೂಡುತ್ತೆ. ಆ ಒಂದು ವ್ಯಾಪಾರವನ್ನು ಅಭ್ಯಾಸ ಮಾಡಿಕೊಂಡು ಒಂದೇ ದಿವಸಕ್ಕೆ ಬರೋಲ್ಲ, ಆದರೆ ಕಾಲಕ್ರಮೇಣ ಈ ಭಾವನೆಯನ್ನು ಬೆಳೆಸ್ಕೊಂಡು ಅವನು ನಿರಂತರವಾಗಿ ಭಗವನ್ಮಯನಾಗ್ಬಿಡ್ತಾನೆ. ಅವ್ಯಾವೃತ ಭಜನೆ ಎನ್ನುವುದು ಭಕ್ತಿಗೆ ಅತ್ಯಂತ ಹೆಚ್ಚಿನದಾಗಿರುವಂತಹ ಸಾಧನ. ಇನ್ನು ಸತ್ಯವನ್ನು ಹೇಳಬೇಕು, ಹಿಂಸೆ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಬೇರೆ ಬೇರೆ ನಿಷೇಧಗಳೆಲ್ಲ ಭಕ್ತಿಗೆ ಸಾಧನವೇ. ಆದರೆ ಅದು ಯಾವುದೂ ಅವನಿಗೆ ಇದು ಬರೋದೇ ಇಲ್ಲ, ಪ್ರಸಂಗವೇ ಬರೋಲ್ಲ. ನಿರಂತರವಾಗಿ ಭಜನೆ ಮಾಡುವವನಿಗೆ, ಸ್ಮರಣೆ ಮಾಡ್ಕೊಳ್ಳೋವನಿಗೆ, ಯಾಕಂದರೆ ಮನಸ್ಫೂರ್ತಿ ಇಲ್ಲಿ ಮುಗಿಬಿಟ್ಟಿದೆಯಲ್ಲ. ಹಾಗಾಗಿ ಭಗವಂತನ ಒಂದೊಂದು ನಾಮವನ್ನು ತೆಗೆದುಕೊಂಡು ಆತ ಇಲ್ಲಿ ಹೇಳಿದ್ದಾರೆ, ಸಂಭಕ್ತೇತಿ ತಥಾ ಭಕ್ತ ಭಕಾರೋ ಅರ್ಥದ್ವಯಾನ್ವಿತ ನೇತಾ ಗಮಯಿತಾ ಸ್ರಷ್ಟ ಗಕಾರಾರ್ಥಸ್ತಥಾ ಮುನಿ ವಸಂತಿ ತತ್ವಭೂತಾನಿ ಭೂತಾತ್ಮನ್ ನಿಖಿಲಾತ್ಮನಿ ಶತಭೂತೇಶ್ವಶೇಷೇಷು ವಕಾರಾರ್ಥಸ್ತಥೋ ವ್ಯಯ. ಭಗವಾನದಲ್ಲಿ ಎಲ್ಲವನ್ನೂ ಪೋಷಣೆ ಮಾಡುವನು, ಎಲ್ಲಕ್ಕೂ ಆಧಾರನಾಗಿರುವನು ಯಾವನೋ ಆತ ಭಾ ಅನ್ನೋ ಶಬ್ದ ಕರೆಸ್ಕೊಳ್ತಾನೆ. ಯಾವಾಗಲೂ ಎಲ್ಲವನ್ನೂ ತಮ್ಮ ತಮ್ಮ ಕರ್ಮಫಲಾನುಗುಣವಾಗಿ ಒಯ್ತಾನೋ, ಎಲ್ಲರಿಗೂ ಸದ್ಗತಿಯನ್ನು ತಂದುಕೊಡ್ತಾನೋ ಆತ ಗ ಅನ್ನೋ ಅರ್ಥದಿಂದ ಕರೆಸ್ಕೊಳ್ತಾನೆ. ಗಕಾರದಿಂದ ಆ ಅರ್ಥವನ್ನು ಸೂಚನೆ ಮಾಡ್ತಾನೆ. ಹಾಗೆ ವಾ ಅನ್ನೋದು ಎಲ್ಲರನ್ನೂ ವಾಸ ಮಾಡಿಸ್ಕೊಳ್ತಾನೆ, ತನ್ನಲ್ಲಿ ಇಟ್ಕೊಳ್ತಾನೆ ಅನ್ನೋ ಅರ್ಥದಲ್ಲಿ ವಾ ಅನ್ನುವಂತಹ ಇದು ಬಂದಿದೆ. ಹಾಗೆ ಎಲ್ಲ ಭೂತಗಳಲ್ಲೂ ವಸಂತಿ ಭಗವಾನ್ ಮೂರನೇ ಅಕ್ಷರ, ಹೀಗೆ ಎಲ್ಲವೂ ಅವರು ವಾಸ ಮಾಡಿಕೊಳ್ತಾರೆ ಅನ್ನೋ ಕಾರಣದಿಂದ ಆತ ಭಗವಾನ್ ತಂದಿಸ್ಕೊಂಡಿದ್ದಾನೆ ಅಂತ ಆ ಭಗವಾನ್ ಅನ್ನೋ ಆ ಪದದಲ್ಲಿ ಇರುವ ಒಂದೊಂದು ಅಕ್ಷರಕ್ಕೂ ವಿಶೇಷ ಅರ್ಥವನ್ನು ತೋರಿಸ್ತಾ ಆ ಒಂದು ಭಾವನೆಯಲ್ಲಿಯೇ ಮುಳುಗಿರ್ತಾರೆ ಭಗವದ್ಭಕ್ತರಾದವರು. ಆಮೇಲೆ ಮನುಷ್ಯನಾದವನಿಗೆ ಇವಾಗ ಅವನು ಏನೇ ಕರ್ಮ ಮಾಡಲಿ, ಯಾತ್ರೆ ಮಾಡಲಿ, ದಾನ ಮಾಡಲಿ, ಜಪ ಮಾಡಲಿ, ಇನ್ನೇನು ಮಾಡಲಿ, ಆ ಎಲ್ಲ ಚೇಷ್ಟೆಗೂ ಕೂಡ ಪರಮಾತ್ಮನಲ್ಲಿ ಪ್ರೇಮ ಹುಟ್ಟು ಅಂತಂದರೆ ಆ ಎಲ್ಲ ಚೇಷ್ಟೆಗೂ ಒಂದು ಅರ್ಥ ಇದೆ. ಇಲ್ಲದೆ ಹೋದರೆ ಅದು ಎಲ್ಲ ವ್ಯರ್ಥಕ್ಕೆ ಸಮ. ಸರ್ವಂ ಹುತಂ ಭಸ್ಮನಿ ಇದಂ ಹಿ ಪುಂಸಃ ತಪಸ ಶ್ರುತಸ್ಯ ವಾ ಸೃಷ್ಟಸ್ಯ ಸೂಕ್ತಸ್ಯ ಚ ಬುದ್ಧಿ ದತ್ತಯೋ ಅವಿಚ್ಯುತೋರ್ಥಃ ಕವಿಭಿರ್ನಿರೂಪಿತಃ ಇದುತ್ತಮ ಶ್ಲೋಕ ಗುಣಾನುವರ್ಣನಂ. ಉತ್ತಮ ಶ್ಲೋಕರಾದ ಪರಮಾತ್ಮನ ಗುಣಗಾನವನ್ನು ಮಾಡ್ತಾ ಅದನ್ನೇ ವರ್ಣನೆ ಮಾಡ್ತಾ ಅಲ್ಲಿಯೇ ಮುಳುಗೋದು ಅನ್ನೋದೇನಿದೆ ಅದನ್ನು ಅವನು ರೂಢಿಸ್ಕೊಂಡ ಅಂತಂದರೆ ಅವನು ನಿಜವಾಗಿ ತಪಸ್ಸು ಮಾಡಿದ್ದಕ್ಕೂ ಸಾರ್ಥಕ. ಅವನು ಏನು ಹೋಮ ಮಾಡಿದ್ದಾನೆ, ಏನು ದಾನ ಮಾಡಿದ್ದಾನೆ, ಏನು ಶಾಸ್ತ್ರಾಧ್ಯಯನ ಮಾಡಿದ್ದಾನೆ, ಅದೆಲ್ಲಕ್ಕೂ ಸಾರ್ಥಕ್ಯತೆ ಅಲ್ಲಿ ಬರುತ್ತೆ. ಎಲ್ಲೇ ಪರಮಾತ್ಮನಲ್ಲಿ ಭಕ್ತಿ ಊರ್ಕೊಂಡ್ಬಿಡ್ತು, ಸಹಜವಾಗಿ ಪರಮಾತ್ಮನ ಪ್ರೇಮ ಅವನಿಗೆ ಇಟ್ಕೊಂಡ್ಬಿಟ್ಟಿದೆ, ನಿರಂತರ ಭಗವತ್ ಚಿಂತೆ ನಡೀತಾ ಇದೆ ಅಂತ ಆದರೆ ಅವನು ಎಲ್ಲ ಬಾಕಿ ಎಲ್ಲ ಚೇಷ್ಟೆಗಳಿಗೂ ಸಾರ್ಥಕ್ಯತೆ ಅಲ್ಲಿ ಬರುತ್ತೆ. ಅದಕ್ಕೆ ಲೋಪವಾಗಿ ಕೇವಲ ಆಡಂಬರಕ್ಕಾಗಿ ತೋರಿಕೆಗಾಗಿ ಇದನ್ನೆಲ್ಲ ಮಾಡಿದರೆ ಆ ಯಾವ ವ್ಯಾಪಾರಕ್ಕೂ ಚೇಷ್ಟೆಗೂ ಏನು ಪ್ರಯೋಜನ ಇಲ್ಲ. ಭಗವಂತ ಭಕ್ತಿ ಬರೋದು ಅದಕ್ಕೋಸ್ಕರವಾಗಿ ಎಲ್ಲ ಕರ್ಮಗಳು, ಉಪಾಸನೆಗಳು, ವ್ರತಗಳು, ನಿಯಮಗಳು ಅಷ್ಟು ಶಾಸ್ತ್ರದಲ್ಲಿ ಭಗವದ್ಭಕ್ತಿಗೋಸ್ಕರ ಹೇಳಿದ್ದರಿಂದ ನಿರಂತರವಾಗಿ ಭಗವಂತನ ಸೇವೆ ಮಾಡ್ತಾ ಇರೋದೇನಿದೆ ಇದು ಎಲ್ಲಕ್ಕಿಂತ ಹೆಚ್ಚಿನ ಸಾಧನ ಅಂಥೇಳಿ ಅವ್ಯಾವೃತ್ತ ಭಜನವನ್ನೇ ಅವರು ಬಹಳ ಒತ್ತು ಕೊಟ್ಬಿಟ್ಟು ಓಕೆಪಿ ಸೂತ್ರ ಅದು 37ನೇ ಶ್ಲೋಕ ಸೂತ್ರ. ಲೋಕೇಪಿ ಭಗವದ್ಗುಣ ಶ್ರವಣ ಕೀರ್ತನ. ಲೋಕ ವ್ಯವಹಾರ ಮಾಡುವಾಗ ಹಾಗೆ ನಿರಂತರವಾಗಿ ಭಗವಂತನ ಸ್ಮರಣೆ ಮಾಡ್ತಾ ಇದ್ದರೆ ಲೋಕ ವ್ಯವಹಾರ ಮಾಡೋಕ್ಕಾಗೋದೇ ಇಲ್ವಲ್ಲ.
ಅಂತಂದರೆ ಅವನು ಲೋಕ ವ್ಯವಹಾರ ಮಾಡುವಾಗಲೂ ಕೂಡ ಆ ಒಂದು ಕೇಳಿದ್ರಲ್ಲ ಆ ಒಂದು ವ್ಯಾಪಾರದಲ್ಲೂ ಕೂಡ ಆ ಭಗವಂತನ ಗುಣವನ್ನು ಭಗವಂತ ನಾಮವನ್ನು ಜ್ಞಾಪಿಸ್ಕೊಳ್ತಾ ಲೌಕಿಕ ವ್ಯಾಪಾರ ಮಾಡ್ತಾ ಇರ್ತಾನೆ. ಒಬ್ಬ ಹುಡುಗನಿಗೆ ಏನಪ್ಪ ಅಂಗಡಿಗೆ ಹೋಗ್ಬಿಟ್ಟು ಇಂಥ ಸಾಮಾನು ತಗೊಂಬ ಅಂತ ತಂದೆ ದುಡ್ಡು ಕೊಟ್ಟು ಕಳಿಸ್ಕೊಡ್ತಾನೆ. ಅವನು ಅಂಗಡಿಗೆ ಹೋಗ್ತಾನೆ, ಹೋಗ್ಬಿಟ್ಟು ಅವ್ನು ಕೇಳಿದಾಗ ಅವನಿಗೆ ಆ ಅಂಗಡಿ ಇಲ್ಲಪ್ಪ ನನ್ನೆಲ್ಲ ಆ ಸಾಮಾನು ಇಲ್ಲ ಅಂತೇಳಿ ವಾಪಸ್ ಕಳಿಸ್ಬಿಡ್ತಾನೆ. ಅವನು ಓಡ್ಬಿಡಪ್ಪ ನೀನು ಹೇಳಿದ ಸಾಮಾನು ಆ ಅಂಗಡಿ ಇಲ್ವಂತ ಹೇಳ್ಬಿಟ್ಟು ದುಡ್ಡು ವಾಪಸ್ ಕೊಟ್ಟು ಹೋಗ್ತಾನೆ. ಆ ಹುಡುಗನಿಗೆ ಅವನಿಗೆ ಸಮಾಧಾನ ಇದೆ, ತೃಪ್ತಿದೆ, ಏನೋ ನಾನು ಅಪ್ಪ ಹಾಗೆ ಕೆಲಸ ಮಾಡಿದ್ದೀನಿ ಅಂತ. ಆದರೆ ಅದು ತರಲಿಲ್ಲ ಅಥವಾ ಆ ಪದಾರ್ಥ ಸಿಗಲಿಲ್ಲ ಅನ್ನೋ ದುಃಖ ಮಗನಿಗಿದೆ, ತಂದೆಗಿದೆಯಾ? ತಂದೆಗಿದೆ. ತಂದೆಗೆ ಯಾಕೆ? ತಂದೆಗೆ ಆ ಪದಾರ್ಥ ಬೇಕು ಅನ್ನೋ ಅಪೇಕ್ಷೆ ಇರೋದ್ರಿಂದ ಸಿಗಲಿಲ್ವಲ್ಲ ಅನ್ನೋ ದುಃಖ ಇರುತ್ತೆ. ಮಗನಿಗೆ ಸಮಾಧಾನ ಇದೆ. ಮಗನಿಗೇನೋ ನಾನು ಅಪ್ಪ ಈ ಕೆಲಸ ಮಾಡಿದ್ದೀನಿ, ಅಪ್ಪ ದುಡ್ಡು ಕೊಟ್ಟು ಕಳಿಸ್ಕೊಟ್ಟ, ಅಂಗಡಿಗೆ ಹೋಗ್ಬಿಟ್ಟು ಈ ಸಾಮಾನು ತಗೊಂಬ ಅಂತಂದ, ನಾನು ಅಂಗಡಿಗೆ ಹೋದೆ, ಅಪ್ಪ ಹೇಳಿದ ಕೆಲಸ ಅಂತೇಳಿ ಶ್ರದ್ಧಾ ವಹಿಸಿ ಪ್ರೇಮದಿಂದಲೇ ಹೋಗಿ ನಾನು ಕೇಳಿದೆ, ಅವನಿಲ್ಲ ಅಂತ ಹೇಳ್ದ, ನಾನು ಬಂದು ಕೊಟ್ಟೆ. ನಾನು ಅಪ್ಪ ಹೇಳಿದ ಕೆಲಸ ಮಾಡ್ತೀನಿ ಅನ್ನೋ ಸಮಾಧಾನ ತೃಪ್ತಿ ಅವನಿಗಿದೆ. ಆದರೆ ಅದರ ಆಗುವ ಲಾಭ ನಷ್ಟ ಅದು ತಂದೆಗೆ ಹೊರತು ಮಗನಿಗಿಲ್ಲ. ಅದೇ ರೀತಿ ಇವನು ಭಕ್ತನು ಲೌಕಿಕ ವ್ಯಾಪಾರ ಮಾಡುವಾಗ ಕೆಲವು ವ್ಯಾಪಾರದಲ್ಲಿ ಏನಾದರೂ ನುಕ್ಸಾನ ಆದರೆ, ಕೆಲವು ವ್ಯಾಪಾರ ಸಾಧುಪುಣ್ಯವಾದರೆ, ಎರಡರಲ್ಲೂ ಅವ್ರಿಗೇನು ದುಃಖ ಇಲ್ಲ. ಯಾಕಂದರೆ ಭಗವಂತ ನನಗೆ ಈ ಡ್ಯೂಟಿ ಕೊಟ್ಟಿದ್ದಾನೆ, ನಾನು ಡ್ಯೂಟಿ ಮಾಡಿದೆ ಅಂತ ಅಷ್ಟೇ ಇರುತ್ತೆ ಅವನಿಗೆ. ಭಗವಂತ ಕೊಟ್ಟ ಕರ್ತವ್ಯವನ್ನು ನಾನು ನಿರ್ವಹಿಸಿದೆ ಅನ್ನೋ ಸಮಾಧಾನ ಇರುತ್ತೆ ಹೊರತು ಆ ಕೆಲಸ ಸಾದ್ಗುಣ್ಯದಿಂದ ಕೂಡ ಹೋದ್ರು ಸಾದ್ಗುಣ್ಯದಿಂದ ಕೂಡದೇ ಹೋದ್ರು ಎರಡರಿಂದ ಅವನಿಗೆ ಯಾವ ವಿಕಾರವೂ ಆಗಲ್ಲ. ಯಾಕಂದರೆ ಆ ಕೆಲಸ ಇವನೆಲ್ಲ ಮಾಡ್ಕೊಂಡಿದ್ದು, ಇವನಿಗೆ ಪ್ರಾರಬ್ಧವಶಾತ್ ಬಂದಿರೋ ಕೆಲಸ. ಅದು ಪ್ರಾರಬ್ಧವಶಾತ್ ಬಂದಿರೋ ಕೆಲಸದಲ್ಲಿ ಭಗವನ್ನಾಮವನ್ನು, ಭಗವತ್ ಚಿಂತನೆಯನ್ನು, ಭಗವದ್ಭಾವನೆಯನ್ನು ತುಂಬಿಕೊಂಡು ಆ ಕೆಲಸ ಮಾಡ್ತಾ ಇರುವಾಗ ಅವನಿಗೆ ಅದನ್ನು ಯಾವ ಆಗು ಹೋಗುವುದು ಏನು ವ್ಯತ್ಯಾಸ ಆಗೋದಿಲ್ಲ. ಇದು ಭಕ್ತರ ನಡವಳಿಕೆ. ಆದರೆ ಲೌಕಿಕ ವ್ಯಕ್ತಿ ಆದರೆ ಅದು ಸಾಧುಪುಣ್ಯವಾದರೆ ಉಬ್ತಾನೆ, ಅದು ಹಾಳಾಗೋದ್ರೆ ಕುಗ್ತಾನೆ. ಅಯ್ಯೋ ಮಾಡಿದೆ, ಹಾಳಾಗೋದಲ್ಲ, ಅನುಕೂಲ ಆಗಲಿಲ್ಲ, ನಷ್ಟ ಆಗ್ಬಿಡ್ತಲ್ಲ ಅಂತ. ಅಯ್ಯೋ ಇಷ್ಟೆಲ್ಲ ಷೇರು ವ್ಯವಹಾರಕ್ಕೆ ಮಾಡಿದ್ವಿ, ಭಾಳ ದುಡ್ಡು ಬಿಡ್ತೀವಿ ಅಂತ ಹೇಳಿ ಮಾಡಿದ್ವಿಪ್ಪ, ನೆಲ ಕಸ್ಕೊಂಡ್ಬಿಡ್ತೀವಿ ಒದ್ದಾಡ್ತಾರೆ. ಅದೇ ಹೇಳಿದಾಗ ಒಂದು ತಿಂಗಳು 2 ತಿಂಗಳು ಹಿಂದೆ ಇವನು 22,000 ರೂಪಾಯಿ ಪಾಯಿಂಟ್ ಹೋಗ್ಬಿಟ್ಟಿತ್ತು. 22,000 ಇದ್ದರೆ ಎಷ್ಟು ಖುಷಿ ಪಟ್ಟಿದ್ದು ಗೊತ್ತಾ? ಷೇರು ವ್ಯವಹಾರದವರು ಭಾಳ ಉಬ್ಬಿದ್ರು. ಅವ್ರಿಗೇನು ದುಡ್ಡು ಬಂದಿರಲಿಲ್ಲ, ಬರೀ ಚೀಟಿಲಿ ಇತ್ತು. ಇವಾಗ 9,000 ಅಂತಾರೆ. 9,000 ಆದ್ರೆ 22,000 ಎರಡು ಚೀಟಿಲೇ ಇರೋದು. ಇನ್ನು ಹೋಗಿಯೂ ಇಲ್ಲ, ಅವ್ನು ಬಂದೂ ಇಲ್ಲ. ಈಗ ಅಯ್ಯೋ ಅಷ್ಟು ದುಡ್ಡು ಬರ್ತಾ ಇತ್ತು, ಎಲ್ಲ ಹೋಯ್ತು ಅಂತ ಕುಗ್ಗಿಬಿಟ್ಟಿದ್ದಾರೆ. 22,000 ಆದರೆ ಅಷ್ಟು ಬರ್ತಾ ಇತ್ತು, ಹೀಗಿದ್ದಾಗ ದುಡ್ಡು ಬಂದಿತ್ತು ಅವನಿಗೆ. ಕುಗ್ಗಿದ್ದಾಗ ನಷ್ಟ ಆಗಿದೆಯೋ? ನಷ್ಟ ಆಗಿದೆಯೋ ಅಂದರೆ ಇವಾಗ ಕೊಡೋಕೆ ಹೋದ್ರೆ ನಷ್ಟ, ಇವಾಗೇನು ಕೊಡೋದು ಇಲ್ಲ, ಅವಾಗೇನು ತಗೊಂಡೂ ಇಲ್ಲ. ಆದರೆ ಭಾವನೆ ಅಯ್ಯೋ ನ್ಯಾಯವಾಗಿ ಒಂದು ಇದಕ್ಕೆ 10-12,000 ರೂಪಾಯಿ ಹೋಗ್ಬಿಡ್ತಲ್ಲ ಅಂತ ಅಸಂಕಟ ಪಟ್ಕೊಳ್ತಾರೆ. ಅದಷ್ಟು ಕಲ್ಪನೆ ಅಲ್ವಾ? ಬಂದಿದ್ರೆ, ಹೋಗಿದ್ರೆ, ಆಗಿದ್ರೆ ಬೇರೆ ಅರ್ಥ ಇಲ್ಲ. ಅದೇ ಮನುಷ್ಯನ ಎಲ್ಲ ವ್ಯವಹಾರವೂ ಕೂಡ ಕಲ್ಪನೆಯಲ್ಲಿ ಮುಳುಗಿ ನಡೀತಾ ಇರೋ ವ್ಯವಹಾರ ಜಾಸ್ತಿ. ಹಾಗಂದ್ಕೊಂಡು ನಿಜವಾಗಿ ಅವನ ಜೀವನಕ್ಕೆ ಒಂದು 2 ಹೊತ್ತು ಊಟ, ಒಂದು ಮೈ ಮುಚ್ಚುವಷ್ಟು ಬಟ್ಟೆ ಎತ್ತಿಬಿಟ್ರೆ ಬಾಕಿ ಇದೆಲ್ಲವೂ ಕೂಡ ನಾಯಿ ಹೇಗೆ ಮನೆ ಕಾಪಾಡುತ್ತಾ, ನಾವು ಆ ಮನೆಯಲ್ಲಿರುವಂಥ ಸಂಪತ್ತಿಗೆ ವಾಚ್ಮನ್ಗಳು, ನಾಯಿಗಳಿದ್ದ ಹಾಗೆ. ಆ ಸಂಪತ್ತು ಎಷ್ಟೋ ಇದೆ, ಏನೋ ಆ ಬೀರೂಲಿರುವಂಥ ಬಂಗಾರ ಕಾಪಾಡೋಕೆ ನಾವು ವಾಚ್ಮನ್ ಆಗಿರ್ತೀವಿ. ಬೀರೂಲಿರ್ತಕ್ಕಂಥ ಬೆಳ್ಳಿ ಬಂಗಾರ ದುಡ್ಡು ಕಾಪಾಡೋಕ್ಕೆ. ಆ ದುಡ್ಡು ಏನು ಕೊಡೋಕ್ಕಿಲ್ಲ, ಅನುಭವಿಸೋಕ್ಕಿಲ್ಲ, ಏನಕ್ಕೂ ಇಲ್ಲ. ಯಾಕಂದರೆ ನಮಗೆ 2 ಊಟ ಮಾಡಿದ್ಮೇಲೆ ಆಯ್ತು, ಊಟ ಮಾಡೋಕ್ಕಾಗಲ್ಲ. ನಾವು ಹೊಟ್ಟೆ ತುಂಬ ಇನ್ನೆಂತ ಊಟ ಮಾಡ್ತೀರಾ? ಒಂದು ಜೊತೆ ಬಟ್ಟೆ ಉಟ್ಕೊಂಡು ಇನ್ನೆಂತ ಬಟ್ಟೆ ಉಡ್ತೀರಾ ನೀವು? ಆಯ್ತು, ಮೈ ತುಂಬ ಬಟ್ಟೆ ಉಟ್ಕೊಂಡಾಯಿತು. 28 ಬಟ್ಟೆ 28 ಒಟ್ಟಿಗೆ ಉಟ್ಕೊಳಕ್ಕಾಗತ್ತಾ? ಉಸಿರುಗಟ್ಟು ಸತ್ತೋಗ್ತೀವಿ, ಸೆಕೆ ಸತ್ತಿ. ಆದರೆ ಆಸೆ. ಇವು ನಿನ್ನೆ ಅವ್ರು ಹೇಳ್ತಿದ್ದೊಬ್ರು ವಜ್ರದ ನೆಕ್ಲೇಸು ತಗೊಳ್ತಾರೆ, ಜೀವ ಆದರೂ ಒಂದ್ಸಲ ಹಾಕ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ, ಅದನ್ನು ಲಾಕರ್ಲ್ಲಿ ಹಾಕಿರಬೇಕು. ಅದು ಬ್ಯಾಂಕಲ್ಲಿ ಇಟ್ಟರೆ ಅದನ್ನು ದುಡ್ಡು ಬೇರೆ ಕಟ್ಟಬೇಕು. ಅವರು ವರ್ಷಕ್ಕೋ 6 ತಿಂಗಳಿಗೋ ಒಂದ್ಸಲ ಚಾರ್ಜ್ ಮಾಡ್ತಾರೆ ಕಾಪಾಡಿದ್ದಕ್ಕೆ. ಮನೇಲಿ ಇಟ್ಕೊಂಡ್ರೆ ಎಲ್ಲಾದರೂ ಮದುವೆಗೋ ಮುಂಜೆಗೋ ಬೇರೆ ಊರಿಗೆ ಹೋದ ಹೆದರಿಕೆ ಎಲ್ಲ ಬಿಡ್ಬೇಕು. ನಮ್ಮ ಅಣ್ಣಗೆ ಬಂದುಬಿಟ್ಟಿದ್ದಲ್ಲ, ಮನೇಲಿ ಯಾರೂ ಇಲ್ಲ ಕೊಡೋ, ಬಂದುಬಿಟ್ಟಿದ್ದೀನಿ, ಹಾಗೆ ಹೀಗೆ ಮನೆ ಕಡೆ ಯೋಚನೆ. ಯಾರಿಗೋ ಮಗ ಕೇಳಿದ್ದೀನಿ, ಆದರೂ ಇಲ್ಲಿ ಪುಕ್ಕ ಪುಕ್ಕ ಹೊಡ್ಕೊಳ್ತಾ ಇರುತ್ತೆ. ಮನುಷ್ಯನಿಗೆ ಅನ್ನವೂ ಬೇಕು, ಬಟ್ಟೆ ಬೇಕು, ಒಪ್ಕೊಳ್ಳೋದು ಸಂಪತ್ತು ಬೇಕು. ಎಷ್ಟು ಬೇಕು ಅನ್ನೋ ಕಲ್ಪನೆಯಿಂದ ಸುಮ್ಮನೆ ಗಳಿಸಿ 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 ಇಟ್ಟರೆ ಆ ಗಳಿಸಿದ ಸಂಪತ್ತಿಗೆ ಯಾರು ಅಧಿಕಾರಿಗಳು?
ಇನ್ನೊಬ್ಬ ಮಗ ಬರ್ತಾನೆ, ಮುಂದಿನ ವಂಶದ ಮುಂದಿನ ತಲೆಮಾರು ಬರ್ತಾರೆ, ಎಲ್ಲ ಉಡಾಯಿಸ್ತಾರೆ. ಅವರು ಬಂದುಬಿಟ್ಟು ಇಸ್ಪೀಟ್ ಆಡೋದೋ, ಕುಡಿಯೋದೋ, ಅಥವಾ ಇನ್ನೇನೋ ಜೂಜು ಆಡೋದೋ, ಇನ್ನೇನು ಮಾಡಿ ಅಷ್ಟನ್ನು ಹಾಳು ಮಾಡ್ಕೊಂಡು ಎಲ್ಲ ಕಳ್ಕೊಳ್ತಾರೆ. ಇವನು ಬೆಳಗ್ಗೆಯಿಂದ ರಾತ್ರಿವರೆಗೆ 70 ವರ್ಷದವರೆಗೂ ದುಡ್ದಿದ್ದು ಒಂದು ಕಿಲುಬು ಕಾಸು ತಗೊಂಡು ಹೋಗೋಕ್ಕಾಗಲಿಲ್ಲ ಅವನಿಗೆ. ಅಷ್ಟನ್ನು ಬಿಟ್ಟೋದ. ನಿಜ ಮಹಾತ್ಯಾಗಿ ಇವನೆಯ. ಒಬ್ಬರು ದಾನ ಮಾಡಲಿಲ್ಲ, ಒಂದು ಅನುಭವಿಸ್ಲಿಲ್ಲ, ಅಷ್ಟನ್ನು ಬಿಟ್ಟೋದ ಮಹಾತ್ಯಾಗಿ. ಇದು ಏನಪ್ಪ ಅಂದರೆ ಈ ಮುಂದೆ ಬರುವಂತಹ ಪೀಳಿಗೆಯವರು ಅದನ್ನು ಹೇಗೆ ಉಪಯೋಗಿಸ್ಕೊಳ್ತಾರೆ, ಏನು ಮಾಡ್ತಾರೆ? ನಿಜ ಹೇಳೋದಾದರೆ ಆ ಮುಂದಿನ ಪೀಳಿಗೆಯವರಿಗೆ ಒಳ್ಳೆ ಪುಣ್ಯ ಇದ್ದರೆ ನೀವು ಯಾವುದನ್ನು ಗಳಿಸಿಡದೆ ಹೋದರೂ ಅವ್ರು ದುಡ್ಕೊಳ್ತಾರೆ, ಆರಾಮಾಗಿರ್ತಾರೆ. ಅವರಲ್ಲಿ ಪುಣ್ಯ ಇಲ್ಲದೆ ಹೋದರೆ ನೀವು ಎಷ್ಟು ಗಳಿಸಿಟ್ಟಿದ್ದು ಕಳ್ಕೊಳ್ತಾರೆ. ಇವನು ಸಾಮಾನ್ಯ ತತ್ವ ತಿಳ್ಕೊಂಡು ಸಾಕು. ಅಂದರೆ ನಾನು ಹೇಳ್ತಾ ಇರೋದು ಮನೆಯವರೆಲ್ಲ ಬೀದಿಗೆ ಎಷ್ಟು ಬಿಡಬೇಕು ನಾನು ಹೇಳ್ತಾ ಇಲ್ಲ. ಅತಿಯಾದಂತಹ ಆ ಗ್ರೀಡಿನೆಸ್ ಅಂತಂತಾರೆ ಇಂಗ್ಲೀಷಲ್ಲಿ, ಒಂದು ಹೊಟ್ಟೆ ದುರಾಶೆ, ಅದನ್ನು ಇಟ್ಕೊಂಡು ಹೋಗಬಾರ್ದು. ಎಷ್ಟು ತಾನಾಗಿಯೇ ಸಂಪಾದನೆ ಆಗುತ್ತೋ ಹಾಕ್ಕೊಳ್ಳಿ. ಸಂಪಾದನೆ ಆಗುವಾಗ ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅನ್ನೋದನ್ನು ನಾವೇ ಒಂದು ಗೊತ್ತು ಮಾಡಿ, ನಮ್ಮ ಕುಟುಂಬಕ್ಕೆ, ನಮ್ಮ ಸಂಬಳಕ್ಕೆ ಎಷ್ಟು ಬೇಕು ಗೊತ್ತು ಮಾಡ್ಕೊಂಡು ಹೆಚ್ಚಾದದನ್ನು ಭಗವದ್ಭಾವನೆಯಿಂದ ದೀನರಿಗೆ, ದಲಿತರಿಗೆ, ಕಷ್ಟದಲ್ಲಿರುವವರಿಗೆ ಯಾವುದೋ ರೀತಿಯಿಂದ ಸಹಾಯ ಮಾಡೋದು. ಅವರು ಯಾಕೆಂದರೆ ಎಲ್ಲರೂ ಭಗವತ್ ಸ್ವರೂಪರಾದವರಾದ್ದರಿಂದ ಅವರು ನೆಮ್ಮದಿಯಿಂದ ಇರಲಿ, ಚೆನ್ನಾಗಿ ಊಟ ಮಾಡಲಿ. ಅವ್ರಿಗೂ ದಾನ ಮಾಡೋದು ಖಂಡಿತ ಪುಣ್ಯ ಇದ್ದೇ ಇದೆ. ಅದರಲ್ಲಿ ಇದರಲ್ಲಿ ಏತತ್ ಖಲು ವಾವ ತಪ ಇತ್ಯಾಹು ಯಸ್ ವಂದದಾತೀತಿ ಶ್ರುತಿ ಹೇಳ್ತಾ ಇದೆ. ನಿಜವಾದ ತಪಸ್ಸು ಅಂತಂದರೆ ತನ್ನ ಸ್ವತ್ತನ್ನು ಕೊಡ್ತಾನಲ್ಲ, ಅದು ನಿಜವಾದ ತಪಸ್ಸು ಅಂತೆ. ಯಹ ಸ್ವಂ ಸ್ವಕೀಯಂ ಧನಂ ದದಾತಿ ತದೇವ ತಪಃ. ಅಂದರೆ ಆ ಕೊಡುವಾಗಲೂ ಕೂಡ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಭಗವತ್ಪ್ರೀತ್ಯರ್ಥವಾಗಿ ಅವನು ಸುಖವಾಗಿ ನೆಮ್ಮದಿಯಿಂದ ಇರಲಿ, ಅವನಿಗೂ ಅನುಕೂಲವಾಗಲಿ, ಅವನು ಉದ್ಧಾರನಾಗಲಿ ಅಂಥೇಳಿ ಯಾರಿಗೆ ಅದರಲ್ಲೂ ದರಿದ್ರಾಂಭರ ಕೌಂತೆಯ ಮಾಪ್ರಯಚ್ಛೇಶ್ವರೇ ಧನಂ. ಯಾರು ಕಷ್ಟದಲ್ಲಿದ್ದಾರೋ, ಯಾರು ಒದ್ದಾಡ್ತಾ ಇದ್ದಾರೋ, ಹೊಟ್ಟೆ ಬಟ್ಟೆಗೆ ಒದ್ದಾಡ್ತಾ ಇದ್ದಾರೋ, ಯಾರಿಗೆ ತುಂಬ ಇದಾಗಿದ್ದಾರೋ ಅಂಥವ್ರಿಗೆ ಹೊಟ್ಟೆ ಬಟ್ಟೆ ಕೊಟ್ಟರೆ ಎಷ್ಟು ಸಂತೋಷ ಪಡ್ತಾರೆ, ಎಷ್ಟು ನೆಮ್ಮದಿಯಾಗಿರ್ತಾರೆ ಅಂದರು. ಆಮೇಲೆ ಇನ್ನು ಯೋಗ್ಯರಾದಂತಹ ಪುಣ್ಯಾತ್ಮರಾದವರಿಗೆ ಒಳ್ಳೆಯ ಕೆಲಸ ಕೊಡೋದು ಉಂಟು, ಪುಣ್ಯ ಬರುತ್ತೆ, ಅಲ್ಲ ಅಂತ ಹೇಳಲ್ಲ. ಒಟ್ಟ ಮೇಲೆ ವಿವೇಕ ಮಾಡಿ ತಂದುಕೊಂಡು ವಿಚಾರ ಮಾಡಿ ಎಲ್ಲಿ ಕೊಟ್ಟರೆ ಸತ್ಪಾತ್ರ ಕೊಟ್ಟರೆ ಸದ್ವಿನಿಯೋಗ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ತನಗೆ ಹೆಚ್ಚಾದಂತಹ ಹಣವನ್ನು ಸದ್ವಿನಿಯೋಗ ಮಾಡಿದರೆ ಅವನಿಗೆ ಪರಲೋಕಕ್ಕೂ ಅದೇ ಬುದ್ಧಿ ಪುಣ್ಯ ಗಳಿಸಿದಂಗೆ ಆಗುತ್ತೆ. ಈ ಸುಲಭವಾದಂತಹ ಪುಣ್ಯ ಗಳಿಕೆಗೆ ಇದು ಬಹಳ ಒಳ್ಳೆಯ ಮಾರ್ಗ. ಈ ತಪಸ್ಸು ಮಾಡೋದು ಕಷ್ಟ, ಹೋಮ ಯಜ್ಞ ಆಗೋದು ಮಾಡೋದು ಕಷ್ಟ. ಏನೋ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯವಶಾತ್ ಏನು ಐಶ್ವರ್ಯ ಬಂದಿರುತ್ತೆ ಅದನ್ನು ಒಂದು ಯೋಗ್ಯವಾದ ಜಾಗದಲ್ಲಿ ವಿನಿಯೋಗ ಮಾಡೋದೇನಿದೆ ಅದು ಒಂದು ರೀತಿ ಪುಣ್ಯ ಗಳಿಕೆ ಆಗೋದ್ರಿಂದ ಅವನದನ್ನು ಹೇಗೆ ಉಪಯೋಗಿಸ್ಕೊತಾನೆ, ಏನು ಮಾಡ್ಕೊತಾನೆ ಅನ್ನೋ ವಿಷಯ ಬೇರೆ. ಅವನು ಸರಿಯಾಗಿ ತನ್ನ ಕುಟುಂಬ ಭರಣೆ ಉಪಯೋಗಿಸ್ಕೊಂಡ್ರೆ ಸಾರ್ಥಕವಾಗುತ್ತೆ. ಅವನೇನೋ ಮಾಡ್ಕೊಂಡ ಅಂದರೆ ನಾವು ಕೊಟ್ಟವ್ರು ಏನು ಸಂಕಟ ಪಡಬೇಕಾಗಿಲ್ಲ. ನಾವು ಕೊಡುವಾಗಲೇ ಪರಮೇಶ್ವರ ಪ್ರೀತ್ಯರ್ಥ ಮಾಡ್ಕೊಂಡು ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ ನಮಗೆ ಅದನ್ನು ಖಂಡಿತ ಒಳ್ಳೆಯದಾಗಿ ಆಗುತ್ತೆ. ಹೀಗೆ ಮನುಷ್ಯ ತನ್ನ ಒಂದು ವ್ಯಾಪಾರದಲ್ಲಿ ಯಾವ ವ್ಯಾಪಾರ ಮಾಡ್ತಿರ್ತಾನೋ ಅಲ್ಲಿ ಭಗವದ್ಭಾವನೆ ಅನ್ನೋದು ಲೇಪನ್ನು ಹಚ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರೆ ಅಲ್ಲೂ ಭಗವತ್ ಚಿಂತನೆಗೆ ಏನು ಕೊರತೆ ಆಗಲ್ಲ. ಭಗವದ್ಗುಣ ಶ್ರವಣ ಕೀರ್ತನ, ಭಗವಂತನ ಗುಣವನ್ನು ಕೇಳೋದು, ಭಗವಂತನ ಗುಣವನ್ನು ಕೀರ್ತನೆ ಮಾಡೋದು, ಇದರಿಂದಲೂ ಕೂಡ ಭಕ್ತಿ ಬೆಳೆಯುತ್ತೆ ಅಂತ ಹೇಳ್ತಾ ಮುಂದಕ್ಕೆ ಮುಖ್ಯತಸ್ತು ಮಹತ್ಕೃಪೆಯೈವ ಭಗವತ್ಕೃಪಾಲೇಶಾತ್ವಾ. ಸರಿ, ಮನುಷ್ಯ ತನ್ನ ಒಂದು ಪ್ರಯತ್ನದಿಂದ ಭಕ್ತಿಯನ್ನು ಬೆಳೆಸ್ಕೊಳ್ತಾನೆ ಅನ್ನೋ ನಿಜ. ಆದರೆ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ಮನಸ್ಸಿನ ಒಂದು ಸ್ವಭಾವ ಇದೆ, ಬೇಜಾರು ಅನ್ನೋ ಸ್ವಭಾವ ಇದೆ. ಪ್ರತಿಯೊಬ್ಬರೂ ಸತ್ವರದ ತಮೋ ಗುಣಕ್ಕೆ ಒಳಪಟ್ಟವರಾದ್ದರಿಂದ ಗುಣತ್ರಯಾತ್ಮಕರಾಗಿರುವಂತಹ ಮನುಷ್ಯರಿಗೆ ಯಾವಾಗಲೂ ಸಾತ್ವಿಕ ಗುಣ ಇರೋದಿಲ್ಲ. ತಮೋಗುಣ ರಜೋಗುಣಾದಿಗಳು ಬಂದಾಗ ಈ ಭಗವದ್ಭಾವನೆ ಭಗವತ್ ಚಿಂತನೆ ನಡೆಯೋಲ್ಲ, ಅದು ಬಹಳ ಕಷ್ಟವಾಗುತ್ತೆ. ಅವಾಗ ಏನು ಮಾಡಬೇಕಾಗತ್ತೆ? ಅದಕ್ಕೆ ಸತ್ಸಂಗ ಅನ್ನೋದನ್ನು ಇಟ್ಕೋಬೇಕು. ಅದನ್ನು ಹೇಳ್ತಿದ್ದಾರೆ ಮುಖ್ಯವಾಗಿ ಹೇಳೋದಾದರೆ ಮಹತ್ಕೃಪೆಯೈವ, ಮಹಾತ್ಮರ ಕೃಪೆ ಅಂದರೆ ದೊಡ್ಡವರ ಸತ್ಪುರುಷರ ಸಾಧು ಪುರುಷರ ಕೃಪೆಯಿಂದ ಅವರ ಸಹವಾಸದಿಂದ ಭಕ್ತಿ ಬೆಳೆಯುತ್ತೆ. ಯಾಕಂದರೆ ಅವರು ಅದರಲ್ಲೇ ವೆರೈಟಿ ಬೇರೆ ಬೇರೆ ವಿಧಾನವನ್ನು ತೋರಿಸ್ಕೊಡ್ತಾರೆ. ಒಂದು ಜಪದಲ್ಲಿ ಬೇಜಾರಾದರೆ ನಾಮ ಸಂಕೀರ್ತನೆ ಮಾಡಿಸ್ತಾರೆ, ಅಥವಾ ಒಂದು ರೀತಿ ಸೇವೆ ಮಾಡಿಸ್ಕೊತಾರೆ, ಅಥವಾ ಇನ್ಯಾವುದೋ ಬೇರೆ ಭಗವತ್ ಚಿಂತನೆಗೆ ಜಪ ಮಾಡೋದು ಒಂದೇ ಆಗಲಿ, ಸ್ತೋತ್ರ ಮಾಡೋದು ಒಂದೇ ಆಗಲ್ಲ, ಅಲ್ಲ, ನೂರಾರು ಅದರಲ್ಲಿ ಬೇರೆ ಬೇರೆ ಉಪಾಯಗಳಿದೆ.
ಅದರಲ್ಲಿ ಅಷ್ಟು ಉಪಾಯಗಳು ಯಾವ ಉಪಾಯ ಯಾವ ಸಂದರ್ಭಕ್ಕೆ ಯಾರಿಗೆ ಯುಕ್ತವಾಗುತ್ತೆ ಅನ್ನೋದನ್ನು ಗೊತ್ತು ಮಾಡಿಕೊಂಡು ಆ ಮಹಾತ್ಮರಾದರು ಆ ಟೈಮಿಗೆ ಅದನ್ನು ಅವ್ರಿಗೆ ಹೇಳ್ತಾರೆ. ಕೆಲವು ಸಂದರ್ಭದಲ್ಲಿ ನಮಗೆ ಹೇಳೋದು ಬಹಳ ಬೇಜಾರಾಗ್ತಾ ಇರುತ್ತೆ. ಇವತ್ತಿನ ಕಾಲದಲ್ಲಿ ಅದನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ನಾವು ಕೇಳ್ತಾ ಇರೋದು ಏನು ಕಷ್ಟ ಇಲ್ಲ. ನಮ್ಗೆ ಹೇಳೋದು ಬೇಜಾರ, ಓದೋದು ಬೇಜಾರ, ಟೇಪ್ ಕಾರ್ಡ್ ಹಾಕ್ಕೊಳ್ಳಿ, ಭಜನೆಯನ್ನು ರೆಕಾರ್ಡ್ ಹಾಕ್ಕೊಂಡು ಸುಮ್ಮನೆ ಕೇಳ್ತಾ ಕೂತ್ಕೊಂಡ್ಬಿಟ್ರು ಮನಸ್ಸಲ್ಲಿ ಆ ಚಿಂತನೆ ಬರ್ತಾ ಇರುತ್ತೆ. ಇದು ಒಂದು ಉಪಾಯವೇ. ಬಲಾತ್ಕಾರವಾಗಿ ಕಿವಿ ಮೇಲೆ ಭಗವನ್ನಾಮ ಬೀಳ್ತಾ ಇರುತ್ತೆ. ಅದು ಬೇರೆ ಆಯ್ತಾ ಸುಮ್ಮನೆ ಒಂದು ದೇವಸ್ಥಾನಕ್ಕೆ ಹೋಗ್ರಿ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಗುಡಿಸೋದು, ಅವ್ರು ಹಾರಿಸೋದು, ರಂಗೋಲಿ ಹಾಕೋದು, ಇದು ಮಾಡೋದು, ಇನ್ನು ಯಾವುದಾದ್ರು ಒಂದು ಇದಕ್ಕೆ ಸೇವೆ ಮಾಡೋದು ಸಂಸ್ಥೆಗಳಿಗೆ ಇತ್ಯಾದಿ ಭಗವದ್ಭಾವನೆಯಿಂದ. ಹೀಗೆ ಬೇರೆ 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 ಉಪಾಯಗಳಿಂದ ಭಗವಂತನತ್ತ ಹೋಗೋದಕ್ಕೆ ಬೇರೆ ಬೇರೆ ಉಪಾಯಗಳನ್ನು ಅವಲಂಬಿಸ್ಕೊಳ್ಳೋದು ಅನ್ನೋದು ಉಂಟು. ಅದನ್ನು ನಾವು ಮಾಡ್ಕೋಬಹುದು. ಹಾಗಾಗಿ ಅದನ್ನು ಮಹಾತ್ಮರಾದರೂ ತೋರಿಸ್ಕೊಡ್ತಾರೆ ಅಂತಾದ್ದರಿಂದ ಮಹಾತ್ಕೃಪಯ್ಯ ಏವಕಾರ ಹಾಕಿ ಮಹಾತ್ಮರ ಕೃಪೆಯಿಂದಲೇ ಭಕ್ತಿ ಬೆಳೆಯುತ್ತೆ. ಅಥವಾ ಮಹಾತ್ಮರು ನಮಗೆ ಸಿಕ್ಕಿಲ್ಲಪ್ಪ, ನಮಗೆ ಅಂಥ ಯೋಗ ಇಲ್ಲ, ಅಂಥವ್ರನ್ನು ಗುರುತಿಸೋ ಯೋಗ್ಯತೆಯೂ ನಮಗಿಲ್ಲ. ಅವಾಗ ಏನು ಮಾಡೋದು ಅಂದರೆ ಭಗವತ್ ಕೃಪಾಲೇಶಾದ್ವಾ ನಾವು ನಿರಂತರವಾಗಿ ಭಗವಂತನ ಸ್ಮರಣೆ ಮಾಡ್ತಾ ಭಜನೆ ಮಾಡ್ತಾ ಇದ್ದರೆ ಭಗವಂತನೇ ಬೇರೆ ಯಾವುದೋ ರೂಪದಿಂದ ಬಂದು ಅಥವಾ ನಮ್ಮ ಬುದ್ಧಿಗೆ ಆ ರೀತಿ ಪ್ರೇರಣೆ ಕೊಟ್ಟು ನಿರಂತರವಾಗಿ ಭಗವತ್ ಚಿಂತನೆ ಆಗುವ ಹಾಗೆ ಮಾಡ್ತಾನೆ. ಇದು ಕೆಲವು ಅನುಗ್ರಹ ವಿಚಾರ ಇದೆಯಲ್ಲ, ಅದು ತರ್ಕಕ್ಕೆ ಸಿಗೋದಿಲ್ಲ. ಅದು ಅವರವರ ಅನುಭವಕ್ಕೆ ಗೊತ್ತಾಗುವಂಥ ವಿಚಾರ. ಅವರಿಗೆ ಬೇಜಾರಾಗಲ್ಲ. ನಮಗೆ ಅನಿಸುತ್ತೆ ಏನು ಯಾವಾಗಲೂ ಅವರು ಜಪ ಮಾಡ್ತಿರ್ತಾರಲ್ಲ ಅಥವಾ ಭಜನೆ ಮಾಡ್ತಿರ್ತಾರಲ್ಲ ಅಥವಾ ನಾಮಸ್ಮರಣೆ ಮಾಡ್ತಿರ್ತಾರಲ್ಲ, ಅವ್ರು ಆಗಲ್ವಾ ನಾವು ಅಂತೀವಿ. ನಮ್ಮ ಒಂದು ವಾಸನೆ ಅವರಿಗೆ ಇರಬೇಕು ಅಂತಿಲ್ಲ. ಅವರಿಗೆ ಅದರಲ್ಲಿ ಉತ್ಸಾಹದಿಂದ ಯಾವುದೇ ಒಂದು ರೀತಿ ಕ್ಲೇಶಾದಿಗಳಿಲ್ಲದೆ ಸಹಜವಾಗಿ ಆ ಒಂದು ಗುಣಗಾನದಲ್ಲಿ ಚಿಂತನೆಯಲ್ಲಿ ಮುಗಿಯುತ್ತಾರೆ. ಅದು ಭಗವಂತನ ಕೃಪೆ ಆಗೋದು ಯಾವಾಗ ಅನ್ನೋದು ಮಾತ್ರ ಯಾವ ಒಂದು ದೇಶ ಕಾಲವನ್ನು ಗೊತ್ತು ಮಾಡಿ ಹೇಳೋಕ್ಕಾಗಲ್ಲ. ಯಾವಾಗಲೂ ಆಗುತ್ತೆ. ನಾವು ಆ ಮಾರ್ಗದಲ್ಲಿ ಇರಬೇಕು. ಮಾರ್ಗದಲ್ಲಿ ಇರುವಾಗ ಅದು ಯಾವಾಗಲೂ ಭಗವಂತನ ಅನುಗ್ರಹ ಆಗುತ್ತೆ. ನಾವೊಂದು ಗಿಡ ನೆಡುವಾಗ ಯಾವಾಗಲೂ ಹಣ್ಣು ಬಿಡುತ್ತೆ ಅಂದ್ಕೊಂಡು ಪ್ರತಿನಿತ್ಯ ಇವಾಗ ಹಣ್ಣು ಬಿಟ್ಟಿದೆಯಾ, ಇವತ್ತು ಹಣ್ಣು ಬಿಟ್ಟಿದೆ ನೋಡೋಕೆ ಹೋಗ್ತೀವ. ಅದು ಯಾವುದೋ ಎಷ್ಟೋ ಮಟ್ಟಿನ ಒಂದು ಬೆಳವಣಿಗೆ ಆದಮೇಲೆ ಅದು ಹೂ ಬಿಟ್ಟು ಹಣ್ಣು ಬಿಡೋಕ್ಕೆ ಅವಕಾಶ ಬರುತ್ತೆ. ಅಷ್ಟು ದಿವಸ ಕಾಯಬೇಕು. ಹಾಗೆ ನಾವು ಭಗವಂತನ ಭಕ್ತಿ ಅನ್ನುವಂತಹ ಒಂದು ಬೀಜವನ್ನು ಬಿತ್ತಿ ಅದನ್ನು ಬೆಳೆಸೋಕ್ಕೆ ಶುರು ಮಾಡಿದ ಮೇಲೆ ಯಾವತ್ತು ಈ ಭಗವದ್ಭಕ್ತಿ ಫಲಕಾರಿಯಾಗುತ್ತೆ, ಯಾವತ್ತಿಗೆ ಇದು ಸಹಜವಾಗುತ್ತೆ ಅಂತ ಕೇಳಿದ್ರೆ ಅದನ್ನು ನಾವು ಮಾಡ್ತಾ ಇರೋದನ್ನು ಒಂದನ್ನು ನಾವು ಗಮನಿಸಬೇಕೇ ಹೊರತು, ಆ ಒಂದು ಗಮನ ಇಟ್ಕೋಬೇಕೇ ಹೊರತು ಇವಾಗ ಇಷ್ಟು ದಿವಸ ಮಾಡಿದ್ರು ನನಗೆ ಫಲವಾಗಲಿಲ್ಲ, ಇಷ್ಟು ದಿವಸ ಮಾಡಿದ್ರು ನನಗೆ ಏನು ವಿಶೇಷ ಕಾಣ್ತಾ ಇಲ್ಲ ಅಂತ ಆ ರೀತಿ ಅದರಲ್ಲಿ ತಾತ್ಸಾರತೆಯನ್ನಾಗಲಿ ಅಸಡ್ಡೆಯನ್ನಾಗಲಿ ತಿಳ್ಕೊಳಕ್ಕೆ ಹೋಗಬಾರ್ದು. ಅದರಲ್ಲಿ ಪರೀಕ್ಷಾ ರೂಪದಂತೆಯೇ ಬರ್ತಾ ಇರುತ್ತೆ ಆ ಭಾವನೆ. ನೋಡೋಣ, ಇವಾಗ ನಿಮ್ಗೆ ಇಷ್ಟು ದಿವಸ ಮಾಡಿದ್ರು ನಿಮ್ಗೇನು ಫಲವಾಗದೇ ಇದ್ಮೇಲೆ ಈಗ ನೀನು ಬೇಜಾರು ಮಾಡ್ಕೊಂಡು ಬಿಟ್ಬಿಡ್ತೀಯೋ ಅಥವಾ ಆಗದೆ ಹೋದರೆ ಏನೋ ನಾನು ಮಾಡಿಯೇ ಮಾಡ್ತೀನಿ ಅಂದ್ಕೊಂಡು ಮುಂದುವರಿಸ್ತೀವೋ ಅಂಥೇಳಿ ಭಗವಂತ ಪರೀಕ್ಷೆ ಮಾಡೋ ಹಾಗೇನೇ ಆ ಒಂದು ಬುದ್ಧಿಯನ್ನು ಆಗಾಗಿ ಕೊಡ್ತಾ ಇರ್ತಾನೆ. ಅಲ್ಲೂ ಕೂಡ ನಾವು ಜಯಶೀಲರಾಗಬೇಕು. ಇಂಥ ಭಾವನೆ ಬಂದಾಗಲೂ ಕೂಡ ಯಾವ ಕಾರಣಕ್ಕೂ ನಾನು ಭಕ್ತಿಯನ್ನು ಬಿಡೋದಿಲ್ಲ, ಭಗವತ್ ಚಿಂತನೆ ಬಿಡೋದಿಲ್ಲ, ನಿರಂತರ ನಾಮಸ್ಮರಣೆ ಮಾಡ್ತಾ ಇದ್ದೀನಿ. ಯಾವಾಗ ಭಕ್ತಿ ದೃಢವಾಗಿ ಊರ್ಕೊಳ್ಳುತ್ತೋ, ಯಾವಾಗ ಭಗವತ್ ಸಾಕ್ಷಾತ್ಕಾರವಾಗುತ್ತೋ ಅದಾಗಲಿ, ಅದು ಭಗವಂತನ ಬಿಟ್ಟಿದ್ದು. ನನ್ನ ಕರ್ತವ್ಯ, ನನ್ನ ಒಂದು ಡ್ಯೂಟಿ ಅಂತೂ ಭಗವತ್ ಚಿಂತನೆ ಮಾಡ್ತಾ ಇರೋದು ಅಂದ್ಕೊಂಡು ಆ ಚಿಂತನೆ ಮಾಡ್ತಾ ಇದ್ದರೆ ಯಾವ ಕಾಲಕ್ಕೂ ಅದರ ವಿಷಯದಲ್ಲಿ ಬೇಜಾರು ತಾತ್ಸಾರ ಮಾಡದೆ ಹೋದರೆ ಅವನಿಗೆ ಖಂಡಿತವಾಗಿ ಅವನಿಗೆ ಆ ಭಗವಂತನ ದರ್ಶನ, ಆ ಭಗವದ್ಭಕ್ತಿ ಊರೋದು ಹಾಗೆ. ಆದರೆ ಅದು ಯಾವತ್ತೊಂದು ಸಂಖ್ಯೆನೇ ಆಗಲಿ ಕಾಲವನ್ನು ಹೇಳೋಕ್ಕಾಗಲ್ಲ. ಹೇಳ್ತಾ ಇದ್ರು ನಾವು. ಇವರು ಗೋಂದಾಳಿ ಬ್ರಹ್ಮಜಿ ಮಹಾರಾಜರ ಹತ್ರ ಒಬ್ಬರು ಭಕ್ತರು ಹೋಗಿದ್ರಂತೆ. ಸ್ವಾಮಿ, ನೀವು ನಿರಂತರ ರಾಮಸ್ಮರಣೆ ಮಾಡ್ತಾ ಇದ್ದು ಬಿಟ್ಟರೆ ರಾಮ ಪ್ರತ್ಯಕ್ಷ ಆಗ್ತಾರೆ ಅಂತ ಹಾಗೆ ಹೇಳಬೇಡಿ. ಯಾಕೆಂದರೆ ನಿರಂತರ ಅನ್ನೋದಕ್ಕೆ ಒಂದು ಅವಧಿಯೇ ಇಲ್ಲ. ನಮಗೆ ಬೇಜಾರಾಗುತ್ತೆ. ಇಷ್ಟು ಮಾಡಿದರೆ ರಾಮ ನಮಗೆ ದರ್ಶನ ಆಗುತ್ತೆ, ರಾಮನ ದರ್ಶನ ಆಗುತ್ತೆ ನಮಗೇನದನ್ನು ಹೇಳಿ, ಆ ಸಂಖ್ಯೆ ಕೊಡಿ, ಇಲ್ಲ ಇಷ್ಟು ಕಾಲ ಅಂತ ಕೊಡಿ. ಇಷ್ಟು ದಿವಸ ನೀವು ರಾಮಸ್ಮರಣೆ ಮಾಡಿದರೆ ನಿಮಗೆ ರಾಮನ ದರ್ಶನವಾಗುತ್ತೆ ಅಂತಲೋ, ಇಷ್ಟು ಸಂಖ್ಯೆಯನ್ನು ಮಾಡಿದವರಾದರೆ ನಿಮಗೆ ರಾಮನ ದರ್ಶನವಾಗುತ್ತೆ ಅಂತೋ ಈ ರೀತಿ ಹೇಳಿ ನೀವು ಮಾಡ್ತಾ ಇರಿ, ಯಾವತ್ತಿಗೂ ಆಗುತ್ತೆ ಅಂತಂದರೆ ನಮಗೆ ಅದ್ರ ಶ್ರದ್ಧೆನೇ ಬರಲ್ಲ ಅಂತ ಹೇಳಿ ಒಬ್ಬ ಹೇಳಿದಂತೆ. ಅದಕ್ಕೆ ಅವ್ರು ಏನು ಹೇಳಿದಂತೆ, ಆಯ್ತಪ್ಪ ನಾನು ಸಂಖ್ಯೆಯನ್ನು ಹೇಳ್ತೀನಿ, ಆದರೆ ನಾನು ಹೇಳಿದ ಹಾಗೇ ಮಾಡಬೇಕು ಅಂದರು ಅವರು. ನಾನು ಹೇಳಿದ ಹಾಗೇ ಮಾಡಿದರೆ ಖಂಡಿತವಾಗಿ ಆ ಸಂಖ್ಯೆ ಮುಗಿಯೋ ಸಮಯಕ್ಕೆ ನಿಮಗೆ ರಾಮನ ದರ್ಶನ ಆಗುತ್ತೆ. ಅಂತಂದರು. ಏನು ನಿಯಮ ಅಂತ ಕೇಳಿದ್ರು. ನೋಡಪ್ಪ, ಪ್ರತಿಯೊಂದು
ಮಂತ್ರೋಚ್ಚಾರಣೆ ಕಾಲದಲ್ಲೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅದು ಒಂದು ತ್ರಯೋದಶಾಖ್ಯದ ಮಂತ್ರ ಅದು. ಈ ಮಂತ್ರ ಒಂದು ದಿವಸ ಕೊಟ್ಟಿದ್ದೀನಿ. ಇವು ಒಂದೊಂದು ದಿವಸ ಹೇಳಿದಾಗಲೂ ನಿನ್ನ ಮನಸ್ಸಿನಲ್ಲಿ ರಾಮನ ಚಿತ್ರ ಬಂದು ರಾಮನಲ್ಲಿ ಪ್ರೇಮ ಇರಬೇಕು. ಒಂದು ಪ್ರೇಮದಿಂದ ನೀನು ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು, ಒಂದು ನಿಯಮ. ಯಾವ ಮಂತ್ರೋಚ್ಚಾರಣೆ ಕಾಲದಲ್ಲೂ ಕೂಡ ರಾಮನ ಜ್ಞಾಪಕವಾಗದೇ ಇರಬಾರ್ದು. ಎಲ್ಲೋ ಮನಸ್ಸಿಟ್ಬಿಟ್ಟು ನಾನು ಈ ಮಂತ್ರ ಹೇಳಿದೆ ಅಂದರೆ ಅದು ನಾನು ಹೇಳೋದು ಸಂಖ್ಯೆಗೆ ಬರೋಲ್ಲ. ಅದನ್ನು ಬಿಟ್ಟು ಸಂಖ್ಯೆ ಇಟ್ಕೋಬೇಕಾಗುತ್ತೆ ನೀನು. ನಾನು ಏನು ಸಂಖ್ಯೆ ಹೇಳ್ತೀನೋ ಅಷ್ಟು ಸಂಖ್ಯೆಗೂ ರಾಮನ ಚಿತ್ರ ನಿನ್ನ ಮನಸ್ಸಲ್ಲಿ ಮೂಡಿರಬೇಕು, ಪ್ರೇಮ ಭಾವದಿಂದ ಮೂಡಿರಬೇಕು. ಒಂದು. ಎರಡನೇದಾಗಿ ಯಾವ ಫಲವನ್ನು ಅಪೇಕ್ಷಿಸಿಕೊಂಡಿರಬಾರ್ದು. ಲೌಕಿಕವಾದ ಅಥವಾ ಆಮುಷ್ಮಿಕವಾದ ನನಗೆ ಸ್ವರ್ಗ ಸಿಗಲಿ ಅಂತಲೋ ಉತ್ತಮ ಲೋಕ ಸಿಗಲಿ ಅಂತಲೋ ಆ ಫಲವನ್ನು ಅಪೇಕ್ಷಿಸಿಕೊಂಡಿರಬಾರ್ದು. ಲೌಕಿಕವಾಗಿ ಸಂಪತ್ತು ಬರಲಿ ಅಂತಲೋ ಮಕ್ಕಳಿಗೆ ಆರೋಗ್ಯವಾಗಲಿ ಅಂತಲೋ ಮನೆ ಕಡೆ ಎಲ್ಲ ಚೆನ್ನಾಗಿರಲಿ ಅಂತಲೋ ಈ ಭಾವನೆ ಇಟ್ಕೊಳ್ಳೋದೇನೆ ನೀವು ಮಾಡ್ತಿರ್ಬೇಕು. ಇದನ್ನು ನೀನು ಇಟ್ಕೊಂಡು ಮಾಡೋದಾದರೆ ನಾನು ಸಂಖ್ಯೆ ಹೇಳ್ತೀನಿ ಅಂತಂದರು. ಆಯಿತು ಹೇಳಿ ಇಂದ ಯಾವ ಫಲವನ್ನು ಅಪೇಕ್ಷಿಸ್ಕೊಳ್ದೇನೆ ಪ್ರತಿಯೊಂದು ನಾಮಕ್ಕೂ ಕೂಡ ರಾಮಚಂದ್ರನ ಜ್ಞಾಪಿಸ್ಕೊಳ್ತಾ ಪ್ರೇಮದಿಂದಲೇ ಮಂತ್ರೋಚ್ಚಾರಣೆ ಮಾಡ್ತಾ ನಾನು ಇರ್ತೀನಿ, ಸಂಖ್ಯೆ ಹೇಳಿ ಇದ್ರು. ಭಾಳ ಅತ್ಯಂತ ಸಂಖ್ಯೆ ಹೇಳಿದ್ರು. 3.5 ಕೋಟಿ ಮಾಡಿ ಸಾಕು ಅಂದರು. 3.5 ಕೋಟಿ ರಾಮಸ್ಮರಣ ಜಪ ಮಾಡುತ್ತಾ ಈಗ ರಾಮದರ್ಶನ ಆಗದೆ ಹೋದ್ರೆ ನನ್ನ ಹತ್ರ ಬಾ, ನಾನು ತೋರಿಸ್ಕೊಡ್ತೀನಿ ಅಂದ್ಬಿಟ್ರು. ಭಾಳ ಖುಷಿ ಆಗ್ಬಿಡ್ತು. ಏನು 3.5 ಕೋಟಿ ಮಾಡೋದು, ಏನು 1 ವರ್ಷಕ್ಕೆ ಮಾಡಿಬಿಡ್ಬೋದು ಅಥವಾ ಒಂದು 2 ವರ್ಷಕ್ಕೆ ಮಾಡಿಬಿಡ್ಬೋದು, ಮಾಡ್ತೀನಿ ಅಂತ ಅಂದ್ಬಿಟ್ಟು ಶುರು ಮಾಡಿದೆ. ಭಾಳ ಶ್ರದ್ಧೆಯಿಂದ ಮಾಡ್ತಿದ್ದಾನೆ. ಅವ್ರು ಹೇಳಿ ಹಾಗೆ ಆ ನಿಯಮವನ್ನು ಪಾಲಿಸ್ಕೊಂಡೇ ಮಾಡ್ತಾ ಇದ್ದಾನೆ. ಒಂದು 6 ತಿಂಗಳು 8 ತಿಂಗಳು ಮಾಡಿದ್ದಾನೆ. ಮನೆಯಿಂದ ಒಂದು ಪತ್ರ ಬಂತು. ಏನು ಭಾಳ ಹುಷಾರಿಲ್ಲ ಮಗನಿಗೆ, ಬೇಗ ನೀವು ಬರೋದು, ಈ ಪತ್ರ ಕಂಡುಕೊಳ್ಳೇನಿಯೇ ಈ ತಕ್ಷಣ ನೀವು ಹೊರಟು ಬರೋದು, ಇದು ಹೋದರೆ ಬಹಳ ಇಲ್ಲಿ ನೋಡ್ಕೊಳ್ಳೋರಿಲ್ಲ, ಮನೆಯಲ್ಲಿ ವ್ಯವಸ್ಥೆ ಇಲ್ಲ, ಜವಾಬ್ದಾರಿಯುತರಾಗಿರುವವರು ಯಾರೂ ಇರಲಿಲ್ಲ, ನೀವು ಬರಲೇಬೇಕು ಅಂತ ಹೇಳಿ ಪತ್ರ ಹಾಕಿದ್ರು. ಪತ್ರಗಳಿಗೆ ದಿಗ್ಗತ್ಕೊಂಡಿತ್ತು. ಏನಪ್ಪ ಇದು ನನ್ನ ಇದಕ್ಕೆ ಅನುಷ್ಠಾನಕ್ಕೆ ತೊಂದರೆ ಬಂತಲ್ಲ, ಹೀಗಾಗ್ಬಿಟ್ಟಲ್ಲ, ಇಂಥ ಮಾಡೋದು ಅಂತೇಳಿ ಭಾಳ ಯೋಚನೆ ಮಾಡ್ಕೊಂಡ್ಬಿಟ್ಟು ಯೋಚನೆ ಮಾಡಿದಂತೆ, ರಾಮ ಈ ಒಂದು ಕಷ್ಟವನ್ನು ಪರಿಹಾರ ಮಾಡಲಪ್ಪ, ನಿನ್ನ ಸ್ಮರಣೆಗೆ ನನಗೆ ಅಡ್ಡಿ ಆಗಿಬಿಡ್ತು, ಯಾರಿಗೆ ಅನಾರೋಗ್ಯ ಅಂತೇಳಿ ಪತ್ರ ಹಾಕಿದ್ದಾರೋ ಅವರಿಗೆ ಹುಷಾರಾಗಿ ಮಾಡಿಬಿಡಪ್ಪ, ನಾನು ನಿರಂತರವಾಗಿ ನಿನ್ನ ಇದರಲ್ಲೇ ಇದ್ಬಿಡ್ತೀನಿ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಸುಮ್ಮನೆ ಬಂದಿದ್ದು. ಮಾಡ್ತಾ ಇದ್ದಾರೆ. ನೋಡೋಣ ಇನ್ನೊಂದು ಪತ್ರ ಬರುತ್ತೋ ಅಂದ್ಕೊಂಡಿದ್ರು. ಸರಿಯಾಗಿ ಇನ್ನೊಂದು ವಾರಕ್ಕೆ ಇನ್ನೊಂದು ಪತ್ರ ಬಂತು, ಹುಷಾರಾಗಿದ್ದಾನೆ, ನೀವು ಬರಬೇಕಾಗಿಲ್ಲ, ಸಾಧ್ಯ ಅಂಥೇಳಿ ಮುಂದುವರ್ಸ್ಕೊಂಡಾಗ ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಇನ್ನೊಂದು ಪತ್ರ ಬಂತು, ಹೆಂಡತಿ ಹುಷಾರಿರುವಂತೆ, ಮನೇಲಿ ಏನೋ ಪದಾರ್ಥ ಯಾವುದೋ ಇದಾಗಿದೆಯಂತೆ, ಕಳೆದೋಗಿದೆ, ಎಮ್ಮೆ ಕಳೆದೋಗಿದೆ ಅಂತ ಅಂದ್ಕೊಂಡೇನೋ ಇನ್ನೊಂದು ಬಂತು. ಮತ್ತೆ ಇದಕ್ಕೆ ಬಂತಲ್ಲಪ್ಪ ಗ್ರಹಚಾರ ಅಂದರೆ ಮತ್ತೆ ಪ್ರಾರ್ಥನೆ ಮಾಡಿಕೊಂಡ. ಹೀಗೆ 3-4 ಸಲ ಪತ್ರ ಬಂತು. 3-4 ಸಲವೂ ಒಂದು ಪ್ರಾರ್ಥನೆ ಮಾಡ್ಕೊಂಡು ಪರಿಹಾರ ಮಾಡಿಕೊಂಡ. ಹೆಚ್ಚು ಕಮ್ಮಿ ಆ ಸಂಖ್ಯೆ ಮುಗೀತು. 2-2.5 ವರ್ಷ 3 ವರ್ಷ ಆದ್ಕೊಳ್ಳೇನೆ 3.5 ಕೋಟಿ ಆಯಿತು. ಬಂದ, ಗುರುಗಳೇ ನೀವು ಹೇಳುವಷ್ಟು ಸಂಖ್ಯೆ ನಾನು ಮಾಡಿದ್ದೀನಿ, ನನಗೆ ರಾಮದರ್ಶನ ಆಗಲೇ ಇಲ್ಲ ಅಂತ. ಅದಕ್ಕೆ ಅವರು, ಅಲ್ಲಪ್ಪ ನಿನ್ನ ಮಗನ ಆರೋಗ್ಯಕ್ಕೆ ಎಷ್ಟು ಖರ್ಚು ಮಾಡಿದೆ, ಮಗನ ಹುಷಾರಾಗಲಿ ಅಂತ ಹೇಳಿ ಎಷ್ಟು ನಾಮವನ್ನು ಖರ್ಚು ಮಾಡಿದೆ, ನಿನ್ನ ಹೆಂಡತಿ ಹುಷಾರಾಗಲಿ ಅಂತ ಎಷ್ಟು ಅದನ್ನೆಲ್ಲ ವಜಾ ಮಾಡಿಬಿಟ್ಟು ಆಮೇಲೆ ಎಷ್ಟು ನಾಮ ಉಳಿತು ಹೇಳು. ಅದು 3.5 ಕೋಟಿ ಆಗಿದ್ದೆ ಹೇಳು, ನಾನು ತೋರಿಸ್ತೀನಿ ಇದನ್ನು. ಓ ಅದೆಲ್ಲ ವಜಾ ಮಾಡಿದ್ರೆ ಏನು ಉಳಿಯಲ್ಲ ಆಗಂತೆ. ಆ ತರಹ ಅಂದರೆ ಈ ತರಹ ಆಪತ್ತು ಕಷ್ಟ ಬಂದೇ ಬರುತ್ತೆ. ಭಕ್ತನಾದವನಿಗೆ, ಸಾಧಕನಿಗೆ ಈ ಒಂದು ಕಷ್ಟ ತಪ್ಪಿದ್ದಲ್ಲ. ಆ ಕಷ್ಟ ಕಾಲದಲ್ಲೂ ಕೂಡ ಅವನು ಯಾವುದೇ ಒಂದು ಲೌಕಿಕ ಪ್ರಯೋಜನವನ್ನು ಅಪೇಕ್ಷಿಸೋದೇನೆ ಅದನ್ನೂ ಒಂದು ಪ್ರಾರಬ್ಧಕ್ಕೆ ಬಿಟ್ಟುಬಿಟ್ಟು, ಅದು ಭಗವಂತನ ಇಚ್ಛೆಗೆ ಬಿಟ್ಟುಬಿಟ್ಟು ತಾನು ಹೊರಟ ಮಾರ್ಗವನ್ನು ಪ್ರಾಮಾಣಿಕವಾಗಿ ಸಾಧಿಸ್ತೀನಿ, ಯಾವ ಪ್ರತಿಫಲವನ್ನು ಅಪೇಕ್ಷಿಸೋದೇನೆ ರಾಮಚಂದ್ರ ಪ್ರಾಪ್ತಿಗೋಸ್ಕರವಾಗಿ, ರಾಮಚಂದ್ರನಿಗೋಸ್ಕರವಾಗಿಯೇ ನಾವು ಜಪ ಮಾಡ್ತಿರೋದೇ ಹೊರತು ಇನ್ನು ಬೇರೆ ಪ್ರಯೋಜನಕ್ಕಲ್ಲ ಅಂತ ಹೇಳಿ ಮಾಡ್ತಾ ಇದ್ದರೆ ಇದರಂತೆ ಅದು ಏನಾಗುತ್ತೋ ಹಾಗೆ ಆಗುತ್ತೆ. ಅದು ಭಗವಂತನ ಇಚ್ಛೆ, ಅದೇನಾಗಬೇಕು ಆಗುತ್ತೆ ಅಂತ. ಆದರೆ ಇದನ್ನು ಅದನ್ನು ಈ ರೀತಿ ಆಗಬೇಕು ಅಂತ ಬಯಸ್ಬಿಟ್ಟ ಅಂದರೆ ಅವಾಗ ಎಲ್ಲ ಮಾಡಿದರೆ ದಂಡ ಆಗ್ತದೆ. ಆ ಒಂದು ಲೌಕಿಕ ಪ್ರಯೋಜನ ಮಾಡ್ತಾ ಇದ್ದರೆ ಖಂಡಿತ ಆಗುತ್ತೆ. ಅದು ನಮಗೆ ಅಷ್ಟು ನಂಬಿಕೆನೇ ಬರ್ತಾ ಇಲ್ಲ. ನಮಗೆ ಕೊರತೆ ಆಗಿರೋದು ಅಲ್ಲಿ. ನಾವು ಲೌಕಿಕವಾದಂತಹ ಒಂದು ಓದಿದರೆ ಕೆಲಸ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಟ್ಕೊಂಡಿದ್ದೀವಿ. ನಿಜ ಹೇಳಿದ್ರೆ ಅಲ್ಲಿ ಏನು ಗ್ಯಾರಂಟಿ? ಓದಿದವ್ರಿಗೆ ಕೆಲಸ ಸಿಕ್ಕಿದೆಯಾ? ಎಷ್ಟು ಜನ ಇಂಜಿನಿಯರ್ ಲಾಟ್ರಿ ಹೊಡಿತಾ ಇಲ್ಲ, ಎಷ್ಟು ಜನ ಬೇರೆ ಬೇರೆ ಗ್ರಾಜುಯೇಟ್ ಆದವರು ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾರೆ, ಎಷ್ಟು ಜನ ಮದುವೆ ಆದವರು ಮಕ್ಕಳಾಗದೇ ಒದ್ದಾಡ್ತಾ ಇದ್ದಾರೆ, ಎಷ್ಟು ಜನ ಆರೋಗ್ಯದಿಂದ ಒದ್ದಾಡ್ತಾ ಇದ್ದಾರೆ. ಅಲ್ಲೂ ನಮಗೆ ನಂಬಿಕೆ ಇದೆ, ಮದುವೆ ಆಗ್ಬಿಟ್ರೆ ಮಕ್ಕಳಾಗ್ತಾರೆ, ಹೀಗಾಗ್ತಾರೆ ಅಂದ್ಕೊಂಡು ನಾವು ಆಗ್ತೀವಿ. ಓದಿದ್ರೆ ಕೆಲಸ ಸಿಗುತ್ತೆ ಅಂದ್ಕೊಂಡು ಮಾಡ್ತೀವಿ.
ಬಾಕಿ ಲೌಕಿಕ ವ್ಯಾಪಾರದಲ್ಲಿ ಎಷ್ಟು ನಂಬಿಕೆ ಇದೆಯೋ ಅಷ್ಟು ನಂಬಿಕೆನೇ ಇಲ್ಲ ಭಗವಂತನ ವಿಷಯದಲ್ಲಿ. ಅದಕ್ಕಿಂತಲೂ ಕಮ್ಮಿ ನಂಬಿಕೆ ಇಟ್ಕೊಂಡು ನಾವು ಇಲ್ಲಿ ಆಗಲಿಲ್ವಲ್ಲ, ಫಲ ಆಗಲಿಲ್ವಲ್ಲ, ಭಗವಂತನ ದರ್ಶನ ಆಗಲಿಲ್ವ ಅಂತಂದರೆ ಅದು ನಮ್ಮ ಒಂದು ದೋಷವೇ ಹೊರತು ಭಗವದ್ ದರ್ಶನ ಆಗದೇ ಇರೋದು ಅನ್ನೋದು ಅಲ್ಲಿ ಖಂಡಿತ ಅಲ್ಲ. ಅದು ಮಾಡಿದ್ದಕ್ಕಾಗದೇ ಇರೋ ಫಲ ಅಲ್ಲ, ಮಾಡಿದ ಕ್ರಮದಲ್ಲಿ ದೋಷ ಇದೆ, ತಪ್ಪಿದೆ. ಹಾಗಾಗಿ ಅವನಿಗೆ ದರ್ಶನವಾಗಿಲ್ಲ ಅಂತ ಅರ್ಥ ಆಗುತ್ತೆ. ಅದೇ ನಿರಂತರವಾಗಿ ಭಜನೆ ಮಾಡುವುದು, ಅದರಲ್ಲೂ ಮಹಾತ್ಮರ ಕೃಪೆಗೆ ಪಾತ್ರನಾಗುವುದು, ಭಗವಂತನ ಕೃಪೆಗೆ ಪಾತ್ರನಾಗುವುದು ಅನ್ನೋದು ಏನಿದೆ ಅದರಿಂದ ಅವನಿಗೆ ಖಂಡಿತವಾಗಿ ಭಗವದ್ಭಕ್ತಿ ಬೆಳೆಯುತ್ತೆ. ಅದಕ್ಕಾಗಿ ಅವನು ಆಶ್ರಯಿಸ್ಕೋಬೇಕಾಗತ್ತೆ. ಮನುಷ್ಯರಿಗೆ ಸಂಘಜೀವಿ ಆದವನಾದ್ದರಿಂದ ಮನುಷ್ಯ ಎಷ್ಟೋ ಸಂದರ್ಭಗಳಲ್ಲಿ ಕೆಲವು ಸಂಶಯಗಳು, ಕೆಲವು ಬೇರೆ ಬೇರೆ ಶಾರೀರಿಕವಾದಂತಹ ತೊಂದರೆಗಳು, ಆಲಸ್ಯಾದಿಗಳೆಲ್ಲ ಬಂದೇ ಬರುತ್ತೆ. ಅಂಥ ಸಂದರ್ಭಗಳಲ್ಲಿ ಅವನು ಮಹಾತ್ಮರ ಜೊತೆಯಲ್ಲಿದ್ದು ಸತ್ಸಂಗವನ್ನು ಮಾಡಿಕೊಂಡು ಏನಾಗುತ್ತೆ, ಸಾಮೂಹಿಕ ಅನುಷ್ಠಾನದಲ್ಲಿ ನಮ್ಮ ಪ್ರಯತ್ನ ಕಮ್ಮಿ ಇರುತ್ತೆ. ಸಹಜವಾಗಿ ವಾತಾವರಣದಲ್ಲಿ ಆ ಭಗವದ್ಭಾವನೆ ಬೆಳ್ಕೊಂಡ್ಬಿಡುತ್ತೆ. ಹಾಗಾಗಿ 10 ಜನ 100 ಜನ ಸೇರಿ ಭಜನೆ ಮಾಡೋದು, ಒಂದು ಉತ್ಸವ ನಡೆಸೋದು, ಒಂದು ಒಳ್ಳೆಯ ದೇವತಾ ಕೆಲಸವನ್ನು ನಡೆಸೋದು, ಇವುಗಳಿಂದ ಭಗವದ್ಭಕ್ತಿ ಬೆಳೆಯೋದಕ್ಕೆ ಬಹಳ ಸುಲಭವಾಗುತ್ತೆ. ವೈಯಕ್ತಿಕವಾಗಿ ಮಾಡೋದು ಕಷ್ಟ, ಅದರಿಂದ ಭಕ್ತಿ ಬೆಳೆಸೋದು ಕಷ್ಟ. ಯಾರಿಗೆ ಸಾಮೂಹಿಕ ಅನುಷ್ಠಾನಗಳಿಂದ ಭಗವದ್ಭಕ್ತಿ ಊರಿರುತ್ತೋ ಅವನು ವೈಯಕ್ತಿಕವಾಗಿಯೂ ಕೂಡ ಕೂತ್ಕೊಂಡು ಭಕ್ತಿಯನ್ನು ಬೆಳೆಸ್ಕೋಬಹುದು. ವೈಯಕ್ತಿಕವಾಗಿ ಒಬ್ಬನೇ ಮಾಡೋದಕ್ಕೆ ಯಾರಿಗೆ ಬೇಜಾರಾಗುತ್ತೋ, ಕಷ್ಟ ಅಂತ ತೋರುತ್ತೋ ಅವನು ಸಾಮೂಹಿಕ ಅನುಷ್ಠಾನಗಳಲ್ಲಿ ಭಾಗವಹಿಸ್ಕೊಂಡು ಅಲ್ಲಿ ಭಕ್ತಿಯನ್ನು ಬೆಳೆಸ್ಕೊಂಡ್ಬಿಟ್ಟು ಆಮೇಲೆ ಒಂಟಿಯಾಗಿದ್ದು ಅದನ್ನು ಬೆಳೆಸೋದಕ್ಕೆ ಅಭ್ಯಾಸ ಮಾಡ್ಕೋಬೇಕು. ಅದನ್ನೇ ಮಹಾತ್ಕೃಪೆಯಿಂದ ಭಗವದ್ಭಕ್ತಿ ಬೆಳೆಯುತ್ತೆ, ಭಗವಂತನ ಅನುಗ್ರಹಕ್ಕೆ ಕೂಡ ಭಗವದ್ಭಕ್ತಿ ಬೆಳೆಯುತ್ತೆ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಮುಂದಕ್ಕೆ ಆ ಒಂದು ಇದರ ಸಾಧನೆಯಲ್ಲಿ ಆ ಮಹಾತ್ಕೃಪೆ ಅನ್ನೋದೇನಿದೆ, ಸತ್ಪುರುಷ ಸಹವಾಸ, ಅದು ಯಾವ ರೀತಿ ದೊರಕತ್ತೆ, ಅದು ದೊರಕಿದರೆ ಅದರಿಂದ ಆಗುವ ಫಲ ಏನು ಅನ್ನೋ ವಿಚಾರವನ್ನು ಮುಂದಿನ 39ನೇ ಸೂತ್ರದಲ್ಲಿ ಹೇಳ್ತಾರೆ. ಈಗ ಸಮಯವಾದ್ದರಿಂದ ಇಲ್ಲಿಗೆ ನಿಲ್ಲಿಸೋಣ ಈ ವಿಚಾರ.